ಆತ್ಮೀಯ ಕೇಳುಗರೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ, KKRDB, ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರತಿ, ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ ಹಾಗೂ ಗ್ರಾಮೀಣ ಭಾರತಿ 90.4 FM ಸಮುದಾಯ ರೇಡಿಯೋ ಅರ್ಪಿಸುವ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮದ ಕನ್ನಡ ಸಂಚಿಕೆಗೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಂಪನ್ಮೂಲ ಶಿಕ್ಷಕರಾದ ಶ್ರೀಮತಿ ಜಯಶ್ರೀ ಹಕ್ಕಂಡಿರವರು ಹಾಗೂ NB ಕರೇಗೌಡರವರು. ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಇದೀಗ ಕೇಳೋಣ ಕನ್ನಡ ಸಂಚಿಕೆ. ಎಲ್ಲರಿಗೂ ನಮಸ್ಕಾರ. ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ವರ್ತಿ, ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋ ಅರ್ಪಿಸುವ ಮಿಷನ್ SSLC 25 ಈ ಒಂದು ರೇಡಿಯೋ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಪ್ರಥಮ ಭಾಷೆ ಕನ್ನಡ ವಿಷಯದ ಮೇಲೆ ಇನ್ನೇನು ಪರೀಕ್ಷೆ ಸಿದ್ಧತೆಯಲ್ಲಿದ್ದೀವಿ, ಈ ಒಂದು ಪರೀಕ್ಷೆಯ ತಯಾರಿ ಮತ್ತು ಪರೀಕ್ಷೆ ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡ್ರೆ ನಮಗೆ ಅತಿ ಹೆಚ್ಚು ಅಂಕ ಪಡೆಯಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಷಯವಾಗಿ ಇವತ್ತು ನಾನು ಶ್ರೀ ಕರೇಗೌಡ NB, ಶ್ರೀ ಗುರು ರುದ್ರಸ್ವಾಮಿ ಪ್ರೌಢಶಾಲೆ ಕನಕಗಿರಿ ಮತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಜಯಶ್ರೀ ಅಕ್ಕಂಡಿ ಮೇಡಮ್ ಅವರು, ಸರ್ಕಾರಿ ಪ್ರೌಢಶಾಲೆ ಇಸ್ಲಾಂಪುರ್ ಗಂಗಾವತಿ. ಇವರನ್ನು ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್. ಧನ್ಯವಾದಗಳು ಸರ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಧನ್ಯವಾದ ಮೇಡಮ್. ಮೇಡಮ್, ಇವತ್ತಿನ ದಿನ ನಾವು ಇನ್ನೇನು ನಾಳೆ ನಡೆದ್ರಲ್ಲೇ ಪರೀಕ್ಷೆ ಬರೀತಕ್ಕಂಥ ನಮ್ಮ ಮಕ್ಕಳು ಪ್ರಥಮ ಭಾಷೆ ಕನ್ನಡ ಅದು 21ನೇ ತಾರೀಕಿಂದನೇ ಆರಂಭ ಆಗ್ತಾ ಇದೆ. ಮೊದಲಿಗೆ ನಾವು ಮಕ್ಕಳಿಗೆ ಶುಭ ಕೋರಿಬಿಡೋಣ ಮೇಡಮ್. ಒಳ್ಳೆ ಎಲ್ಲ ಮಕ್ಕಳಿಗೂ ಈ ವರ್ಷದಲ್ಲಿ ಅತ್ಯುತ್ತಮವಾದಂಥ ಅಂಕ ಬರಲಿ. ನಿಮ್ಮೆಲ್ಲ ತಂದೆ ತಾಯಿಗಳ ಕನಸುಗಳು ಮತ್ತು ನಿಮ್ಮ ಶಿಕ್ಷಕರ ಕನಸುಗಳು ಈಡೇರಲಿ ಅಂತೇಳಿ ಮೊಟ್ಟ ಮೊದಲಿಗೆ ಮಕ್ಕಳಿಗೆಲ್ಲರಿಗೂ ತುಂಬ ಹೃದಯದಿಂದ ಆಶಿಸೋಣ. ಈಗ ನಾವು ಮೊದಲಿಗೆ ಕನ್ನಡ ಭಾಷಾ ವಿಷಯವಾಗಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಅತಿ ಹೆಚ್ಚು ಅಂಕವನ್ನು ಪಡಿಬೋದು ಮತ್ತು ನಾವು ಯಾವ್ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೋಬೋದು ಅಂತ ವಿಷಯವಾಗಿ ಮತ್ತು ಸಮಯ ಪಾಲನೆಯ ಕುರಿತಾಗಿ ನಮ್ಮ ಜಯಶ್ರೀ ಮೇಡಮ್ ಅವರು ಒಂದಿಷ್ಟು ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ಮತ್ತೆ ಮುಂದೆ ವರ್ಷೋಣ. ಈಗ ಜಯಶ್ರೀ ಅಕ್ಕಂಡಿ ಮೇಡಮ್ ಅವರಿಂದ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಕುರಿತಾಗಿ ಒಂದಿಷ್ಟು ಚರ್ಚೆ ಆಗಲಿ ಸರ್, ಆಗಲಿ. ಓಕೆ, ಈಗಾಗಲೇ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಒಂದು ಪರೀಕ್ಷೆಯ ಹೊಸ್ತಿಲಲ್ಲಿ ನಿಂತಿದ್ದೀರಾ, ಎಲ್ಲ ತಯಾರಾಗಿರಿ, ಸಿದ್ಧರಾಗಿದೆ ಅಂಥೇಳಿ ಭಾವಿಸ್ಕೊಂಡಿದ್ದೀನಿ. ಆದರೂ ಕೂಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರುತ್ತೆ ಅಂಥೇಳಿ ಮತ್ತೊಮ್ಮೆ ತಮಗೆ ಅರ್ಹೋಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಕ್ಕಳೇ. ಈಗಾಗಲೇ ಕಳೆದ ಸರಣಿಯಲ್ಲಿ ಹೇಳಲಾಗಿತ್ತು, ಈ ಒಂದು ಪ್ರಥಮ ಭಾಷೆಯ ಪ್ರಶ್ನೆ ಪತ್ರಿಕೆ 2019-20ನೇ ಸಾಲಿನ ಮಾದರಿಯನ್ನೇ ಅನುಸರಿಸಿದೆ. ಅಂದರೆ ಇಲ್ಲೇನಾಗಿದೆ ಅಂತಂತಂದರೆ ಘಟಕವಾರು ಅಂಕಗಳನ್ನು ಹಂಚುವಿಕೆ ಬಿಟ್ಟು ವಿಭಾಗವಾರು ಅಂಕಗಳನ್ನು ಹಂಚಲಾಗಿದೆ ಅಂತ. ಘಟಕವಾರು ಇಲ್ಲ. ಓಕೆ, ಹೌದು ಸರ್. ಅಂದರೆ ಈಗ ಗದ್ಯ ಇರುತ್ತೆ, ಪದ್ಯ ಇರುತ್ತೆ, ಪಠ್ಯಪೂರಕ ಅಧ್ಯಯನ ಹಾಗೂ ಪಠ್ಯಪೂರಕ ಅಧ್ಯಯನ ಹಾಗೂ ಅಪಠಿತ ಗದ್ಯ ಅಂತ ಹೇಳ್ಬಿಟ್ಟು ಸರ್. ಈಗ ಯಾವ ರೀತಿಯಾಗಿ ವ್ಯಾಕರಣ ಕೂಡ ಇರ್ತದ. ಹಾಗಾದ್ರೆ ಗದ್ಯ ಒಂದು ಇದಕ್ಕೆ ಭಾಗಕ್ಕೆ ಎಷ್ಟು ಅಂಕಗಳು ಅಂಥೇಳಿ, ಎಷ್ಟು ಪ್ರಶ್ನೆಗಳು ಇರ್ತವೆ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ಬೇಕಾದರೆ ಮಕ್ಕಳೇ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಓದೋದಕ್ಕೆ ಉಪಯೋಗ ಆಗುತ್ತೆ. ದಯವಿಟ್ಟು ಪೆನ್ನು ಮತ್ತು ಪೆನ್ಸಿಲನ್ನು ಎತ್ತಿಟ್ಕೊಳ್ಳಿ. ಓಕೆ ಸರ್, ಗದ್ಯ ಭಾಗಕ್ಕೆ 28 ಅಂಕಗಳಿರ್ತವೆ ಸರ್. 28 ಅಂಕಗಳಿರ್ತವೆ. ಒಟ್ಟು 13 ಪ್ರಶ್ನೆಗಳು ಸರ್. 13 ಪ್ರಶ್ನೆಗಳು 28 ಅಂಕಗಳು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಪದ್ಯಕ್ಕೆ ಹೋಗಬೇಕು ಅಂತಂದ್ರೆ ಅಂಕಗಳು ಒಟ್ಟು 30 ಸರ್. 30 ಅಂಕಗಳು 11 ಪ್ರಶ್ನೆಗಳಿರ್ತವೆ. 11 ಪ್ರಶ್ನೆಗಳು, 30 ಅಂಕಗಳು, 11 ಪ್ರಶ್ನೆಗಳು. ಇನ್ನು ಪಠ್ಯಪೂರಕ ಅಧ್ಯಯನಕ್ಕೆ ಹೋಗಬೇಕು ಅಂತಂದ್ರೆ 9 ಅಂಕಗಳು, 5 ಪ್ರಶ್ನೆಗಳಿರ್ತವೆ. ಯಾವುವು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಓಕೆ, 9 ಅಂಕಗಳಿರ್ತವೆ, 5 ಪ್ರಶ್ನೆಗಳಿರ್ತವೆ.
ಇನ್ನು ಅಪಠಿತ ಗದ್ಯಕ್ಕೆ ಹೋಗಬೇಕಾದ್ರೆ 4 ಅಂಕಗಳು, ಒಂದು ಪ್ರಶ್ನೆದಲ್ಲಿ ಅ ಮತ್ತು ಆ ಅಂತ ಮಾಡ್ಕೊಂಡಿರ್ತಾರೆ. ಅಂದರೆ 2 ಪ್ರಶ್ನೆಗಳಿರ್ತಾವೆ, ಒಟ್ಟಾರೆಯಾಗಿ 4 ಅಂಕಗಳು ಸರ್. ಆದರೆ ಒಂದೇ ಪ್ರಶ್ನೆ ಅಂತ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ವ್ಯಾಕರಣಾಂಶ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಇವನ್ನ ನೋಡಿದಾಗ 29 ಅಂಕಗಳು, 15 ಪ್ರಶ್ನೆಗಳು ಸರ್. ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂಗೆ 29 ಅಂಕಗಳು, 15 ಪ್ರಶ್ನೆಗಳಿರ್ತವೆ ಅಂತ. ಮೇಡಮ್, ಇದರ ಒಂದು ಪ್ರಶ್ನೆ ಇದೆ. ವರ್ಣಮಾಲೆ ಇಲ್ಲಿಂದ ಹಿಡಿದು ನಾವೇನು ಪಠ್ಯಪುಸ್ತಕದಲ್ಲಿ ಶಿಕ್ಷಕರು ಹೇಳಿಕೊಟ್ಟಿದ್ದಾರೆ, ಹೌದು ಸರ್. ವರ್ಣಮಾಲೆ, ಸಂಧಿ, ಸಮಾಸ, ಹೌದು ಸರ್. ದ್ವಿರುಕ್ತಿ, ಜೋಡು ನುಡಿ ಇವೆಲ್ಲ ಸೇರಿ ಒಟ್ಟು 15 ಅಂದ್ರೆ ಅದ್ರ ಜೊತೆಗೆ ಪತ್ರಲೇಖನ ಮತ್ತು ಪ್ರಬಂಧ, ಅಲಂಕಾರ, ಛಂದಸ್ಸು, ಓಕೆ, ಯಾವ್ಯಾವು ಅಂತ ಹೇಳ್ಬಿಟ್ಟು ವ್ಯಾಕರಣಾಂಶದಲ್ಲಿ ಬರ್ತಾವ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಸರ್. ಹಾಗಾದ್ರೆ ವ್ಯಾಕರಣಾಂಶ ಯಾವುದು ಅಂತ ಹೇಳ್ಬಿಟ್ಟು ಸರ್, ವರ್ಣಮಾಲೆಗೆ ಸಂಬಂಧಪಟ್ಟಂಗೆ ಓಕೆ, ನಾಮಪದಗಳಿರ್ಬೋದು ಸರ್, ಅದರಲ್ಲಿ ಸರ್ವನಾಮಗಳನ್ನು ನೋಡ್ಕೋಬೇಕು. ವಿಭಕ್ತಿ ಪ್ರತ್ಯಯಗಳು ಸರ್. ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ನೋಡ್ಕೋಬೇಕು, ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ನೋಡ್ಕೋಬೇಕು. ಅದ್ರ ಜೊತೆಗೆ ಕಾರಕಾರ್ಥಗಳನ್ನ ಕೂಡ ನೋಡ್ಕೋಬೇಕು ಸರ್. ಆಯಾ ವಿಭಕ್ತಿ ಪ್ರತ್ಯಯ, ಆಯಾ ಕಾರಕಾರ್ಥಗಳನ್ನ ಕೂಡ ನೋಡ್ಕೋಬೇಕು. ಅದರಲ್ಲಿ ಕೂಡ ಒಂದಂಕದ ಒಂದು ಪ್ರಶ್ನೆ ಇರುತ್ತೆ. ಇನ್ನು ಕ್ರಿಯಾ ಪದಗಳು ಅಂತ ಹೇಳ್ತೀವಿ ನಾವು. ಕ್ರಿಯಾ ಪದಗಳು ವಿಧ್ಯರ್ಥಕ ಆಗಿರ್ಬೋದು, ನಿಷೇಧಾರ್ಥಕ ಆಗಿರ್ಬೋದು, ಸಂಭವನಾರ್ಥಕ ಆಗಿರ್ಬೋದು, ಅವುಗಳನ್ನ ಕೂಡ ಗಮನ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸಂಧಿಗಳು ಸರ್. ಸಂಧಿಗಳು ನೋಡ್ಕೋಬೇಕು ಸರ್. ಅದರಲ್ಲಿ ಎಲ್ಲ ಸಂಧಿಗಳು ಯಾವ್ದಾದ್ರೂ ಕನ್ನಡ ಸಂಧಿ ನೋಡ್ಕೋಬೇಕು, ಸಂಸ್ಕೃತ ಸಂಧಿಗಳು ನೋಡ್ಕೋಬೇಕು. ಅದರಲ್ಲಿ ವಿಶೇಷವಾಗಿ 2ನೇ ಪಾಠದ ಹಿಂದ್ಗಡೆ ಕೆಲವೊಂದು ಏನ್ ಮಾಡಿದ್ರೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಸರ್. ಲೋಪಸಂಧಿ, ಊರೂರು, ಬಲ್ಲೆನೆಂದು, ಮಾತಂತು, ಸಂಪನ್ನರಾದ, ಇದು ಲೋಪಸಂಧಿಗೆ ಉದಾಹರಣೆ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಉದಾಹರಣೆಗಳನ್ನ ಹೆಚ್ಚಾಗಿ ಕೊಡ್ತಕ್ಕಂಥ ಸಂಭವ ಇರೋದ್ರಿಂದ ಅದೇ ಉದಾಹರಣೆಗಳನ್ನ ಹೆಚ್ಚಾಗಿ ನೀವು ನೋಡ್ಕೋಬೇಕು ಮಕ್ಕಳೇ. ಅದ್ರ ಬಗ್ಗೆ ಜಾಸ್ತಿ ಗಮನವನ್ನ ಕೊಡಬೇಕು ಅಂತ. ಇನ್ನು ಸಮಾಸಗಳು ಇರ್ತಾವೆ ಸರ್. ಸಮಾಸಗಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು. ಇನ್ನು ತತ್ಸಮ ತದ್ಭವಗಳು ಸರ್. ತತ್ಸಮ ತದ್ಭವಗಳು ಎಲ್ಲ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ತತ್ಸಮ ತದ್ಭವಗಳನ್ನು ಕೂಡ ನೋಡ್ಕೋಬೇಕು. ಇನ್ನು ಗ್ರಾಂಥಿಕ ರೂಪಗಳು ಸರ್. ಗ್ರಾಂಥಿಕ ಮ್ಯಾಗ, ಮೇಲೆ, ಇಸವಾಸ, ವಿಶ್ವಾಸ, ಇಂಥ ಕೆಲವೊಂದು ಗ್ರಾಂಥಿಕ ರೂಪಗಳನ್ನ ಮಕ್ಕಳೇ ನೋಡ್ಕೋಬೇಕು. ಹಾಗೆ ದ್ವಿರುಕ್ತಿ, ಜೋಡು ನುಡಿ, ಅನುಕರಣವೇ ಸರ್. ಓಕೆ, ಈ 3ರಲ್ಲಿ ಯಾವ್ದಾದ್ರು ಕಂಪಲ್ಸರಿ ಬಂದೇ ಬರುತ್ತೆ ಸರ್. ದ್ವಿರುಕ್ತಿ, ಜೋಡು ನುಡಿ ಮತ್ತು ಅನುಕರಣವೇ. ಅದು ಸಂಬಂಧಿ ಪದದಲ್ಲಿ ಬರುವಂತ ಹೆಚ್ಚು ಚಾನ್ಸಸ್ ಸಂಬಂಧೀಕರಿಸದಲ್ಲೇ ಬರುತ್ತೆ. ಈ ಕಡೆ ದ್ವಿರುಕ್ತಿ ಕೇಳಿದ್ರೆ ಈ ಕಡೆ ಜೋಡು ನುಡಿ ಆಗಿರ್ಬೋದು, ಇಲ್ಲ ಅನುಕರಣವೇ ಆಗಿರ್ಬೋದು ಸರ್. ಓಕೆ, ಅದನ್ನ ಸರಿಯಾಗಿ ಬರೆಯೋದಕ್ಕೂ ಕೂಡ ಬರ್ತಾ ಇರ್ಬೇಕು ಸರ್ ಮಕ್ಕಳಿಗೆ. ಈಗ ದ್ವಿರುಕ್ತಿ ಅಂತಾನೆ ಬರೆಯಕ್ ಬರ್ಬೇಕಲ್ವಾ. ದ್ವಿರುಕ್ತಿ ಆಗಿರ್ಬೋದು, ಜೋಡು ನುಡಿ ಆಗಿರ್ಬೋದು, ಅನುಕರಣವೇ ಆಗಿರ್ಬೋದು. ಆ ಪದವನ್ನ ಬರ್ಲಿಲ್ಲ ಅಂದ್ರೆ ಮತ್ತೆ 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 ಬರ್ದು ತೆಗಿಬೇಕು. 1 ಅಂಕಗಳು ಖಂಡಿತವಾಗ್ಲೂ ಬರುತ್ತೆ. ಇನ್ನು ಅವ್ಯಯಗಳು ನೋಡ್ಕೋಬೇಕು. ಕೃದಂತಗಳು, ತದ್ದಿತಾಂತಗಳು, ವಾಕ್ಯ ಪ್ರಭೇದಗಳನ್ನು ನೋಡ್ಕೋಬೇಕು. ವಾಕ್ಯ ಪ್ರಭೇದ 3 ಇದಾವೆ. ವಾಕ್ಯ ಪ್ರಭೇದವನ್ನು ನೋಡ್ಕೊಂಡ್ಬಿಡಿ. ಒಂದು ಇರುತ್ತೆ ನಿಮಗೆ ಬಹುವಾಕ್ಯ ಪ್ರಶ್ನೆಯಲ್ಲಿ, ಖಂಡಿತವಾಗ್ಲೂ ಇರುತ್ತೆ. ವಾಕ್ಯ ಪ್ರಭೇದಗಳನ್ನು ನೋಡ್ಕೊಂಡ್ಬಿಡಿ. ಅದ್ರ ಜೊತೆಗೆ ಲೇಖನ ಚಿಹ್ನೆಗಳು ಸರ್. ಲೇಖನ ಚಿಹ್ನೆಗಳು ನಾವು ನೋಡ್ತಾ ಬೇಕಾದ್ರೆ ಒಂದಿಷ್ಟು ಹೇಳ್ಕೋತಾ ಹೋಗೋಣ ಸರ್. ನೆಕ್ಸ್ಟು ಪದಗಳ ಅರ್ಥ ಸಾಮಾನ್ಯವಾಗಿ ಕಡಿಮೆ ಕೇಳೋದು, ಆದರೂ ಕೂಡ ಒಂದ್ಸಾರಿ ಕಣ್ಣಾಡಿಸಿ ಅಂತ. ಅದ್ರ ಜೊತೆಗೆ ಛಂದಸ್ಸು ಸರ್. ಛಂದಸ್ನಲ್ಲಿ ಈಗ ವೃತ್ತ ಆಗಿರ್ಬೋದು, 1 ಸಾಲು ಕೊಟ್ಬಿಟ್ರೆ ಅದು ವೃತ್ತ ಅಂತ ಹೇಳಿ ಗೊತ್ತಾಗೋದು. ಅಥವಾ ಅದ್ಯಾವುದೋ ಚಂಪಕಮಾಲ ವೃತ್ತ ಆಗಿರ್ಬೋದು, ಅಥವಾ ಉತ್ಪಲ, ಸ್ರಗ್ಧರ, ಮಹಾಸ್ರಗ್ಧರ, ಅವೆಲ್ಲ ನೋಡ್ಕೊಳ್ಳೇಬೇಕು ಸರ್. ಅಂದ್ರೆ ಈಗ ನಾವು ಜಾಸ್ತಿ ಸ್ಕೋರ್ ಮಾಡಬೇಕು ಅನ್ನೋರು ಸ್ರಗ್ಧರ ನೋಡ್ಕೋಬೇಕು, ಮಹಾಸ್ರಗ್ಧರನ್ನು ನೋಡ್ಕೋಬೇಕು. ನೆಕ್ಸ್ಟ್ ಹೇಳ್ತಾ ಹೋಗೋಣ ಸರ್ ಅದನ್ನ. ಓಕೆ, ಅದರಲ್ಲಿ ಮತ್ತೆ 2 ಸಾಲು ಕೊಟ್ಬಿಟ್ರೆ ಕಂದ ಪದ್ಯ, 3 ಸಾಲು ಕೊಟ್ಬಿಟ್ರೆ ಅದು ಷಟ್ಪದಿ. ಈಗ ಬಾಮಿನಿ ಷಟ್ಪದಿ ಆಗಿರ್ಬೋದು, ವಾರ್ಧಕ ಷಟ್ಪದಿ ಕೂಡ ಆಗಿರ್ಬೋದು. ಈಗ ಬಾಮಿನಿ ಷಟ್ಪದಿಯಲ್ಲಿ 3-4 ಮಾತ್ರೆಗಳಿಗೆ 1 ಗಣ ಹೊಡಿತೀವಿ ಸರ್. ಈಗ ವಾರ್ಧಕ ಷಟ್ಪದಿಯಲ್ಲಿ 5 ಮಾತ್ರೆಗೆ ಒಂದೊಂದು ಗಣವನ್ನ ಹೊಡಿತೀವಿ ಅಂತ. ನೆಕ್ಸ್ಟ್ ಅಲಂಕಾರ ಇರುತ್ತೆ ಸರ್. ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಉಪಮಾಲಂಕಾರ ಮತ್ತು ರೂಪಕಲಂಕಾರ ಬೇರೆ ಎಲ್ಲದೋ ಉದಾಹರಣೆಯನ್ನು ತಂದು ಕೊಡ್ತಕ್ಕಂಥ ಚಾನ್ಸಸ್ ಇರ್ತಾವೆ ಸರ್. ಅಂದರೆ ಅಂತೆ, ಹಾಗೆ, ಓಲ್ ಅಂದರೆ ಅದು ಉಪಮಾಲಂಕಾರಕ್ಕೆ ಉದಾಹರಣೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ನೀವು ಅವರು ಬರೇ ಜಸ್ಟ್ ಅಲಂಕಾರದ ಹೆಸರನ್ನ ಬರೆದ್ರೆ ಸಾಕು ಸರ್, 1 ಅಂಕ ಇರುತ್ತೆ. ಅದ್ರ ಬಗ್ಗೆ ಗಮನ ಇರಬೇಕು. ಉಳಿದಂಥ ಅಲಂಕಾರಗಳು ಅರ್ಥಾಂತರ್ನ್ಯಾಸ ಇದಾವೆ, ಹಂಗೆ ದುಷ್ಟಾಂತ ಅಲಂಕಾರ ಇದೆ, ಶ್ಲೇಷಾಲಂಕಾರ ಇದೆ, ಓಕೆ, ಉತ್ಪ್ರೇಕ್ಷ ಅಲಂಕಾರ ಇದೆ. ಆ ಅಲಂಕಾರಗಳನ್ನ ಪುಸ್ತಕದ ಹಿಂದೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನೇ ಹೆಚ್ಚಾಗಿ ಕೊಡುವಂತ ಸಂಭವ ಇರೋದ್ರಿಂದ ಅದೇ ಉದಾಹರಣೆಯನ್ನ ಹೆಚ್ಚಾಗಿ ಗಮನಿಸಿ ಅಂತ
ಒಂದು ಟಿಪ್ಸ್ ಅನ್ನು ಕೊಡ್ಬೋದು ಸರ್ ಮಕ್ಕಳಿಗೆ. ಓಕೆ ಸರ್, ಇನ್ನು ಪರೀಕ್ಷೆಗಳನ್ನ ಬರಿತಾ ಇದ್ದಾರೆ ಮಕ್ಕಳು, ನಾಡಿದ್ದೇ ಪರೀಕ್ಷೆಗಳು ಬರಿತಾ ಇದ್ದಾರೆ. ಅಯ್ಯೋ ನಮಗೆ 3 ತಾಸಾದ್ರೂ ಸಾಲಂಗಿಲ್ಲ, ಇದು ಕನ್ನಡ ಪ್ರಥಮ ಭಾಷೆ ಬರೆಯೋದಕ್ಕೆ ತುಂಬಾ ಬರೆಯೋಂಥದ್ದಿದೆ ಅಂತ. ಹಾಗಾದ್ರೆ ಆ ಸಮಯವನ್ನ ಹೇಗೆ ಹೊಂದಿಸ್ಕೋಬೇಕು ಅಂತಕ್ಕಂಥದ್ದು, ಯಾವ ಪ್ರಶ್ನೆಗಳಿಗೆ ಎಷ್ಟು ಸಮಯವನ್ನ ನಿಗದಿಪಡಿಸಬಹುದು ಅಥವಾ ನಾವು ಕೊಟ್ರೆ 3 ತಾಸಿನಲ್ಲಿ ನಾವು ಬರೀಬಹುದು ಅಂತಕ್ಕಂಥ. ಮೇಡಮ್, ನಾನು ಅದನ್ನೇ ಹೇಳ್ತಾ ಇದ್ದೆ, ಮಕ್ಕಳು ಅಂತಿಮ ಸಿದ್ಧತೆಯಲ್ಲಿ ಇದ್ದಾರೆ. ಹೌದು ಸರ್. ಇದು ಒಂದು ಸಮಯದ್ದೊಂದು ನೀವು ಹೇಳ್ಬಿಟ್ರೆ ಹೌದು ಸರ್, ಮಕ್ಕಳಿಗೆ ಇನ್ನೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ. ನಿಜ ಸರ್, ನಿಜ. ನಾನು ಅದನ್ನೇ ಹೇಳಕ್ ಹೋಗ್ತಾ ಇದ್ದೀನಿ ಸರ್. ಈಗ ಮಕ್ಕಳೇ ಗಮನಿಸಿ, ಬೇಕಿದ್ರೆ ನೋಟ್ಸು ಪೆನ್ ಇದ್ರೆ ಬರ್ಕೊಂಬಿಡಿ, ಟಿಪ್ಸ್ ಮಾಡ್ಕೊಂಬಿಡಿ, ಟಿಪ್ಪಣಿ ಮಾಡ್ಕೊಂಬಿಡಿ. ಸರ್, ಈಗ ವಸ್ತುನಿಷ್ಠ ಪ್ರಶ್ನೆಗಳು ಇರ್ತವೆ. ವಸ್ತುನಿಷ್ಠ ಪ್ರಶ್ನೆಗಳು ಒಟ್ಟಾರೆಯಾಗಿ ನಾವು ತಗೊಂಡಾಗ ಬಹು ಆಯ್ಕೆ ಮತ್ತು ಸಂಬಂಧಿ ಪದವನ್ನ ತಗೊಂಡಾಗ 10 ಆಗ್ತಾವೆ ಸರ್. ಓಕೆ, ವಸ್ತುನಿಷ್ಠ ಪ್ರಶ್ನೆಗಳು 10 ಇದಾವೆ, 10 ಅಂಕಗಳಿರ್ತವೆ. ಹಾಗಾದ್ರೆ ಇದಕ್ಕೆ ಸಮಯವನ್ನ ನಾವು ಎಷ್ಟು ತಗೋಬಹುದು ಅಂತಂದ್ರೆ, ಎಷ್ಟು ಸಮಯ ಅಂದ್ರೆ ನೀವು ವಾಚನ ಕಟ್ಕೊಂಡು ಸ್ಮಾರ್ಟ್ ವಾಚ್ ಅಂತ ತಗೊಂಡು ಹೋಗೋ ಹಾಗಿಲ್ಲ ಮಕ್ಕಳು. ಸ್ಮಾರ್ಟ್ ವಾಚ್ ತಗೊಂಡು ಹೋಗಂಗಿಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ ಜಸ್ಟ್ ಮುಳ್ಳಿರ್ತಕ್ಕಂಥ ವಾಚ್ಗಳನ್ನ ಅವ್ರು ಬಳಸ್ಕೋಬಹುದು. ಅಂದ್ರೆ ಹಿಂಗೆ ಟೈಮ್ ಮೇಂಟೈನ್ ಮಾಡಬೇಕು, ನಂಗೆ ಟೈಮ್ ಸಾಲೋದಿಲ್ಲ ಅಂತ ಅನ್ನೋ ಮಕ್ಕಳು ಅದನ್ನ ಟೈಮ್ ಮೇಂಟೈನ್ ಮಾಡಲೇಬೇಕು ಸರ್. ಈಗ ವಸ್ತುನಿಷ್ಠ ಪ್ರಶ್ನೆಗಳಿಗೆ ನಾವು 15 ನಿಮಿಷಗಳನ್ನ ಎತ್ತಿಟ್ಕೋಬೇಕು ಸರ್. ಮಕ್ಕಳೇ, ಇನ್ನೂ ಒಂದು ಸಾರಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಈಗೇನು ಮೊದಲು ಬರ್ತಕ್ಕಂಥ ಪ್ರಶ್ನೆ ಇದಾವೆ, ವಸ್ತುನಿಷ್ಠ ಪ್ರಶ್ನೆ, ಬಹು ಆಯ್ಕೆ ಅಂತ ಏನು ಹೇಳ್ತೀವಿ, ಮತ್ತು ಸಂಬಂಧಿಕರ ಎರಡು ಸೇರಿಸಿ ಒಟ್ಟು 15 ನಿಮಿಷಗಳನ್ನು ನೀವು ಬಳಸ್ಕೋಬಹುದು ಅಂತ. ಒಂದು ವೇಳೆ ನಿಮಗೆ ಅದು ಯಾವ್ದಾದ್ರು ಕಠಿಣ ಅನ್ಸಿದ್ರೆ ಅಲ್ಲಿ ಸ್ಟಾಪ್ ಮಾಡಿ, ಬೇರೆ ಮಾಡಿ ಸರ್ ಮಾಡ್ಕೋಬಹುದು ಸರ್, ಮಾಡ್ಬೋದು. ಇದೇ ನಾವು ಟಚ್ ಮಾಡಬೇಕು, ಸಮಯವನ್ನ ಹಾಳು ಮಾಡೋ ಬದಲು ಬೇರೆ ಕ್ವಶನ್ ನಾವು ಹೋಗ್ಬೋದು ಸರ್. ನೀವು ಯಾವ್ದು ಯಾವಾಗ ನೆನಪಾಗುತ್ತೋ ಅದನ್ನ ಬರಿಬಹುದು. ಆದ್ರೆ ನಿಮ್ಗೆಲ್ಲ ಬಂದ್ಬಿಡ್ತವೆ ಅಂತ ಹೇಳ್ಬಿಟ್ರೆ 15 ನಿಮಿಷದಲ್ಲಿ ನೀವೆಲ್ಲ ಮುಗಿಸೋಗ್ತೀರಾ. ಒಂದು ಬೇಗ ಮುಗಿಬಹುದು ಸರ್. 1.5 ನಿಮಿಷದಲ್ಲಿ ಪ್ರತಿಯೊಂದಕ್ಕೂ ಒಂದೂವರೆ ನಿಮಿಷ ಆಗುತ್ತೆ ಸರ್. ಈ ಕೆಲವೊಬ್ರು ಅರ್ಧ ನಿಮಿಷದಲ್ಲೇ ಬರಿಬಹುದು ಸರ್. ಇನ್ನು 2 ನಿಮಿಷ ಬೇಕಾಗುತ್ತೆ. ಆ 1 ನಿಮಿಷದಲ್ಲಿ ನೀವು ಬರಿಬಹುದು ಅಂತ ವಸ್ತುನಿಷ್ಠ ಪ್ರಶ್ನೆಗಳನ್ನ ಒಟ್ಟಾರೆಗೆ 10 ಪ್ರಶ್ನೆಗಳಿಗೆ 15 ನಿಮಿಷಗಳನ್ನ ನಾವು ಇಲ್ಲಿ ತಗೋಬಹುದು ಸರ್. ಇನ್ನ ಅತಿ ಕಿರು ಉತ್ತರ ಇರ್ತಾವ ಸರ್, 1 ಅಂಕದ ಪ್ರಶ್ನೆಗಳು ಸರ್. 1 ಅಂಕದ ಪ್ರಶ್ನೆಗಳಿಗೆ ಅಲ್ಲಿ ಕೂಡ ನೀವು 15 ನಿಮಿಷವನ್ನ ಬಳಸ್ಕೋಬಹುದು ಸರ್. 7 ಪ್ರಶ್ನೆ ಇದಾವೆ. 15 ಓಕೆ ಸರ್, 15 ನಿಮಿಷಗಳನ್ನ ಅಲ್ಲಿ ಕೂಡ ನೀವು ಉಪಯೋಗ ಮಾಡ್ಕೋಬಹುದು ಸರ್. 15 ನಿಮಿಷಗಳನ್ನ 1 ಅಂಕದ 7 ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ಪತ್ರಿಕೆಯಲ್ಲಿ. ಇಲ್ಲಿ 15 ನಿಮಿಷ ಬಳಸ್ಕೊಂಡ್ರೆ ಮಕ್ಕಳಿಗೆ 2 ನಿಮಿಷ ಅಂತ ಹಿಡಿದ್ರು ಅಲ್ಲಿ ಬೇಕಾದಂಗೆ ಆಗುತ್ತೆ ಸರ್. ಬೇಕಾದಂಗೆ ಕೆಲವೊಂದು ಕಡಿಮೆ ತಗೋಬಹುದು, ಇನ್ನೊಂದು ಜಾಸ್ತಿ ಇರುತ್ತೆ. ಈಗ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸ್ತಾರೆ, ಸ್ವಲ್ಪ ಅಲ್ಲಿ ಥಿಂಕ್ ಮಾಡ್ಬೇಕು ಸರ್, ವಿಚಾರ ಮಾಡ್ಬೇಕಾಗತ್ತೆ. ಅದು ತುಂಬಾ ಸಮಯ ಹಿಡಿಯೋದಿಲ್ಲ. ಒಟ್ಟಾರೆ ಬದಲು ಮಾಡಿಬಿಟ್ರೆ ಉತ್ತರ ಬರ್ತದೆ. ಹೌದು ಸರ್. ಹೀಗಾಗಿ ನಾವು 15 ನಿಮಿಷಗಳನ್ನ ಅದಕ್ಕೋಸ್ಕರ ನಾವು ಮೀಸಲಾಗಿ ಇಡಬೇಕು ಸರ್. ಇನ್ನ 2 ಅಂಕದ ಪ್ರಶ್ನೆಗಳು ಇರ್ತಾವೆ ಸರ್. 2 ಅಂಕದ ಪ್ರಶ್ನೆಗಳು 10 ಇರ್ತಾವೆ ಸರ್. 2 ಅಂಕದ ಪ್ರಶ್ನೆಗಳು 10 ಇದ್ದಾಗ ಅದಕ್ಕೆ 40 ನಿಮಿಷವನ್ನ ನಾವು ಕಾಯ್ದಿರಿಸಲೇಬೇಕು ಸರ್. 40 ನಿಮಿಷ 10 ಪ್ರಶ್ನೆಗಳಿಗೆ 40 ನಿಮಿಷಗಳನ್ನ ನಾವು ಕಾಯ್ದಿರಿಸಲೇಬೇಕು. 40 ನಿಮಿಷಗಳನ್ನ ನಾವು ಅಲ್ಲಿ ಉಪಯೋಗಿಸಬಹುದು. ಅವ್ರಿಗೆ ಹೆಚ್ಚು ಕಡಿಮೆ ಆಗಿ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರು ಒಟ್ಟಾರೆಯಾಗಿ 40 ನಿಮಿಷಗಳನ್ನ ಅವರು ಬಳಸ್ಕೋಬಹುದು. ಇಲ್ಲಿ ಸ್ವಲ್ಪ ಕಿರು ಉತ್ತರ ಇರೋದ್ರಿಂದ 2 ನಿಮಿಷ ಒಂದೊಂದು ಬಳಸ್ಕೋಬಹುದು ಸರ್. ಜಾಸ್ತಿ ಇರ್ಲಿ, ಒಂದು ಕಡಿಮೆ ಇರ್ಲಿ, ಆ ರೀತಿಯಾಗಿ ಇಲ್ಲಿ ಕೂಡ ಒಂದೊಂದು ವೇಳೆ ಸ್ವಲ್ಪ ಜಲ್ದಿ ಮುಗಿದ್ರು ಇನ್ನೊಂದು ಪ್ರಶ್ನೆ ಕಠಿಣ ಅನಿಸಿದ್ದನ್ನ ಆಲೋಚನೆ ಮಾಡಿ ಬರ್ಲಿಕ್ಕೂ ಕೂಡ ಇಲ್ಲಿ 40-45 ನಿಮಿಷದಲ್ಲಿ ಇದನ್ನು ಖಂಡಿತವಾಗಿ ಮುಗಿಸಬಹುದು. ಅವಕಾಶ ಇದೆ ಸರ್. ಅವಾಗ 40 ನಿಮಿಷದಲ್ಲಿ ಇದನ್ನ ಪೂರ್ಣಗೊಳಿಸಬಹುದು ಸರ್. ಅವರು ಚೆನ್ನಾಗಿ ಓದ್ಕೊಂಡಿದ್ರು, ಪಟ ಆನ್ಸರ್ ಬರ್ತಾ ಇದ್ದು, ಓಕೆ, ಆ ರೀತಿಯಾಗಿ 40 ನಿಮಿಷವನ್ನ ಅವರು ಬಳಸ್ಕೋಬಹುದು ಸರ್. ಇನ್ನ ದೀರ್ಘ ಉತ್ತರಗಳು ಅಂತ ಇರ್ತದೆ ಸರ್. 3 ಅಂಕದ ಪ್ರಶ್ನೆಗಳು ಸರ್. ಒಟ್ಟಾರೆಯಾಗಿ 11 ಪ್ರಶ್ನೆಗಳು ಇರ್ತವೆ ಸರ್. 3 ಅಂಕದ ಪ್ರಶ್ನೆಗಳು ಒಟ್ಟಾರೆಗೆ 3 ಅಂಕದ ಪ್ರಶ್ನೆಗಳು. ಇಲ್ಲೆಲ್ಲ 3 ಅಂಕದ ಪ್ರಶ್ನೆಗಳು ಎಲ್ಲ ತಗೊಂಡಿದ್ದು ಸರ್. ಕವಿ ಪರಿಚಯ ಆಗಿರ್ಬೋದು, ಸಂದರ್ಭ ಆಗಿರ್ಬೋದು, ಆಮೇಲೆ ಅಲಂಕಾರ ಆಗಿರ್ಬೋದು, ಛಂದಸ್ಸು ಆಗಿರ್ಬೋದು ಸರ್. 3 ಅಂಕದ ಪ್ರಶ್ನೆಗಳು ಏನಿದಾವೋ ಒಟ್ಟಾರೆಗೆ 11 ಪ್ರಶ್ನೆಗಳು ಇರ್ತಾವೆ ಸರ್. ಅಲ್ಲಿ 3 ಅಂಕದ 11 ಪ್ರಶ್ನೆಗಳು ಇರ್ತಾವೆ. 11 ಪ್ರಶ್ನೆಗಳಿಗೆ ನೀವು ತಕ್ಕೋಬೇಕಾದಂತ ಸಮಯ 50 ನಿಮಿಷ ಸರ್. 50 ನಿಮಿಷವನ್ನ ನೀವು ತಗೋಬಹುದು ಸರ್. 50. ನನ್ನ ಇದರಲ್ಲಿ ಒಂದಿದೆ, ಹೇಳಿ ಸರ್. ಒಂದು ಕವಿ ಪರಿಚಯ ಬರ್ತಾ ಇದೆ, ಹೌದೌದು. ಒಂದು ಗಾದೆ ಮಾತು ಬರ್ತಾ ಇದೆ, ಛಂದಸ್ಸು ಬರ್ತಾ ಇದೆ, ಹೌದು ಸರ್. ಅಲಂಕಾರ ಬರ್ತಾ ಇದೆ, 4 ಟೈಪ್. ಅದು ಕವಿ ಪರಿಚಯ 2 ಇದೆ, ಸಂದರ್ಭ ಕವಿ ಪರಿಚಯ 2 ಇದೆ, ಹೌದು 2 ಇದಾವೆ, ಸಂದರ್ಭ 6 ಇದಾವೆ ಸರ್. ಒಟ್ಟು 11 ಪ್ರಶ್ನೆಗಳಿವೆ. 11 ಪ್ರಶ್ನೆಗಳಿಗೆ ನೀವು ಬಳಸ್ಕೋಬೇಕಾಗಿದ್ದು 50 ನಿಮಿಷ ಸರ್. 50 ನಿಮಿಷಗಳನ್ನ ಅವ್ರು ಬಳಸ್ಕೋಬಹುದು ಸರ್. ಒಟ್ಟಾರೆಗೆ 3 ಅಂಕದ ಎಲ್ಲಾ ಪ್ರಶ್ನೆಗಳು ಸೇರಿಸಿ ಸರ್
11 ಪ್ರಶ್ನೆಗಳು ಇರ್ತವೆ. ಓಕೆ ಮೇಡಮ್. ಇನ್ನು ದೀರ್ಘ ಉತ್ತರಗಳು 4 ಅಂಕದ ಪ್ರಶ್ನೆಗಳು ಇರ್ತವೆ ಸರ್. ದೀರ್ಘ ಉತ್ತರ 4 ಅಂಕದ ಪ್ರಶ್ನೆಗಳು. ಆ 4 ಅಂಕದ ಪ್ರಶ್ನೆಗಳ ಸಂಖ್ಯೆ 5 ಇರ್ತವೆ ಸರ್. 4 ಅಂಕದ 5 ಪ್ರಶ್ನೆ 5 ಪ್ರಶ್ನೆಗಳು ಇರ್ತವೆ. 35 ನಿಮಿಷ ಇದಕ್ಕೋಸ್ಕರ ಬಳಸ್ಕೋಬಹುದು ಸರ್. ಎಸ್ ಮೇಡಮ್. 35 ನಿಮಿಷ ಸರ್. 35 ನಿಮಿಷ. ಈಗ ಪದ್ಯ ಕೂಡ 4 ಅಂಕದ ಸರ್. ಹೌದು ಮೇಡಮ್. ಪದ್ಯ ಕೂಡ 4 ಅಂಕದ. ಮೌಲ್ಯ ಮತ್ತು ಸಾರಾಂಶವನ್ನ ಬರೆಯಿರಿ. 2 ಅಂಕ ಇದು ದೀರ್ಘ ಉತ್ತರವನ್ನ ಬರೆಸ್ತಕ್ಕಂಥದ್ದು, ಅವು ಕೂಡ ಕ್ವಶನ್ಗಳು ಇರ್ತವೆ. ಅಪಠಿತ ಗದ್ಯ ಇರ್ತವೆ. ಒಟ್ಟಾರೆಗೆ 5 ಪ್ರಶ್ನೆಗಳು ಸರ್. ಈಗ 2, 8, 10 ವಾಕ್ಯದ ಸರ್. 2 ಆಯ್ತು. ಒಂದು ಪದ್ಯ ಒಂದು ಗದ್ಯ. ಒಂದು ಪದ್ಯ ಒಂದು ಗದ್ಯ ಸರ್. 2 ಆಯ್ತು. ಓಕೆ, 2 ಆಯ್ತು ಸರ್. ಒಂದು ಪದ್ಯ ಸರ್. ಪದ್ಯ ಭಾಗವನ್ನ ಪೂರ್ಣಗೊಳಿಸಿರಿ ಅಂತ. ಕಂಠಪಾಠ ಪದ್ಯ. ನೆಕ್ಸ್ಟ್ ಅದರ ಮೌಲ್ಯ ಮತ್ತು ಸಾರಾಂಶವನ್ನ ಬರೆಯಿರಿ ಅಂತಕ್ಕಂಥದ್ದು. ಇನ್ನೊಂದು ಅಪಠಿತ ಗದ್ಯ. ಒಟ್ಟಾರೆಯಾಗಿ 5 ಪ್ರಶ್ನೆಗಳಿರ್ತವೆ. ಅದಕ್ಕೆ ನೀವು ತೆಕ್ಕೋಬಹುದಾದಂತಹ ಸಮಯ 35 ನಿಮಿಷಗಳು. 35 ನಿಮಿಷಗಳಲ್ಲಿ ನೀವು ಪೂರ್ಣಗೊಳಿಸಬಹುದು ಅಂತಕ್ಕಂಥದ್ದು. ಓಕೆ ಸರ್. ನೆಕ್ಸ್ಟ್ ಇನ್ನು 5 ಅಂಕಗಳ ಪ್ರಶ್ನೆಗಳು ಸರ್. ತಮಗೆ ಗೊತ್ತು ಇರೋದೇ 2 ಪ್ರಶ್ನೆಗಳು ಇರ್ತವೆ. 5 ಅಂಕದ ಪ್ರಶ್ನೆಗಳು. ಆ 5 ಅಂಕದ 2 ಪ್ರಶ್ನೆಗಳು ಯಾವುದು ಅಂತ ಹೇಳಿ ಕೇಳಿದ್ರೆ ಪ್ರಬಂಧ ಮತ್ತು ಪತ್ರಲೇಖನ ಅಂತ ಕೊನೆಯದಾಗಿರುತ್ತೆ. ಕೊನೆಗೆ ಅವಕಾಶ ಅದು ಇರುತ್ತೆ, ಬರಿಬೇಕಾಗುತ್ತೆ ನೀವು. 25 ನಿಮಿಷಗಳು ಸರ್. ಇದಕ್ಕೋಸ್ಕರ 25 ನಿಮಿಷಗಳು ಸರ್. 25 ನಿಮಿಷಗಳು ಸರ್. ಮೊದಲೇ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ ಸರ್. ನೋಟ್ಸ್ ಮಾಡ್ಕೊಳ್ಳೋರು ವಿದ್ಯಾರ್ಥಿಗಳೇ ಮಾಡ್ಕೋಬಹುದು. ವಸ್ತುನಿಷ್ಠಕ್ಕೆ 15 ನಿಮಿಷ. 1 ಅಂಕದ ಪ್ರಶ್ನೆ 15 ನಿಮಿಷ. 2 ಅಂಕದ ಪ್ರಶ್ನೆ 40 ನಿಮಿಷ. 3 ಅಂಕದ ಪ್ರಶ್ನೆ 50 ನಿಮಿಷ. 4 ಅಂಕದ ಪ್ರಶ್ನೆ 35 ನಿಮಿಷ. 5 ಅಂಕದ ಪ್ರಶ್ನೆ 25 ನಿಮಿಷ. ಒಟ್ಟು 180 ನಿಮಿಷಗಳು. ಅಂದ್ರೆ 3 ತಾಸು ಆಯ್ತು ಸರ್. 3 ತಾಸು ಕರೆಕ್ಟ್ ಆಯ್ತು ಸರ್. ಇಲ್ಲಿ 180 ನಿಮಿಷ ಮತ್ತು ಪ್ಲಸ್ 15 ನಿಮಿಷಗಳು ಸರ್. ಸರ್ ಹಾಗಾದ್ರೆ ಈ 15 ನಿಮಿಷಗಳು ಯಾಕೆ ಅಂತ? 15 ನಿಮಿಷಗಳು ಯಾಕೆ? ಪ್ರಶ್ನೆ ಪತ್ರಿಕೆನ ಕೊಡ್ತಾರೆ ಸರ್. ಪ್ರಶ್ನೆ ಪತ್ರಿಕೆನ ಕೊಟ್ಟ ತಕ್ಷಣ ಬರೆಯೋದಲ್ಲ, ಏನೋ ಒಂದೇದು ಬಂದ್ಬಿಡುತ್ತೆ ಅಂತ ಬರೆಯೋದಲ್ಲ. ಅವ್ರು ಏನು ಮಾಡಬೇಕು ಅಂದರೆ ಡೀಟೇಲ್ ಆಗಿ ಆ ಪ್ರಶ್ನೆ ಪತ್ರಿಕೆನ ಒಂದು ಸಾರಿ ಓದಲೇಬೇಕು. ಓದೋದಕ್ಕೋಸ್ಕರ ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ಸಮಯ 15 ನಿಮಿಷ ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ. ಈಗ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ ಸರ್. ಪರೀಕ್ಷೆ 10 ಗಂಟೆಯಿಂದ ಪ್ರಾರಂಭ ಆದರೆ 1 ಗಂಟೆ ಮುಗಿಬೇಕು. ಆತುರದಲ್ಲಿ ಇರ್ತಾರೆ ಅಂದ ಮಾತ್ರಕ್ಕೆ ಈ ಪ್ರಶ್ನೆನೇ ಸ್ವಲ್ಪ ಒಂದೊಂದು ಸಾರಿ ಅವಸರ ಮಾಡಿಕೊಂಡು ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ಬರೆಯೋ ಚಾನ್ಸಸ್ಗಳು ಇರೋದ್ರಿಂದ ಹೌದು ಸರ್, ಪ್ರಶ್ನೆಗಳನ್ನ ಸ್ವಲ್ಪ ಸರಿಯಾಗಿ ಅರ್ಥೈಸ್ಕೊಂಡು ಓದೋದು ಬೆಳೀತು. ಅರ್ಥೈಸ್ಕೊಂಡು ಒಂದ್ಸರಿ ನೀಟಾಗಿ ಓದೋದಕ್ಕೆ ಸರ್ ಸಮಯ ಕೊಟ್ಟಿದ್ದಾರೆ ಸರ್. ಈಗ ಅದಕ್ಕಿಂತಾನೆ 15 ನಿಮಿಷ ಕೊಟ್ಟಿದ್ದಾರೆ. 15 ನಿಮಿಷವನ್ನ ಪ್ರಶ್ನೆ ಪತ್ರಿಕೆನ ನೋಡಿ ಸರಿಯಾಗಿ ಓದಬೇಕು. ಯಾವ ಪ್ರಶ್ನೆ ಪತ್ರಿಕೆ ಕೆಲವೊಂದ್ಸರಿ ಕನ್ಫ್ಯೂಸ್ ಆಗ್ತಕ್ಕಂಥ ನೋಡ್ರಿ. ವರ್ಗೀಯ ತುಂಬಾ ಸಿಂಪಲ್ ಆಗಿರೋ ಕ್ವಶನ್ ಸರ್. ನಿಮ್ಗೆ ಸಿಂಪಲ್ ಆಗಿರೋ ವರ್ಗೀಯ ಅವರ್ಗೀಯ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಕೆಲವೊಂದ್ಸರಿ. ವರ್ಗೀಯ ವ್ಯಂಜನ ಗೊತ್ತಿರುತ್ತೆ, ಗೊತ್ತಿದ್ದು ಕೂಡ ಅವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಅದನ್ನ ಬರೆದು ಬಂದ್ಬಿಟ್ಟಿರ್ತಾರೆ. 25 ಬರೆಯೋದ್ ಬದ್ಲಿ 9 ಬರೆದ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಅದಕ್ಕೋಸ್ಕರ ಓದೋದಕ್ಕೋಸ್ಕರ 15 ನಿಮಿಷಗಳನ್ನು ನಿಮಗೆ ಕೊಟ್ಟಿದ್ದಾರೆ, ಮೀಸಲಾಗಿಟ್ಟಿದ್ದಾರೆ. ಆ 15 ನಿಮಿಷದ ಸದುಪಯೋಗನ ಪಡಿಸ್ಕೋಬೇಕು ಅಂದರೆ ಎಲ್ಲ ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ನಿಖರವಾಗಿ ಓದ್ಕೊಳ್ಳಿ ಅಂತಕ್ಕಂಥದ್ದು. ಖಂಡಿತ ಮೇಡಮ್. ಪ್ರಿಯ ವಿದ್ಯಾರ್ಥಿಗಳೇ, ಈಗೊಂದು ನಾವು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ಚಿಕ್ಕ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ನನ್ನ ಹೆಸರು ಶ್ರೀ ಶಿವಪ್ಪ ಹೊಸಮನಿ, ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಿರೇಬೊಮ್ಮನಾಳ್, ತಾಲೂಕು ಜಿಲ್ಲಾ ಕೊಪ್ಪಳ. ಮಿಷನ್ SSLC 25 ರೇಡಿಯೋ ಕಾರ್ಯಕ್ರಮವು ನಮ್ಮ SSLC ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗಿದೆ. ನುರಿತ ಹಾಗೂ ಅನುಭವಿ ಶಿಕ್ಷಕರುಗಳಿಂದ ಎಲ್ಲಾ ವಿಷಯಗಳ ಪಾಠಗಳನ್ನು ಹೇಳಿಸಿರುವುದರಿಂದ ಈ ಸಲದ SSLC ಫಲಿತಾಂಶದಲ್ಲಿ ಏರಿಕೆಯಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಅದೇ ರೀತಿಯಾಗಿ ದಿನಾಂಕ 9/3/2025 ಡಾಕ್ಟರ್ ಆನಂದ್ ಪಾಂಡುರಂಗಿರವರು SSLC ಸಂತೋಷದ ಪರೀಕ್ಷಾ ಭಯ, ಒತ್ತಡ, ಆತಂಕ ನಿರ್ವಹಣೆ, ಯಶಸ್ಸಿನ ಕೀಲಿಕೆ ಎಂಬ ವಿಷಯ ಕುರಿತು ಮಕ್ಕಳಿಗೆ ಚೆನ್ನಾಗಿ ಮನಮುಟ್ಟುವ ಹಾಗೆ ತಿಳಿಸಿಕೊಟ್ಟರು. ಹೀಗೆ ತಮ್ಮ ರೇಡಿಯೋ ಕೇಂದ್ರದಿಂದ SSLC ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಕೋನದಿಂದ ಇನ್ನೂ 10 ಹಲವು ಕಾರ್ಯಕ್ರಮಗಳು ಮೂಡಿ ಬರಲಿ ಎಂಬ ಆಶಯ ನಮ್ಮದಾಗಿದೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಹಾಗೂ SSLC ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. SSLC ವಿದ್ಯಾರ್ಥಿಗಳೇ, ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ ಹಾಗೂ ಹುಬ್ಬಳ್ಳಿಯ ಆರ್ಗ್ಯಾನಿಕ್
ಅರಮನೆ ಹೆಮ್ಮೆಯಿಂದ ನಿಮಗಾಗಿ ಅರ್ಪಿಸುತ್ತಿದೆ ಮಿಷನ್ SSLC 25. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, KKRDB ಮತ್ತು ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಹಯೋಗದಲ್ಲಿ ಫೆಬ್ರವರಿ 24ರಿಂದ ಪ್ರತಿದಿನ ಮಧ್ಯಾಹ್ನ 3:30ಕ್ಕೆ, ಶನಿವಾರ ಭಾನುವಾರಗಳಂದು ಬೆಳಿಗ್ಗೆ 10:30ಕ್ಕೆ ರಾಜ್ಯಾದ್ಯಂತ ನೇರ ಪ್ರಸಾರದಲ್ಲಿ ನುರಿತ ಅನುಭವಿ ಸಂಪನ್ಮೂಲ ಶಿಕ್ಷಕರಿಂದ ವಿಶೇಷ ರೇಡಿಯೋ ಪಾಠಗಳು. ತಪ್ಪದೇ ಕೇಳಿ ಮಿಷನ್ SSLC 25 ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 90.4 FM ನಲ್ಲಿ. ಗ್ರಾಮೀಣ ಭಾರತಿ ರೇಡಿಯೋ ಈಗ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ಗಳಲ್ಲೂ ಲಭ್ಯ. GRAMINBHARATI ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ವರ್ತಿ, ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋ ಅರ್ಪಿಸುವ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಭಾಗವಹಿಸಿದ್ದಾರೆ ಶ್ರೀ ಹನುಮಂತಪ್ಪ ಸರ್ ಅವರು, ಸರ್ಕಾರಿ ಪ್ರೌಢಶಾಲೆ ಮುಕ್ಕೊಂಪಿ. ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಕರೆಗಳು ಸರ್, ಈಗ ವ್ಯಾಕರಣಾಂಶವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ವ್ಯಾಕರಣಾಂಶ ಈ ರೀತಿಯಾಗಿ ಬರ್ಬೋದು ಅಂತಕ್ಕಂಥದ್ದು, ವರ್ಣಮಾಲೆಯಲ್ಲಿ ಬರ್ತವೆ, ನಾಮಪದಗಳು ಬರ್ತವೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸರ್. ಈಗ ಮಕ್ಕಳಿಗೆ ಈ ವ್ಯಾಕರಣಾಂಶದಲ್ಲಿ ನನಗನ್ಸಿದ ಮಟ್ಟಿಗೆ ಅವ್ರಿಗೆ ಸ್ವಲ್ಪ ಕಠಿಣ ಅನ್ಸ್ತಕ್ಕಂಥ ವ್ಯಾಕರಣಾಂಶ ಅಂದ್ರೆ ತದ್ದಿತಾಂತ ಮತ್ತು ಕೃದಂತ ಸರ್. ಬಹುಶಃ ಎಲ್ಲ ಮಕ್ಕಳಿಗೂ ತದ್ದಿತಾಂತ ಮತ್ತು ಕೃದಂತದ ಬಗ್ಗೆ ತುಂಬಾ ಅದ್ರ ಬಗ್ಗೆ ಯಾವ ರೀತಿಯಾಗಿ ನಾವು ಬರೆಯೋದು, ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತಕ್ಕಂಥ ಒಂದು ಗೊಂದಲದಲ್ಲಿದ್ದಾರೆ ಮಕ್ಕಳು. ಅದನ್ನು ಸ್ವಲ್ಪ ನೀವು ಗೊಂದಲವನ್ನು ಬಗೆಹರಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ ಸರ್. ಖಂಡಿತ ಮೇಡಮ್, ಮಾಡೋಣ. ಈಗ ಮಕ್ಕಳಿಗೆ ಅಂತಿಮ ಸಿದ್ಧತೆಯಲ್ಲಿ ಇದ್ದಾರೆ. ಒಂದು ಏನಾಗ್ತಾ ಇದೆ ಮೇಡಮ್, ಕನ್ಫ್ಯೂಸ್ ಇದೆ ಮಕ್ಕಳಿಗೆ. ಇದು ಯಾವುದು ತದ್ದಿತಾಂತ ನಾಮ, ಇದು ಯಾವುದು ತದ್ದಿತಾಂತ ಭಾವನಾಮ, ಕೃದಂತ ಭಾವನಾಮ ಯಾವುದು, ಈ ಒಂದು ಎರಡು ವಿಷಯದಲ್ಲಿ ಮಕ್ಕಳಿಗೆ ಕನ್ಫ್ಯೂಸ್ ಇದೆ ಅಂತ ನನಗೂ ಮೊದಲಿಂದನೂ ಗೊತ್ತಿದೆ. ಇದು ಯಾಕಂದರೆ ಮಕ್ಕಳಿಗೆ ಎರಡೂ ಒಂದೇ ಥರ ಇರೋದ್ರಿಂದ ಯಾವುದು ತದ್ದಿತಾಂತ ನಾಮ, ಯಾವುದು ಕೃದಂತ ನಾಮ ಅಂತ ತಿಳಿಯೋಂಗಿಲ್ಲ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆ ರೀತಿ ಮಾಡೋದ್ರಿಂದ 2 ಅಂಕನೂ ಕಳ್ಕೊಳ್ಳೋ ಚಾನ್ಸಸ್ಗಳು ಇರ್ತವೆ. ಸೊ 2 ಅಂಕನೂ ಕಳ್ಕೊಬಾರ್ದು ಅಂತಂದರೆ ನಾವು ಮಕ್ಕಳೇ ಈಗಾಗಲೇ ಶಿಕ್ಷಕರೆಲ್ಲ ನಿಮಗೆ ಕೃದಂತ ಮತ್ತು ತದ್ದಿತಾಂತದ ಬಗ್ಗೆ ಭಾಳಷ್ಟು ವಿವರಣೆ ಮಾಡಿತ್ಮಕವಾಗಿ ಹೇಳಿರ್ತಾರೆ. ಆದರೂ ನಾವು ಏನಾದರೂ ಒಂದು ಸ್ವಲ್ಪ ಹೇಳಿದರೆ ನಿಮಗೆ ಸಹಾಯ ಆಗುತ್ತೇನೋ ಅಂತ ಭಾವಿಸಿ ಈಗ ನಿಮಗೆ ಕೃದಂತದ ಬಗ್ಗೆ ಮತ್ತು ತದ್ದಿತಾಂತದ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀನಿ. ಮಕ್ಕಳು ಈಗಾಗಲೇ ಶಿಕ್ಷಕರು ಹೇಳಿದ್ದಾರೆ ಕೃದಂತಗಳಂದರೆ ಏನು. ಈಗಾಗಲೇ ಚರ್ಚೆ ಮಾಡಿದ್ದೀವಿ, ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಏನಾಗುತ್ತೆ ಅಂತೇಳಿದ್ರು ಕೃದಂತಗಳಾಗ್ತವೆ ಅಂತಂದೇಳಿ. ಕೃತ್ ಪ್ರತ್ಯಯಗಳು ಸೇರಿದಾಗ ಮಾತ್ರ ಕೃದಂತಗಳಾಗ್ತವೆ ಅಂತಂದೇಳಿ. ಹಾಗಾಗಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಧಾತು ಅಂದರೆ ಏನಂತ. ಅದು ಕ್ರಿಯಾಪದದ ಮೂಲ ರೂಪ. ಈ ಕ್ರಿಯಾಪದದ ಮೂಲ ರೂಪ, ಅದಕ್ಕೆ ನಾವು ಧಾತು ಅಂತ ಕರಿತಾ ಇದ್ವಿ. ಈ ಧಾತುವಿಗೆ ಈ ಕ್ರಿಯಾಪದದಲ್ಲಿರ್ತಕ್ಕಂಥ ಪದಗಳೇ ಕೃದಂತಗಳು. ಇವೆಲ್ಲರೂ ನಾವು ಸರಿಯಾಗಿ ಮೊದಲು ಗಮನಿಸಬೇಕಾದದ್ದು ಏನಂದರೆ, ಯಾವುದು ಕ್ರಿಯೆಯಿಂದ ಕೂಡಿರ್ತದೋ ಅದನ್ನು ನಾವು 3ರಲ್ಲಿ ಯಾವುದಾದ್ರೂ ಇರ್ಬೋದು. ಕೃದಂತ ಭಾವನಾಮ ಇರ್ಬೋದು, ಕೃದಂತ ನಾಮ ಆದರೂ ಇರ್ಬೋದು, ಕೃದಂತ ಅವ್ಯಯ ಆದರೂ ಇರ್ಬೋದು. ಅದಕ್ಕಿಂತ ಮುಂಚಿತವಾಗಿ ಇದು ಕೃದಂತದಲ್ಲೇ ಇದೆ ಅಂತ ಗುರುತಿಸಲಿಕ್ಕೆ ಮೊದಲನೇ ಪದ ಧಾತು ಇದೆ ಅಂದರೆ ಅದು ಕ್ರಿಯಾಪದದ ಮೂಲ ರೂಪ ಇದೆ ಅಂತಂದರೆ ಅದು ನಾವು ಕೃದಂತ ಪದ ಅಂತ ಮೊದಲು ಭಾವಿಸ್ಕೋಬೇಕು. ಇದನ್ನೆಲ್ಲರೂ ಮೊದಲು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮೊದಲನೇದಾಗಿ ನಮಗೆ ಬರ್ತಕ್ಕಂಥದ್ದು ಕೃದಂತ ನಾಮ ಅಂತ ಹೇಳ್ತಾ ಇದ್ವಿ. ಸೊ ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಾಗಿ ಸಾಮಾನ್ಯವಾಗಿ ಎಂಬ ಕೃತ್ ಪ್ರತ್ಯಯ ಸೇರಿ ಆಗ್ತಕ್ಕಂಥ ಪದಗಳನ್ನು ನಾವೇಂತ ಕರೆದ್ವಿ, ಕೃದಂತ ನಾಮಗಳು ಅಂತ ಕರೆದ್ವಿ ಮೇಡಮ್, ಅಲ್ವಾ? ಸೊ ಈ ಧಾತು ಕೃತ್ ಪ್ರತ್ಯಯಕ್ಕೆ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಕೂಡ ಸೇರ್ಕೊಳ್ತವೆ. ಈಗಾಗಲೇ ಸರ್ ಹೇಳಿದ್ದಾರೆ ಕಾಲಸೂಚಕ ಪ್ರತ್ಯಯ ಅಂದ್ರೆ ಏನು ಅಂತ. ಉತ್ತ, ದ ಮತ್ತು ವ ಅನ್ನೋ ಪದಗಳು ಬರ್ತವೆ ಅಂತೇಳಿ. ಇಲ್ಲಿ ಒಂದು ಏನು ಹೇಳಿದ್ದಾರೆ ಅಂತಂದರೆ, ಒಂದು ಉದಾಹರಣೆ ನೋಡೋದಾತಂದರೆ ಓಡು ಅಧಿಕ್ ವ ಅಧಿಕ್ ಅ, ಓಡುವ ಅಂತ ಪದ ಇದೆ ಮೇಡಮ್. ಓಡು ಅಧಿಕ್ ವ ಅನ್ನೋ ಪದ ಭವಿಷ್ಯ ಕಾಲಸೂಚಕ ಪ್ರತ್ಯಯ. ಇಲ್ಲಿ ಕೃದಂತ ನಾಮದಲ್ಲಿ ವರ್ತಮಾನ ಕೃದಂತವಾಗಿ ಅದು ಪರಿವರ್ತನೆ ಆಗ್ತದೆ ಮೇಡಮ್. ಇಲ್ಲಿ ವರ್ತಮಾನ ಕೃದಂತ ಮತ್ತು ಭೂತ ಕೃದಂತ ಮತ್ತು ನಿಷೇಧ ಕೃದಂತ ಅಂತೇಳಿ ಕೃದಂತ ನಾಮದಲ್ಲಿ 3 ರೀತಿಯಾದಂಥ ರೂಪಗಳನ್ನು ಕಾಣ್ತೀವಿ ನಾವು. ಕೃದಂತ ನಾಮದಲ್ಲಿ ವರ್ತಮಾನ ಕೃದಂತ, ಭೂತ ಕೃದಂತ, ನಿಷೇಧ ಕೃದಂತ ಅಂತೇಳಿ ಕೇಳ್ತೀವಿ. ಇದ್ರೊಳಗೊಂದು ಪ್ರಶ್ನೆ ಬರ್ತದೆ ಮೇಡಮ್, ಯಾವುದಾದ್ರೂ ಒಂದು ಕೇಳ್ತಾನೆ. ಏನು ಕೇಳ್ತಾನೆ? ಮಾಡುವ, ಮಾಡಿದ ಮತ್ತು ಮಾಡದ. ಈ 3ರಲ್ಲಿ ಮಾಡುವ, ಮಾಡಿದ, ಮಾಡದ ಇದನ್ನು ನೋಡಿದಾಗ ಮಾಡು ಪ್ಲಸ್ ವ ಪ್ಲಸ್ ಅ,
ಇನ್ನು ಬಿಡಿಸಿ ಬರಿದಾಗ ಮಾಡುವ ಅಂತ ಬಂದ್ರೆ ವರ್ತಮಾನ ಕೃದಂತ ಇದೆ. ಗೊತ್ತಾಗುತ್ತೆ. ಭೂತ ಮೀನ್ಸ್ ಈಗಾಗಲೇ ಕ್ರಿಯೆ ಮುಗಿದಿದೆ ಮುಗಿದಿದೆ ಅಂತಂದಾಗ ಮಾಡು ಪ್ಲಸ್ ದ ಪ್ಲಸ್ ಅ ಮಾಡಿದ. ಹಾಗೆ ಇನ್ನೂ ಒಂದು ನಿಷೇಧ ಕೃದಂತ ಮಾಡು ಪ್ಲಸ್ ಅದ ಪ್ಲಸ್ ಅ ಮಾಡದ. ಈ ಥರದ ಮೂರು ಕೃದಂತ ನಾಮಗಳು ನಮಗೆ ಬರ್ತವೆ. ಪರೀಕ್ಷೆಯಲ್ಲಿ ಕೇಳ್ತಾನೆ ರೀ ಮೇಡಮ್, ಮಾಡದ ಈ ಪದ ಯಾವ ಕೃದಂತಕ್ಕೆ ಉದಾಹರಣೆ ಅಂತಲೂ ಕೇಳೋ ಚಾನ್ಸಸ್ಗಳು ಇರ್ತವೆ, ಕೇಳ್ತಾನೆ. ಹಾಗಾಗಿ ಇದನ್ನ ನಾವು ನಿಷೇಧ, ವರ್ತಮಾನ ಕೃದಂತ, ಭೂತ ಕೃದಂತ ಮತ್ತು ನಿಷೇಧ ಕೃದಂತಗಳನ್ನು ಹೇಳಿದೀವಿ ಕೃದಂತ ನಾಮದಲ್ಲಿ. ಸೊ ಈ ಮೂರಲ್ಲಿ ನಾವು ಸರಿಯಾಗಿ ನೆನ್ಪಿಟ್ಕೋಬೇಕಂತಂದ್ರೆ ನಾವು ಸರಳವಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಉವ ವ ಅಥವಾ ದ ಅಥವಾ ಅದ ಅನ್ನೋ ಪ್ರತ್ಯಯ ಕೃದಂತ ನಾಮದಲ್ಲಿ ಮೂರು. ಆಮೇಲೆ ದ ಅದ ಉವ ಅನ್ನೋದು ವರ್ತಮಾನ ಕೃದಂತದಲ್ಲಿ ಬಂದ್ರೆ, ಉದಾಹರಣೆಗೆ ಓಡುವ, ಬಾಳುವ, ಬರೆಯುವ, ತಿನ್ನುವ, ನಡೆಯುವ, ಈ ಥರ ಬಂದರೆ ಇದು ವರ್ತಮಾನ ಕೃದಂತದಲ್ಲಿ ಬರ್ತವೆ. ಇನ್ನು ಭೂತ ಕೃದಂತ ಅಂದರೆ ಈಗಾಗಲೇ ಕ್ರಿಯೆ ಮುಗಿದಿದೆ ಅಂತ ಅರ್ಥ ಹೇಳ್ತಾ ಇದೆ. ಭೂತ ಕೃದಂತದಲ್ಲಿ ಮಾಡಿದ, ಮಾಡು ಪ್ಲಸ್ ದ ಅಧಿಕ ಹಾಗೆ ಓಡು ಪ್ಲಸ್ ದ ಪ್ಲಸ್ ಅ ಓಡಿದ, ಹಾಗೆ ಬಾಳಿದ, ಬರೆದ, ತಿಂದ, ನಡೆದ, ಇವು ಭೂತ ಕೃದಂತಕ್ಕೆ ಉದಾಹರಣೆ ಆಗ್ತದೆ. ಹಾಗೆ ನಿಷೇಧ ಕೃದಂತ ಅಂತ ಬಂದರೆ ಮಾಡದ, ಓಡದ, ಬಾಳದ, ಬರೆಯದ, ತಿನ್ನದ, ನಡೆಯದ. ಈ ಮೂರರಲ್ಲಿ ಅದ ಪ್ರತ್ಯಯಗಳು ಬರ್ತಾ ಇದ್ರೆ ಅದು ನಿಷೇಧ ಕೃದಂತದಲ್ಲಿ ಇರುತ್ತೆ ಅನ್ನೋದನ್ನು ನಾವು ಕೃದಂತ ನಾಮದಲ್ಲಿ ಗಮನಿಸಬೇಕಾಗ್ತದೆ. ಕೃದಂತ ನಾಮದಲ್ಲಿ ಮೂರು ರೂಪ ಇದೆ, ಒಂದು ವರ್ತಮಾನ, ಒಂದು ಭೂತ, ಇನ್ನೊಂದು ನಿಷೇಧ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗಳನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಕೇಳ್ಬೋದು. ಸೊ ಅದಕ್ಕೆ ಭೂತ ಕೃದಂತ ನಾಮ ಅಂತ ಬಂದಾಗ ಮೂರು ತಲೆಯಲ್ಲಿ ಇಟ್ಕೋಬೇಕು. ಒಂದು ವರ್ತಮಾನ ಕೃದಂತ, ಭೂತ ಕೃದಂತ, ಇನ್ನೊಂದು ನಿಷೇಧ ಕೃದಂತ. ಈ ವರ್ತಮಾನ ಕೃದಂತ ವ ಉವ, ಭೂತ ಕೃದಂತ ದ, ನಿಷೇಧ ಕೃದಂತ ಅದ ಪ್ರತ್ಯಯ ಬರ್ತವೆ. ಇವನ್ನ ನೋಡ್ಕೊಂಡ್ರೆ ಸಾಕು. ಇನ್ನು ಮೇಡಮ್ ಕೃದಂತ ಭಾವನಾಮ ಇದೆ. ಕೃದಂತ ಭಾವನಾಮದಲ್ಲಿ ನಾವು ಮೊದಲಿಗೆ ಧಾತುಗಳಿಗೆ ಅಂತ ಹೇಳ್ತಾನೆ ರೀ, ಅಂದರೆ ಕ್ರಿಯಾಪದದ ಮೂಲ ರೂಪ. ಧಾತುಗಳಿಗೆ ಭಾವಾರ್ಥದಲ್ಲಿ ಇಕೆ, ಇಗೆ, ಗೆ, ತ, ಟ, ಇತ, ಅವು, ಉ, ಕೆ, te, ಪು, ಒಳಿಕೆ, ಒಣಿಗೆ ಮುಂತಾದ ಕೃತ್ ಪ್ರತ್ಯಯಗಳು ಸೇರಿ ಏನಾಗ್ತವೆ ಅಂತ ಹೇಳಿದರೆ ಕೃದಂತ ಭಾವನಾಮಗಳಾಗ್ತವೆ ಅಂತ ಹೇಳಿದ್ದಾರೆ. ಸೊ ಅದನ್ನೇ ನಾವು ಅದನ್ನು ಹೇಗೆ ಬರಿಬೋದು ಅಂತಂದರೆ, ಇಲ್ಲಿ ಒಂದು ಇಕೆ ಪ್ರತ್ಯೇಕ ತಗೊಂಡ್ರೆ ಬರೆ, ಅಧಿಕ್ ಇಕೆ, ಬರೆಯುವಿಕೆ, ಬರೆಯುವುದರ ಭಾವ ಬರೆಯುವಿಕೆ. ಇಕೆ ಪ್ರತ್ಯಯ ಬರೆಯುವ, ಬರೆ, ಅಧಿಕ್ ಇಕೆ, ಬರೆಯುವಿಕೆ. ಹಾಗೆ ಇನ್ನೊಂದು ಹೇಳ್ತಾನೆ ಮೇಡಮ್, ಇನ್ನೊಂದು ಇಕೆ ಬಾಳುವಿಕೆ ಅಂತ ಬರ್ತದೆ. ಬಾಳು ಅಧಿಕ್ ಇಕೆ, ಬಾಳುವಿಕೆ, ಇಕೆ ಪ್ರತ್ಯಯ ಬರ್ತಾ ಇದೆ. ಬಾಳುವಿಕೆ, ಬರೆಯುವಿಕೆ. ಆಮೇಲೆ ಹೀಗೆ ತಗೊಳ್ಳೋದಾದ್ರೆ ತೊಡುಗೆ, ತೊಡು ಅಧಿಕ್ ಹೀಗೆ, ತೊಡುಗೆ. ಈ ಹೀಗೆ ಪ್ರತ್ಯಯ ಇದಲ್ಲ ಮೇಡಮ್, ಇದು ಎಲ್ಲದಕ್ಕೂ ಸೇರೋದಿಲ್ಲ, ಭಾವಾರ್ಥದಲ್ಲಿ ಬರ್ತಿರ್ಬೇಕು. ತೊಡುವುದರ ಭಾವ ತೊಡುಗೆ, ಉಡುವುದರ ಭಾವ ಉಡುಗೆ. ಹೀಗೆ ಆ ಭಾವಾರ್ಥದಲ್ಲಿ ಬರ್ತಕ್ಕಂಥ ಈ ಭಾವನಾಮಗಳನ್ನು ಕೃದಂತ ಭಾವನಾಮಗಳು ಅಂತ ಕರಿತೀವಿ. ಅದಕ್ಕೆ ಸಾಮಾನ್ಯವಾಗಿ ಇಕೆ, ಇಗೆ, ಗೆ, ಆಮೇಲೆ ಟ, ಇತ, ಖೆ, ತ, ಪು ಇವೆಲ್ಲ ಕೃತ್ ಪ್ರತ್ಯಯಗಳು ಸೇರಿ ಅವು ಏನಾಗ್ತವೆ ಅಂತಂದರೆ ನಮಗೆ ಕೃದಂತ ಭಾವನಾಮಗಳಾಗ್ತವೆ. ಈಗ ಮಕ್ಕಳು ನೆನಪಿನಲ್ಲಿ ಇಟ್ಕೋಬೇಕಾದದ್ದು ಏನು ಅಂದ್ರೆ ಮೇಡಮ್, ಮೊದಲಿಗೆ ಧಾತು ಇರ್ತದೆ, ಅವುಗಳಿಗೆ ಭಾವಾರ್ಥದಲ್ಲಿ ಏನೇನು ಸೇರ್ತವೆ, ಈಕೆ ಬರ್ಬೋದು, ಹೀಗೆ ಬರ್ಬೋದು. ಹಾಗೆ ಟ, ತ, ಇತ, ಅವು, ಉ, ಕೆ, te, ಪು ಇವುಗಳು ಬಂದರೆ, ಒಣಿಕೆ, ಒಳಿಗೆ ಇವುಗಳು ಬಂದರೆ ಇವೆಲ್ಲವೂ ಕೂಡ ಕೃದಂತ ಭಾವನಾಮದಲ್ಲಿ ಸೇರ್ತವೆ. ಅಂತ ಒಂದಿಷ್ಟು ಉದಾಹರಣೆಗಳನ್ನು ನಾವು ನೋಡೋದಾತಂದ್ರೆ ಹೇಳ್ತೀನಿ ಮೇಡಮ್. ಬರೆಯುವಿಕೆ, ಬಾಳುವಿಕೆ, ನೋಟ, ಮಾಟ, ತೊಡುಗೆ, ನಡೆತ, ಅಂಜಿಕೆ. ನೋಡ್ರಿ ಮೇಡಮ್, ಒಂದ್ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಎರಡು ಕನ್ಫ್ಯೂಸ್ ಇದೆ ಮೇಡಮ್. ಅಂಜಿಕೆ ಅನ್ನೋ ಪದ ಮತ್ತು ಚಲುವಿಕೆ ಅನ್ನೋ ಪದ. ಮಕ್ಕಳಿಗೆ ಏನು ಕನ್ಫ್ಯೂಸ್ ಆಗ್ತದೆ, ಅಂಜಿಕೆ, ಚಲುವಿಕೆ ಇವೆರಡರಲ್ಲಿ ಅಂಜಿಕೆನ ಆಕ್ಚುಲಿ ಅಂಜಿಕೆ ಅಂಜುವುದರ ಭಾವ ಅಂಜಿಕೆ. ಅಂಜು ಅನ್ನೋ ಪದ ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ. ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಇಕೆ ಪ್ರತ್ಯಯಗಳು ಅಲ್ಲಿನೂ ಬರ್ಬೋದು ತದ್ದಿತ ಅಂತ ಭಾವನಾಮ. ಆದ್ರೆ ಇಲ್ಲಿ
ಕ್ರಿಯಾಪದ ಇದೆ, ಅದನ್ನ ನಾವು ಗಮನಿಸಬೇಕು. ಅಂದ್ರೆ ಕ್ರಿಯಾಪದ ಇರಬೇಕು. ಕ್ರಿಯಾಪದ ಇತ್ತು ಅಂದ್ರೆ ಅದು ಖಂಡಿತವಾಗ್ಲೂ ಅದು ಏನಂದ್ರೆ ಕೃದಂತದಲ್ಲಿ ಬರ್ತಕ್ಕಂಥ ಪದ. ನಾಮಪದ ಇತ್ತು ಅಂತಂದ್ರೆ ಅದು ತದ್ದಿತಾಂತದಲ್ಲಿ ಬರ್ತಕ್ಕಂಥ ಪದ. ಅದು ನಮಗೆಲ್ಲರಿಗೂ ಮೊದಲು ಗೊತ್ತಿರ್ಬೇಕು ಮೇಡಮ್. ಅದಕ್ಕೆ ನಾವೇನಂತೀವಿ ಅಂದ್ರೆ ಅಂಜುವುದರ ಭಾವ ಅಂಜಿಕೆ, ಚೆಲುವಿನ ಭಾವ ಚೆಲುವಿಕೆ, ಇದು ನಾಮಪದದಲ್ಲಿ ಬರ್ತದೆ. ಹಾಗಾಗಿ ತದ್ದಿತಾಂತ ಭಾವನಾಮ. ಹಾಗಾಗಿ ಇದ್ಯಾವುದು ಗೊಂದಲ ಆಗಬಾರ್ದು. ಮೊದಲು ಕ್ರಿಯಾಪದದಲ್ಲಿ ಮೂಲ ರೂಪಕ್ಕೆ ಈಕೆ ಹಚ್ಚಿದ್ರೆ ಅದು ಅಂದ್ರೆ ಕೃದಂತ ಭಾವನಾಮ ಆಗುತ್ತೆ. ಇದು ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ ನಮಗೆ ಬಹಳಷ್ಟು ಸರಳ. ಇದು ಕೃದಂತ ಭಾವನಾಮ ತಿಳ್ಕೋಬೇಕು. ಓಕೆ ಮೇಡಮ್, ನೋಡ್ರಿ ಇಲ್ಲಿಗ ನಾವು ಮೊದಲು ಹೇಳ್ತಕ್ಕಂಥದ್ದು ಕೃದಂತ ನಾಮ ಅದೇ ಬೇರೆ ಇದೆ. ಇಲ್ಲಿ ಭಾವನಾಮದಲ್ಲಿ ಇದೇ ಬೇರೆ ಬರ್ತಾ ಇದೆ. ಈಕೆ ತ ಟ ಪು, ಆಮೇಲೆ ಹೀಗೆ ತ ಟ ಪು ಬರ್ತಾ ಇದೆ, ಈಕೆ ಬರ್ತಾ ಇದೆ. ಈ ಥರ ಬಂದು ಸೇರಿಕೊಂಡ್ರೆ ಅವು ಕೃದಂತ ಭಾವನಾಮ ಆಗ್ತದೆ ಅಂತೇಳಿ. ಇನ್ನೊಂದು ಕೊನೆಯದಾಗಿರ್ತಕ್ಕಂಥದ್ದು ಇದರಲ್ಲಿ ಕೃದಂತ ಭಾವನಾಮದಲ್ಲಿ ಇದೇ ಕೆಲವೊಂದು ಇದೇ ಪಾಯಿಂಟ್ಸ್ಗಳನ್ನ ಇಲ್ಲಿ ಪುಸ್ತಕದಲ್ಲಿ ಕೊಟ್ಟತಕ್ಕಂಥ ಉದಾಹರಣೆಯನ್ನೇ ಅನೇಕ ಬಾರಿ ಕೊಡೋದು ಕೂಡ ಇದೆ ಸರ್, ನಾವು ನೋಡಿದೀವಿ. ಈಗ ನೋಟ ಆಗಿರ್ಬೋದು, ಮಾಟ ಆಗಿರ್ಬೋದು ಸರ್. ನೋಟ, ಮಾಟ, ಆಮೇಲೆ ಅಂಜಿಕೆ ಕೇಳಿದ್ದಾರೆ ಸರ್. ಈಗ ಅದರಲ್ಲಿ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಇನ್ನು ತುಂಬಾ ಉತ್ತಮ ಅಂತ ಹೇಳಿ ಅನಿಸುತ್ತೆ ಸರ್ ನನಗೆ. ನೀವು ಮೇಡಮ್ ಏನ್ ಅನಿಸ್ತದೆ, ಮಕ್ಳು ಏನ್ ಮಾಡ್ಬೇಕಂದ್ರೆ ಮೊದಲು ಕ್ರಿಯಾಪದದಲ್ಲಿದ್ದು ಅದಕ್ಕೆ ಭಾವನಾರ್ಥದಲ್ಲಿ ಪ್ರತ್ಯಯಗಳು ಸೇರಿಕೊಂಡ್ರೆ ಅದು ಖಂಡಿತವಾಗ್ಲೂ ಕೃದಂತ ಭಾವನಾಮ ಅಂತಾನೆ ಹಾಕಿ ಅದು ಹಾಗೆ ಆಗುತ್ತೆ ಅಂತ. ಇನ್ನೊಂದು ಕೊನೆಯದಾಗಿರ್ತಕ್ಕಂಥದ್ದು ಮೇಡಮ್, ಇದು ಕೃದಂತರದಲ್ಲಿ ಕೃದಂತ ಅವ್ಯಯ ಅಂತೇಳಿ ಬರ್ತದೆ. ಸೊ ಕೃದಂತಗಳಲ್ಲಿ ಧಾತುಗಳ ಮೇಲೆ ಉತ್ತ, ಅದೆ, ಧರೆ, ಅಲು, ಅಲಿಕೆ, ಅ, ಈ, ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಏನಾಗ್ತಾ ಇದೆ ಅಂದರೆ ಕೃದಂತ ಅವ್ಯಯಗಳು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಇಲ್ಲಿ ಉತ್ತ, ಮಾಡು ಅಧಿಕ್ ಉತ್ತ, ಮಾಡುತ್ತ, ತಿನ್ನು ಅಧಿಕ್ ಉತ್ತ, ಉತ್ತ ಪ್ರತ್ಯಯ ಸೇರ್ತಾ ಇದೆ. ತಿನ್ನುತ್ತ, ಮತ್ತೆ ಅಲಿಕೆನ ಪದ ಸೇರ್ತಾ ಇದೆ, ಮಾಡಲಿಕ್ಕೆ. ನೋಡಿ ಇದು ಕೂಡ ಮೊದಲಿಗೆ ಏನ್ ಬರ್ತಾ ಇದೆ ಮೇಡಮ್, ಧಾತು ಬರ್ತಾ ಇದೆ. ಈ ಕೃದಂತಗಳು ಬರೋದೇ ಧಾತುಗಳು. ನೆನಪಿಟ್ಕೊಂಡ್ಬಿಟ್ರೆ ಇದು ಕೃದಂತ ಕನ್ಫ್ಯೂಸ್ ಆಗೋದಿಲ್ಲ ಮಕ್ಕಳಿಗೆ. ಧಾತುಗಳು ಬಂದಿದ್ರೆ ಇದು ಕೃದಂತದಲ್ಲಿ ಐತೆ ಅಂತ ಭಾವಿಸ್ಕೋಬೇಕು. ಇದಕ್ಕೆ ಕೆಲವು ಪ್ರತ್ಯಯಗಳು ಬೇರೆ ಬೇರೆ ಆಗ್ತದೆ. ಅಲ್ಲಿ ನಾವು ಕೃದಂತ ನಾಮದಲ್ಲಿ ಒಂದು ಕರೆಕ್ಟ್ ಇದೆ, ಏನದು ವರ್ತಮಾನ ಕೃದಂತ, ಭೂತ ಕೃದಂತ, ನಿಷೇಧ ಕೃದಂತ ನೋಡ್ತಾ ಇದ್ವಿ. ಇದರೊಳಗೆ ಕೃದಂತ ಭಾವನಾಮದಲ್ಲಿ ಏನು ನೋಡ್ತಾ ಇದ್ದೀವಿ ಮೇಡಮ್, ಭಾವಾರ್ಥದಲ್ಲಿ ಬಂದಿದ್ರೆ ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ, ಅಂಜುವುದರ ಭಾವ ಅಂಜಿಕೆ, ಈ ಥರ ಬಂದಿದ್ರೆ ಅದು ಕೃದಂತ ಭಾವನಾಮ ಆಗ್ತದೆ. ಅವ್ಯಯಗಳಲ್ಲಿ ಕೃದಂತ ಅವ್ಯಯಗಳಲ್ಲಿ ನೋಡೋದಾದ್ರೆ ಉತ್ತ, ಧರೆ, ಅಲು, ಅಲಿಕೆ, ಅ, ಈ, ದು ಎನ್ನುವ ಈ ಪ್ರತ್ಯಯಗಳು ಸೇರಿಕೊಂಡ್ರೆ ಖಂಡಿತವಾಗ್ಲೂ ಇದು ಕೃದಂತ ಅವ್ಯಯಗಳ. ಇದು ಕೂಡ ಧಾತುಗಳ ಮುಂದೆನೇ ಸೇರಿಕೊಳ್ತದೆ ಅಂತ ಅರ್ಥ. ಅದಕ್ಕೆ ಮಾಡುತ್ತಾ, ತಿನ್ನುತ್ತಾ, ಮಾಡಲಿಕ್ಕೆ, ತಿಂದು, ನಡೆಯುತ್ತಾ, ಮಾಡಿ, ನೋಡು, ಮಾಡದೆ, ಬರದೆ, ಮಾಡ, ಕೇಳಲಿಕ್ಕೆ, ನೋಡಲಿಕ್ಕೆ, ನೋಡಲು, ಬರೆದು, ಮಾಡುತ್ತಾ ಅಂತ ಹೇಳಿ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನು ಈಗಾಗಲೇ ಶಿಕ್ಷಕರು ಕೊಟ್ಟಿರ್ತಾರೆ. ಇದನ್ನು ಕೂಡ ಮಕ್ಕಳು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಂಡ್ರೆ, ನಿಮಗೆ ಇವುಗಳನ್ನು ನೆನಪಿಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಅಂಕ ಇದ್ರ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಖಂಡಿತವಾಗ್ಲೂ ಬರ್ತದೆ ಪರೀಕ್ಷೆಯಲ್ಲಿ. ಇದನ್ನು ಯಾವುದೇ ರೀತಿಯಾದ ಕನ್ಫ್ಯೂಸನ್ನು ಮಾಡ್ಕೊಳ್ಳಾರ್ದೆ ಮಕ್ಕಳು ಏನಾದರೂ ಉತ್ತರಿಸಿದ್ದೇ ಆದರೆ ಖಂಡಿತವಾಗ್ಲೂ ನಮಗೆ ಈ 2 ಅಂಕನೂ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಮೇಡಮ್, ತದ್ದಿತಾಂತಗಳು ವಿಷಯಕ್ಕೆ ಬಂದೆ. ಈ ತದ್ದಿತಾಂತಗಳನ್ನು ಗುರುತಿಸೋದು ಕೂಡ ಹಾಗೆ. ಇಲ್ಲಿ ತದ್ದಿತಾಂತಗಳಲ್ಲಿ ನಾಮಪದಗಳು ಅಂತ ಬಳಸ್ತಾನೆ ರೀ ಮೊದಲಿಗೆ. ನಾವಲ್ಲಿ ಕೃದಂತದಲ್ಲಿ ಬಳಸಿದ್ದು ಕ್ರಿಯಾಪದ ಮೂಲ ರೂಪ ಧಾತು. ಈಗ ತದ್ದಿತಾಂತದಲ್ಲಿ ಬಳಸೋದು ನಾಮಪದ. ಇದು ಬಹಳ ಸ್ಪಷ್ಟವಾಗಿ ಮಕ್ಕಳು ನೆನ್ಪಿಟ್ಕೋಬೇಕು. ನಾಮಪದಗಳಿಗೆ ಬೇರೆ ಬೇರೆ ಅರ್ಥದಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳು ಆಗ್ತವೆ ಅಂತ ಅಂತ್ಯದಲ್ಲಿ ಬರ್ತದೆ. ತದ್ದಿತಾಂತಗಳು ಆಗ್ತವೆ ಅಂತದಲ್ಲಿ ಹೇಳ್ತಾರೆ. ಸೊ ತದ್ದಿತ ಪ್ರತ್ಯಯಗಳು ನಾಮಪದಗಳ ಅಂತ್ಯದಲ್ಲಿ ಉಳ್ಳ ಶಬ್ದಗಳೇ ಏನು ಅಂದರೆ ತದ್ದಿತಾಂತಗಳು ಅಂತಂದೇಳಿ ಕರಿತೀವಿ ಮೇಡಮ್. ತದ್ದಿತ ಪ್ರತ್ಯಯಗಳನ್ನು ನೋಡೋದಾದರೆ ಗಾರ, ಕಾರ, ಒಳ, ಕೋರ, ಗುಳಿ, ಅರ, ಆನೆಯ, ಅತಿ, ಇತ್ತಿ, ಈಗ, ಅಡಿಗ, ವಂತ, ಇಕೆ, ಅಳಿ, ತನ, ಇಕೆ, ಪು, ಮೇ, ಅಂತೆ, ಓಲ್, ತನಕ, ವರೆಗೆ, ಓಸುಗ, ಆಗಿ, ಓಸ್ಕರ ಇತ್ಯಾದಿ ಪದಗಳು ಎಲ್ಲವೂ ಕೂಡ ಇವು ತದ್ದಿತಾಂತ ಪ್ರತ್ಯಯಗಳು. ಇವು ಎಲ್ಲ ತದ್ದಿತಾಂತ ಪ್ರತ್ಯಯಗಳು ಮೇಡಮ್. ತದ್ದಿತಾಂತದಲ್ಲಿ 3 ವಿಧಗಳಿವೆ. ಒಂದು ತದ್ದಿತಾಂತ ನಾಮ, 2 ತದ್ದಿತಾಂತ ಭಾವನಾಮ, 3 ತದ್ದಿತಾಂತ ಅವ್ಯಯ. ಒಂದನೇದಾಗಿ ನೋಡೋಣ ತದ್ದಿತಾಂತ ನಾಮ ಅಂತೇಳಿ. ಸೊ ತದ್ದಿತಾಂತ ನಾಮಪದಗಳ ಮುಂದೆ ಈಗ
ಅಡಿಗ, ಕಾರ, ಕೋರ, ಗಾರ, ವಂತ, ವಾಳ, ಒಳಿ, ಅಳಿ, ಗುಳಿ, ಆರ, ಆನೆಯ ಮೊದಲಾದ ಪ್ರತ್ಯಯಗಳು ಸೇರಿ ಆಗ್ತಕ್ಕಂಥ ಪದಗಳನ್ನು ನಾವೇಂತ ಕರಿತೀವಿ ತದ್ದಿತಾಂತ ನಾಮಗಳು ಅಂತಂದೇಳಿ. ಇದರಲ್ಲಿ ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಮೇಡಮ್, ಪುಲ್ಲಿಂಗ ತದ್ದಿತಾಂತಗಳು ಬೇರೆ ಇದಾವೆ, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಬೇರೆ ಬೇರೆ ಇದಾವೆ, ಸ್ತ್ರೀಲಿಂಗ ತದ್ದಿತ ಪ್ರತ್ಯಯಗಳು ಇದಾವೆ ಕೂಡ ಬೇರೆ ಇದಾವೆ. ಹೌದು ಮೇಡಮ್. ಹೌದು ಸರ್. ಈಗ ಮೊದಲಿಗೆ ನಾವು ಪುಲ್ಲಿಂಗ ತದ್ದಿತಾಂತಗಳ ನಾಮವನ್ನು ನೋಡೋದಾತಂದ್ರೆ, ಈಗ ಬಳೆಗಾರ, ಬಳೆ ಅಧಿಕ್ ಗಾರ, ಬಳೆಗಾರ, ಬಳೆಗಾರ ಇದು ಪುಲ್ಲಿಂಗ ತದ್ದಿತ ಪ್ರತ್ಯಯ ಅಂದ್ರೆ ತದ್ದಿತ ಅಂತ ನಾಮ ಪುಲ್ಲಿಂಗ. ಓಕೆ. ಗಾರ, ಗಾರ ಅಂತಕ್ಕಂಥ ಗಾರ ಅನ್ನೋದು ತದ್ದಿತ. ಅದೇ ಬಳೆಗಾರ ಸ್ತ್ರೀಲಿಂಗದಲ್ಲಿ ಹೇಳೋದಾದ್ರೆ ಗಾರ್ತಿ ಅಂತ. ಬಳೆಗಾರ್ತಿ, ಬಳೆಗಾರ್ತಿ, ಗಾರ್ತಿ ಸ್ತ್ರೀಲಿಂಗ ರೂಪ, ಸ್ತ್ರೀಲಿಂಗ ರೂಪ. ಪುರುಷಾರ್ಥಕ ರೂಪದಲ್ಲಿ ಬಳೆಗಾರ, ಅದೇ ಗಾರ್ತಿ, ಬಳೆಗಾರ, ಬಳೆಗಾರ್ತಿ ಅಂತ ಆಗ್ತದೆ. ಹಾಗೆ ಒಕ್ಕಲಿಗ ಅಂತ ಇದೆ ಮೇಡಮ್, ಈಗ ಅಂತ ಪ್ರತ್ಯಯ ಇದೆ. ಒಕ್ಕಲಿಗ, ಒಕ್ಕಲು ಅದಕ್ಕೆ ಈಗ, ಒಕ್ಕಲಿಗ ಇದು ಪುರುಷಾರ್ಥದಲ್ಲಿ ಒಕ್ಕಲಿಗ. ಸ್ತ್ರೀಲಿಂಗದಲ್ಲಿ ಹೇಳೋದಾದ್ರೆ ಮೇಡಮ್ ಒಕ್ಕಲತಿ, ಒಕ್ಕಲಗಿತ್ತಿ, 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 ಗಿತ್ತಿ, ಇತ್ತಿ ಅಂತ ಪದ ಸೇರ್ತೀವಿ, ಒಕ್ಕಲಗಿತ್ತಿ ಅಂತ ಕರಿತೀವಿ. ಈ ರೀತಿಯಾಗಿ ಒಕ್ಕಲಗಿತ್ತ ಅಂತ ಹೇಳ್ತಾನೆ. ಹಾಗೆ ಮಾಲೆಗಾರ ಅಂತ ಇದೆ ಮೇಡಮ್, ಮಾಲೆ ಅಧಿಕಾರ ಮಾಲೆಗಾರ. ಅದೇ ಸ್ತ್ರೀಲಿಂಗದಲ್ಲಿ ಹೇಳೋದಾದ್ರೆ ಮಾಲೆಗಾರ್ತಿ, ಗಾರ್ತಿ, ಗಾರ್ತಿ, ಮಾಲೆಗಾರ್ತಿ ಅಂತ ಹೇಳ್ತೀವಿ. ಇದೇ ಥರ ಸಾಕಷ್ಟು ಪದಗಳು ನಮ್ಮ ಗೌಡ, ಗೌಡತಿ ಅಂತ ಹೇಳ್ತೀವಿ, ಗೌಡ, ಗೌಡತಿ ಅಂತ ಹೇಳ್ತಾರೆ. ಹಾಗೆ ಇನ್ನೂ ಅನೇಕ ಪದಗಳು ಮಾಲೆಗಾರ್ತಿ, ಕೋಲುಕಾರ್ತಿ ಈ ಥರ ಸ್ತ್ರೀಲಿಂಗ ವಾಚಕದಲ್ಲಿ ಬರ್ತವೆ. ಅದೇ ಮಾಲೆಗಾರ, ಕೋಲುಕಾರ ಇದು ಪುಲ್ಲಿಂಗ ವಾಚಕದಲ್ಲಿ ಬರ್ತವೆ. ಇದನ್ನು ಸರಿಯಾಗಿ ಮಕ್ಕಳು ತದ್ದಿತಾಂತ ನಾಮವನ್ನು, ಒಂದು ಪುಲ್ಲಿಂಗ ನಾಮ ಇದೆ, ಇನ್ನು ಸ್ತ್ರೀಲಿಂಗ ವಾಚಕನೇ ಇದೆ, ಸ್ವಲ್ಪ ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಗಾರ, ಕೋರ, ಒಳಿ, ಗುಳಿ ಅನ್ನೋ ಬಂದರೆ ವಂತ ಇವೆಲ್ಲ ಬಂದರೆ ಇದು ಖಂಡಿತವಾಗ್ಲೂ ತದ್ದಿತಾಂತ ನಾಮ ಅಂತಂದೇಳಿ ನಾವು ಮಕ್ಕಳು ಭಾವಿಸ್ಕೋಬೇಕು ಅಂತೇಳಿ. ಇನ್ನು ಎರಡನೇದಾಗಿ ತದ್ದಿತಾಂತ ಭಾವನಾಮ ಇದೆ. ತದ್ದಿತಾಂತ ಭಾವನಾಮ ಅಂದರೆ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ, ಇಕೆ, ಪು, ಮೆ. ಮೇಡಮ್ ನೋಡ್ರಿ 4 ಇದೆ ಮೇಡಮ್. ಸರಿಯಾಗಿ ಮಕ್ಕಳು ನೆನ್ಪಿಟ್ಕೊಂಡ್ರೆ ತದ್ದಿತಾಂತ ಭಾವನಾಮವನ್ನು ಗುರುಸೋದು ಭಾಳ ಸರಳ. ತನ, ಇಕೆ, ಪು, ಮೆ ಅಂದ್ರೆ ತದ್ದಿತ ಪ್ರತ್ಯಯಗಳು ಬರ್ತವೆ. ನಮ್ಮ ಎಕ್ಸಾಮ್ನಲ್ಲಿ ಅಷ್ಟು ಡೀಪ್ ಆಗಿ ತೆಗೆಯೋದಕ್ಕೆ ಮಕ್ಕಳಿಗೆ ಇದು ಕೂಡ ಟಫ್ ಇರೋದ್ರಿಂದ ತನ, ಇಕೆ, ಪೂಮೆ, ತನ, ಇಕೆ, ಪೂಮೆ ಈ 4ರಲ್ಲಿ ಯಾವ್ದಾದ್ರು ಒಂದು ಇಲ್ಲಿ ಹೇಳ್ತಾ ನೋಡ್ರಿ. ಜಾಣತನ, ಜಾಣನ ಭಾವ, ಜಾಣತನ. ನೋಡಿ ಮೇಡಮ್, ಇಲ್ಲಿ ಏನಾದ್ರು ಕ್ರಿಯಾಪದ ಇಲ್ಲ, ಇಲ್ಲಿ ಕ್ರಿಯಾಪದ ಬಂತ ಇಲ್ಲ. ಏನ್ ಬಂದಿದೆ ಮೇಡಮ್? ನಾಮಪದ ಬಂದ್ರೆ ಇದು ತದ್ದಿತ ಅಂತ ಭಾವನಾಮ ಆಗುತ್ತೆ. ಅಲ್ಲಿ ಒಟ್ಟಾರೆಯಾಗಿ ತದ್ದಿತಾಂತಗಳು ನಾಮಪದಗಳಿಂದ ಕೂಡಿರ್ತವೆ, ಕೃದಂತಗಳು ಕ್ರಿಯಾಪದಗಳಿಂದ ಕೂಡಿರ್ತವೆ ಅನ್ನೋದು ನಮಗೆ ಮೊದಲು ಮಕ್ಕಳಿಗೆ ಸ್ಪಷ್ಟವಾಗಿ ತಿಳ್ಕೋಬೇಕು ಸರ್, ತಿಳ್ಕೋಬೇಕು. ಜಾಣನ ಭಾವ ಜಾಣ್ಮತನ, ಜಾಣ್ಮೆ. ಚೆಲುವಿನ ಭಾವ ಚೆಲುವಿಕೆ, ಇದನ್ನ ಕೇಳಿದ್ದೇನೆ ಮೇಡಮ್, ಆಗ್ಲೇ ಚರ್ಚೆ ಮಾಡಿದೆ. ಚೆಲುವಿನ ಭಾವ ಚೆಲುವಿಕೆ. ಇಕೆ ಇದೆ, ಇಕೆ, ತನ, ಪೂಮೆ ಇದೆ. ಮತ್ತೆ ಅಂಜಿಕೆನ ಇದರಲ್ಲೇ ಬರ್ಬೋದಲ್ಲ ಸರ್? ಇಲ್ಲ, ಅದು ಕ್ರಿಯೆಯಿಂದ ಕೂಡಿರ್ತದೆ, ಇದು ನಾಮಪದದಿಂದ ಕೂಡಿದೆ. ಹಾಗಾಗಿ ಮತ್ತು ಇರಿದರ ಭಾವ ಇರಿಮೆ, ಕಪ್ಪು, ಕರಿದರ ಭಾವ ಕಪ್ಪು, ದೊಡ್ಡವನ ಭಾವ ದೊಡ್ಡತನ, ಪಿರಿದರ ಭಾವ ಪೆರ್ಮೆ, ಹಾಗೆ ಬಡವನ ಭಾವ ಬಡತನ, ಹಾಗೆ ಸಿರಿತನ, ಶ್ರೀಮಂತನ ಭಾವ ಸಿರಿತನ, ಹೊಸದರ ಭಾವ ಹೊಸತನ. ಇಂಥ ಹಲವಾರು ಉದಾಹರಣೆಗಳನ್ನು ನಾವು ಕೂಡ ಈಗಾಗಲೇ ಕೇಳಿಸ್ಕೊಂಡಿದ್ದೀವಿ. ಇನ್ನು ಮುಂದೆನೂ ಕೂಡ ಮಕ್ಕಳು ಇರ್ತಕ್ಕಂಥದ್ದನ್ನು ಹೊಸದು ಯಾವುದಾದ್ರೂ ಬಂದರೂ ಕೂಡ ಭಯಪಡಾಗುತ್ತೆ ಇಲ್ಲ. ತನ, ಇಕೆ, ಪೂಮೆ ಈ ಥರ ಬಂದು ನಾಮಪದದಿಂದ ಕೂಡಿದ್ರೆ ಖಂಡಿತವಾಗ್ಲೂ ತದ್ದಿತಾಂತ ಭಾವನಾಮ. ಕೊನೆಯದಾಗಿ ಮೇಡಮ್ ತದ್ದಿತಾಂತ ವ್ಯಯ ಅಂತ ಇದೆ. ತದ್ದಿತಾಂತ ವ್ಯಯ ನಾಮಪದಗಳ ಮುಂದೆ ಅಂತೆ, ಒಲು, ತನಕ, ವರೆಗೆ, ಇಂತ, ಆಗಿ, ಓಸುಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ಏನಾಗ್ತವಂದ್ರೆ ತದ್ದಿತಾಂತ ಅವ್ಯಯಗಳಾಗ್ತವೆ. ನೋಡಿ ಮೇಡಮ್, ಈ 3ರಲ್ಲಿ ಈಗಾಗಲೇ ನಾನು ಒಂದನೇದಾಗಿ ನೋಡಿದ್ವಿ, ಗಾರ, ಕಾರ, ಕೋರ, ವಂತ, ಒಳಿಗ ಅಂತ ಬಂದರೆ ಅದು ತದ್ದಿತಾಂತ ನಾಮ ಆಯಿತು. ತದ್ದಿತಾಂತ ಭಾವ ಸಿರಿತನ, ಬಡತನ, ಚಲುವಿಕೆ, ಇಕೆ, ಪೂಮೆ ಅವು ಬಂದವು. ಆದರೆ ಇಲ್ಲಿ ಒಲು, ತನಕ, ಹೊರೆಗೆ, ಇಂಥ, ಓಸುಗ ಇಂಥ ಪದಗಳು ಬರ್ತವೆ. ಇದು ಬಂದರೆ ಸರಳವಾಗಿ ಗುರುಸಲಿಕ್ಕೆ ಮಕ್ಕಳಿಗೆ ಇನ್ನೂ ಒಂದು ಏನಂದರೆ ಚಂದ್ರನಂತೆ, ಚಂದ್ರನ ಅದಕ್ಕೆ ಅಂತೆ, ಚಂದ್ರನಂತೆ, ಅಂತೆ, ಮಟ್ಟಿಗೆ, ಅವನ ಮಟ್ಟಿಗೆ, ಇವಳ ಮಟ್ಟಿಗೆ, ಅದಕ್ಕೋಸ್ಕರ, ಇದಕ್ಕೋಸ್ಕರ, ಓಸ್ಕರ ಪದ ಬಳಸ್ತೀವಿ. ಕರಡಿ ಓಲ್
ಈ ಥರ ಓಲ್ ಅನ್ನೋ ಅದು ಕೂಡ ಅಳಗನ್ನಡ ಪದವನ್ನು ಸೇರಿಸ್ತೀವಿ. ಮಟ್ಟಿಗೆ, ನದಿಯ ಓಲ್, ಅವನಂತೆ, ಚಂದ್ರನ ಓಲ್, ಓಸ್ಕರ ಅಂತ ಬಂದಾಗ ನನಗೋಸ್ಕರ, ನಿಮಗೋಸ್ಕರ, ಬೆಕ್ಕಿಗೋಸ್ಕರ ಯಾವುದಾದ್ರೂ ನಾವು ತೊಗೊತಿರ್ತೀವಿ. ತನಕ ಬರ್ತದೆ, ಊರಿನ ತನಕ, ಮನೆ ತನಕ, ಹಿಮಾಲಯ ತನಕ, ಈ ಥರ ಯಾವುದಾದ್ರೂ ಬಳಸ್ಬೋದು. ಇಂಥ ಬರ್ತದೆ, ರಾಧೆಗಿಂತ, ಹೊರೆಗೆ, ಶಾಲೆಯವರೆಗೆ, ಅದಕ್ಕಿಂತ, ಹೊರೆಗೆ, ಪಟ್ಟಣದವರೆಗೆ, ನದಿಯ ಓಲ್, ಮನೆಯ ಓಲ್, ನಿನಗಾಗಿ, ಇದರ ಓಲ್, ಇದಕ್ಕಾಗಿ, ಅವನ ಓಲ್, ಇಂಥ ಅನೇಕ ಪದಗಳು ಕೂಡ ಈಗಾಗಲೇ ಶಿಕ್ಷಕರು ನಮಗೆ ಹೇಳ್ಕೊಟ್ಟಿದ್ದಾರೆ. ಇವನ್ನ ನಾವು ಗುರುತಿಸೋಳಿಕ್ಕೆ ಕೆಲವೇ ಒಂದಿಷ್ಟು ಕ್ರಿಯಾಪದದಿಂದ ಕೂಡಿದ್ರೆ ಕೃದಂತ, ನಾಮಪದದಿಂದ ಕೂಡಿದ್ರೆ ತದ್ದಿತಾಂತಗಳು ಗೊತ್ತಿರುತ್ತೆ. ಇದರೊಳಗೇ ಮೂರು ಇದ್ದಾವೆ. ತದ್ದಿತಾಂತ ನಾಮ ಅಂದ್ರೇನು, ತದ್ದಿತಾಂತ ಭಾವನಾಮ ಅಂದರೆ ಹೇಗಿರುತ್ತೆ, ಮತ್ತು ತದ್ದಿತಾಂತ ಅವ್ಯಯಗಳು. ಇವುಗಳಿಗೆ ಆದಂಥ ಕೆಲವು ಟ್ರಿಕ್ಸ್ಗಳನ್ನು ಬಳಸಿಕೊಂಡು ನಾವೇನಾದರೂ ಪರೀಕ್ಷೆಯಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ಈ 2 ಅಂಕನ ನಾವು ಖಂಡಿತವಾಗ್ಲೂ ಕಳೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮನೋಭಾವ ನಂದು ಮೇಡಮ್. ಸರ್, ಈಗ ಮಕ್ಕಳಿಗೆ ನಿಜವಾಗ್ಲೂ ಇದ್ರ ಬಗ್ಗೆ ತುಂಬ ಗೊಂದಲ ಇತ್ತು ಸರ್. ನೀವು ಗೊಂದಲವನ್ನು ಪರಿಹರಿಸಿದಿರಿ, ಯಾಕೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ರೋಗಮುಕ್ತ ಪರಿವಾರಕ್ಕಾಗಿ ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ. ವಿಷಮುಕ್ತ ಆಹಾರದ ಅಮೃತ ಬುಟ್ಟಿ ನಿಮ್ಮ ಮನೆಯಲ್ಲಿದ್ರೆ ಆರೋಗ್ಯ ಬಲುಗಟ್ಟಿ. ಅಮೃತ ಬುಟ್ಟಿಯಲ್ಲಿರಲಿವೆ ಹಲ್ಲಿನ ಪುಡಿ, ಗಾಣದ ಎಣ್ಣೆ, ಬೆಲ್ಲ, ಜೇನುತುಪ್ಪ, ಸೈಂದ್ರ ಲವಣ ಉಪ್ಪು, ಜವಾರಿ ಆಕಳ ತುಪ್ಪ, ಗೋಧೂಪ, ಗೋನಾಯಿಲ್, ಸೊಳ್ಳೆ ನಿವಾರಕ, ಭರಣಿ, ಸ್ನಾನದ ಚೂರ್ಣ, ಅಗ್ನಿಹೋತ್ರ, ಸಿರಿಧಾನ್ಯಗಳು, ಗೋ ಉತ್ಪನ್ನಗಳು, ಮಣ್ಣಿನ ಪಾತ್ರೆಗಳು, ಆಯುರ್ವೇದ ಉತ್ಪನ್ನಗಳು ಸೇರಿ ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವ ಆಹಾರ ಪದಾರ್ಥಗಳು ಲಭ್ಯ. ಅಮೃತ ಬುಟ್ಟಿಗಾಗಿ ಹಿಂದೆ ಭೇಟಿ ನೀಡಿ. ವಿಳಾಸ ಆರ್ಗ್ಯಾನಿಕ್ ಅರಮನೆ, ಮೈಕ್ರೋ ಫಿನಿಶ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಎದುರಿಗೆ, ಗೋಕುಲ್ ರೋಡ್, ಹುಬ್ಬಳ್ಳಿ. ಮೊಬೈಲ್ ಸಂಖ್ಯೆ 9484155780 ಅಥವಾ 9964870722. ರೋಗಮುಕ್ತ ಪರಿವಾರಕ್ಕಾಗಿ ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ. ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ, ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋ ಅರ್ಪಿಸುವ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸರ್, ಹನುಮಂತಪ್ಪ ಸರ್, ಈ ಮಕ್ಕಳು ಈಗ ಪರೀಕ್ಷೆಯ ಸಿದ್ಧತೆಯಲ್ಲಿ ಇದ್ದಾರೆ ಸರ್ ಆಲ್ರೆಡಿ. ಹೀಗಾಗಿ ನೀವೇನು ಸಲಹೆಗಳನ್ನು ಮಕ್ಕಳಿಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀರಿ ಸರ್ ಪರೀಕ್ಷೆಗೋಸ್ಕರ, ಅಥವಾ ಯಾವ ಟಿಪ್ಸ್ಗಳನ್ನು ಕೊಡೋದಕ್ಕೆ ಮಕ್ಕಳಿಗೆ ಇಷ್ಟಪಡ್ತಾ ಇದ್ದೀರಿ ಸರ್? ಮೇಡಮ್, ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಬರಿಬೇಕಾದಾಗೆ ಈಗ ನಮಗೆ ಸರಳವಾಗಿ ಈಗ ಪತ್ರ ಒಂದಿದೆ 4-5 ಮಾರ್ಕ್ಸಿಗೆ. ಹೌದು ಸರ್, ಹೌದು. ಆ ಪತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ವಿದ್ಯಾರ್ಥಿಗಳು. ಹೌದು ಸರ್, ಯಾವ ರೀತಿಯಾಗಿ ಬಿಡಬಾರ್ದು ಅಂತ, ಯಾವ ರೀತಿಯಾಗಿ ಮಕ್ಕಳು ಬರಿಬೇಕು? ಈಗ ಪತ್ರದಲ್ಲಿ ನಮಗೆ 2 ಆಯ್ಕೆ ಕೊಟ್ಟಿರ್ತಾರೆ. ಒಂದು ವೈಯಕ್ತಿಕ ಮತ್ತು ಒಂದು ವ್ಯಾವಹಾರಿಕ. ನಮಗೆ ಅದರಲ್ಲಿ ವ್ಯಾವಹಾರಿಕ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಯಾಕಂತಂದ್ರೆ ನಮಗೆ ಪ್ರಶ್ನೆಯಲ್ಲಿನೇ ಉತ್ತರ ಸಿಕ್ಬಿಡ್ತದೆ. ಯಾಕಂದ್ರೆ ಅಲ್ಲಿ ನೋಡ್ರಿ, ಅಲ್ಲಿ ಇವರಿಂದ ಹೌದ್ರೆ, ಇವರು ಯಾರು ಪತ್ರ ಬರೀತಾರೆ ಅಂತ ಹೇಳಿ ಆ ವಿಳಾಸ ಅಲ್ಲೇ ಇರುತ್ತೆ. ಹೌದ್ರೆ, ಅದ್ರ ಜೊತೆಗೆ ಮತ್ತೆ ಇವರಿಗೆ ಯಾರಿಗೆ ಪತ್ರ ಬರಿತೀವಲ್ಲ ಆ ವಿಳಾಸನ ಕೂಡ ಪತ್ರದಲ್ಲಿ ಇರುತ್ತೆ. ಎಲ್ಲ ಅವರೇ ಕೊಟ್ಟಿರ್ತಾರೆ. ಅವೆರಡು ಆದ್ಮೇಲೆ ಮಾನ್ಯರೇ ಅಂತ ಬರಿತೀವಿ. ಆಮೇಲೆ ವಿಷಯ ಬರಿತೀವಲ್ಲ, ವಿಷಯನೂ ಕೂಡ ಪ್ರಶ್ನೆಯಲ್ಲೇ ಇರುತ್ತೆ. ಹೌದು ಸರ್. ಹಾಗಾಗಿ ಆ 3 ಪಾಯಿಂಟ್ ನಮ್ಗೆ ಸಿಗ್ತವೆ. ಆಮೇಲೆ ಒಡಲು ಸ್ವಲ್ಪ ಪತ್ರವನ್ನ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿದ್ಯಾರ್ಥಿಗಳು ಬರೆದು ಬಿಟ್ರೆ ಸರ್, ಅಲ್ಲಿ 5 ಅಂಕಗಳು. ವಿಷಯದಲ್ಲೇ ಅಲ್ಲಿ ಒಡಲು ಕೂಡ ಇರ್ತದೆ ಸರ್, ಅದನ್ನೇ ತಗೋಬಹುದು ಸರ್. ಒಂದು ಪದವನ್ನ ಹಚ್ಕೋಬಹುದು, ಮೇಲ್ಕಂಡ ವಿಷಯದಂತೆ ಜಸ್ಟ್ ಶಾರ್ಟ್ ಮಾಡ್ಬಿಡೋದು ಸರ್ ಅಷ್ಟೇ. ಹೌದು, ಮೇಲ್ಕಂಡ ವಿಷಯದಂತೆ ಅಂತ ಹೇಳಿ ಅಲ್ಲಿ ವಿಷಯ ಬರ್ದಿರ್ತಾರಲ್ಲ ಅದನ್ನ ಒಂದು ಲೈನ್ ಹಾಕೊಂಡು ನಮ್ಗೆ ಈ ರೀತಿಯಾಗಿ ಆಗ್ಬೇಕಾಗಿತ್ತು ಅಂತ ಹೇಳಿ ಬರ್ದ್ಬಿಟ್ರೆ, ಅದು ಬರ್ದು ಕಂಪಲ್ಸರಿ ಪತ್ರದೊಳಗೆ ಏನ್ ಮಾಡ್ತಾರೆ ಮೇಡಮ್ ವಿದ್ಯಾರ್ಥಿಗಳು, ಆ ಪತ್ರದಲ್ಲಿ ಬರದಲ್ಲಿ ಅವ್ರು ಲಾಸ್ಟಿಗೆ ಸಮಯ ಕಡಿಮೆ ಇರ್ಬೋದು ಅನ್ಕೊಂಡು ಕೆಲವೊಬ್ರು ಮೆಲ್ಲಕ್ಕೆ ಬರ್ದಿರ್ತಾರೆ. ಆ ಸಮಯದ ಅಭಾವದಿಂದ ದಿನಾಂಕ, ಸ್ಥಳ ಇವನ್ ಬಿಟ್ಟು ಬರಬಾರ್ದು. ಯಾಕಂದ್ರೆ ಅಲ್ಲಿ ಆ ಮಾರ್ಕ್ಸ್ ಅಂಕಗಳು ಕಡಿತ ಆಗೋ ಸಾಧ್ಯತೆಗಳಿದಾವೆ. ಹಂಗಾಗಿ ಆ ಹಂತಗಳೇನದಾವಲ್ಲ, ಪತ್ರದ ಹಂತಗಳು, ಅದನ್ನು ಕಂಪಲ್ಸರಿ ವಿದ್ಯಾರ್ಥಿಗಳು ಬರೆದ್ರೆ 5 ಅಂಕಗಳನ್ನ ತಗೋಬಹುದು. ಆರಾಮ್. ಅಂದ್ರೆ ವ್ಯಾವಹಾರಿಕ ಪತ್ರವನ್ನ ಬರೀರಿ ಅಂತ ಸ್ಕೋರ್ ಮಾಡಬಹುದು. ಸೂಕ್ತ. ಯಾಕಂದ್ರೆ ನಮಗೂ ಕೂಡ ಸರಳ ಅನಿಸ್ತದೆ. ಯಾಕಂತಂದ್ರೆ ಅಲ್ಲಿ ಇವರಿಗೆ ವಿಷಯ ಅವೆಲ್ಲ ವಿಷಯಗಳು ನಮ್ಗೆ ಸಿಗ್ತಾವಲ್ಲ, ಆ ಅಂಶಗಳು ಸಿಕ್ಕಾಗ ನಾವು ಪತ್ರವನ್ನ ಬರೆಯೋದು ಸುಲಭ ಆಗುತ್ತೆ. ನೆಕ್ಸ್ಟ್ ಹೊರವಿಳಾಸ ಒಂದು ಅಲ್ಲಿ ಮೆನ್ಷನ್ ಮಾಡ್ಬೇಕು ಸರ್ ಲಾಸ್ಟಿಗೆ. ಹೊರವಿಳಾಸನ ಇವರಿಗೆ ಪತ್ರ ಬರೆದ ಮೇಲೆ ಧನ್ಯವಾದಗಳಿಗೆ ಅಂತ ಬರೆದು ಈ ಕಡೆಗೆ ಸ್ಥಳ, ದಿನಾಂಕ ಮತ್ತೆ ಇಂತಿ ತಮ್ಮ ವಿಶ್ವಾಸಿ ಅಥವಾ ವಿದ್ಯಾರ್ಥಿ ಅಂತ ಬರೆದ್ರೆ ಆ ಎಲ್ಲ ಹಂತಗಳು ಮಾತ್ರ ಸರಿಯಾಗಿ ಬರೆದ್ರೆ 5 ಅಂಕ ನಾವು ಪಡಿಬೋದು ಮೇಡಮ್. ಏನು
ಈಗ ನಾವು ಬಾರಿ ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ಕೂಡ ಆ ಪ್ರಶ್ನೆಯಲ್ಲಿ ಉತ್ತರ ಸಿಗುತ್ತೆ, ಬರಿಬಹುದು. ಅರ್ಧ ಉತ್ತರ ಅವರೇ ಕೊಟ್ಬಿಟ್ರು. ಖಂಡಿತ ಮೇಡಮ್. ಏನಿಲ್ಲ ಸರ್, 3 ಸಾಲ್ ಕೊಟ್ಟಿರ್ತಾರೆ ಸರ್, 6 ಸಾಲ್ ಮಾಡಿ ಬರೆಯೋದೇ ಪತ್ರ ಸರ್, ಮತ್ತೆ ಏನಿಲ್ಲ ಹೌದು ಮೇಡಮ್. ಸರ್ ಈಗ ಪತ್ರದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್. ಈಗ ಪ್ರಬಂಧವನ್ನ ಯಾವ ರೀತಿಯಾಗಿ ಅವರು ಬರೀಬೇಕಾಗುತ್ತೆ ಸರ್, ಅಥವಾ ಸ್ಕೋರ್ ಮಾಡ್ಬೇಕು, 5ಕ್ಕೆ ನಾನು 5 ತಗೋಬೇಕು ಅನ್ನೋಂಥ ಮಕ್ಕಳು ಇರ್ತಾರೆ, ಅಥವಾ ಇಲ್ಲ ನನಗೆ 3 ಸಾಕಪ್ಪ ಅನ್ನುವಂತ ಇರ್ತಾರೆ. ಅವ್ರಿಗೆ ಏನು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಹಾಂ ಮೇಡಮ್, ಇಲ್ಲಿ ಪ್ರಬಂಧನೂ ಕೂಡ ನಮಗೆ ಅದು ಬರವಣಿಗೆಯಲ್ಲಿ ಬರ್ತದೆ ಮೇಡಮ್. ಅಲ್ಲಿ ಕೂಡ ಅದಕ್ಕೆ ಪ್ರಬಂಧಕ್ಕೆ ಅಂಕ ನಿಗದಿಯಾಗಿದ್ದು 5 ಅಂಕ ಮೇಡಮ್. ಹಂಗಾಗಿ ಆ ಪ್ರಬಂಧ ಬರೆಯುವಾಗ ಅದು ಕೊನೆಯ ಪ್ರಶ್ನೆ ಕೂಡ ಆಗಿರುತ್ತೆ. ಹೌದು ಸರ್. ಕೆಲವೊಬ್ರು ಕೊನೆಗೆ ಬರೀತಾರೆ, ಕೆಲವೊಬ್ರು ನಡುಕ್ಕೆ ಬರೀತಾರೆ. ಆದರೆ ಕೊನೆಗೆ ಬರೆಯೋದು ಭಾಳ ಉತ್ತಮ ಅಂತ, ಯಾಕಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಪ್ರಬಂಧಕ್ಕೆ ಕೊನೆಯಲ್ಲಿ ತಗೊಂಡ್ರೆ ನಾವು ಸಮಯ ತಗೊಂಡ್ರೆ ಅಲ್ಲಿ ಬರಿಬೋದು ನಾವು ವಿವರಣವಾಗಿ ಅಂತೇಳಿ. ಈಗ 2 ಪ್ರಬಂಧಗಳನ್ನು ಕೊಡ್ತೀವಿ, ಅಲ್ಲಿ ಕೂಡ 45ನೇ ಪ್ರಶ್ನೆ ಅದು. ಅಲ್ಲಿ ಕೂಡ 2 ಪ್ರಬಂಧಗಳಿರ್ತವೆ. ಅದ್ರಾಗ ಆ 2 ಪ್ರಬಂಧಗಳಲ್ಲಿ ನಮಗೆ ಹೆಚ್ಚು ಸೂಕ್ತ ಅನಿಸಿರ್ತಕ್ಕಂಥ ಪ್ರಬಂಧವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ. ಹೌದು ಸರ್. ಯಾಕಂದ್ರೆ ನಮಗೆ ಆ 2 ವಿಷಯಗಳಲ್ಲಿ ನಮಗೆ ಯಾವುದನ್ನ ಚೆನ್ನಾಗಿ ನಾವು ಬರಿಬಹುದು, ಯಾವ್ದು ಇರ್ತದೋ ಅದನ್ನ ಆಯ್ಕೆ ಮಾಡೋದು ಸೂಕ್ತ ಅಂತ ಹೇಳ್ತೀರಾ? ಸೂಕ್ತ ಮೇಡಮ್. ಅಂದ್ರೆ ಅದರಿಂದ ನಾವು 5 ಅಂಕಗಳನ್ನ ನಾವು ಪಡಿಬಹುದು. ಅವಾಗ ಅದು 5 ಅಂಕ ಬಂತಂದ್ರೆ 100ಕ್ಕೆ 100 ತಗೋಬಹುದಲ್ಲ ಮೇಡಮ್. ಸರ್ ಇವೇ ಅಂತ ಬರುವಂತ ಚಾನ್ಸಸ್ ಇದಾವ ಅಥವಾ ನಮಗೆ ಕ್ಲಾಸಿಂದ ಬರ್ತದ? ಅದ ಮೇಡಮ್. ಈಗ ನಮಗೆ ತಿಳಿದಂಗೆ ಈಗ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ನಮಗೆ ಭಾಷಾಭ್ಯಾಸ ಹಿಂದ್ಗಡೆ 10 ಪ್ರಬಂಧಗಳನ್ನು ಕೊಟ್ಟಾರೆ. 2 ಬುಕ್, ಭಾಗ 1 ಭಾಗ 2. ಆ 10 ಪ್ರಬಂಧಗಳಲ್ಲಿ 1 ಬರುವ ಸಾಧ್ಯತೆಗಳು ಅದಾವ ಮೇಡಮ್. ಸರ್ ಈಗ ನಾನು ಕೇಳ್ಪಟ್ಟಂಗೆ 10ನೇ ತರಗತಿಯನ್ನ ಹೊರತುಪಡಿಸಿ ಕೂಡ 8 ಮತ್ತು 9ನೇ ತರಗತಿಯಲ್ಲಿರ್ತಕ್ಕಂಥ ಪ್ರಬಂಧಗಳು ಕೂಡ ಈ ಸಾರಿ ಬರಬಹುದು ಅಂತ ಕೆಲವೊಂದು ಸಾರಿ ಕೇಳ್ಪಟ್ಟಿದ್ದೀನಿ ಸರ್. ಹೌದು ಮೇಡಮ್, ಖಂಡಿತ ಮೇಡಮ್. ಹಂಗೆ ಬಂದಾಗ ಮೇಡಮ್ ನಾವು ನಮ್ಮಲ್ಲಿ ಬಂದಿರತಕ್ಕಂಥ 10ನೇ ತರಗತಿಯಲ್ಲಿ ಬಂದಿರತಕ್ಕಂಥ ಪ್ರಬಂಧಗಳನ್ನು ಒಂದು ಕಡೆ ಪಟ್ಟಿ ಮಾಡ್ಕೊಂಡು ಅದ್ರ ಬಗ್ಗೆ ಆ ವಿಷಯದ ಬಗ್ಗೆ ನಾವು ಒಂದು ಕಡೆ ಬರೆದಿಟ್ಕೊಂಡ್ರೆ ಹೋಗ್ಬೇಕಾದಾಗ ಎಕ್ಸಾಮಿಗೆ ಹೋಗ್ಬೇಕಾದಾಗ ಒಂದು ಸ್ವಲ್ಪ ಕಣ್ಣಾಡಿಸಿದ್ರೆ ಅದ್ರೊಳಗೆ ಬಂತಂದ್ರೆ ನಾವು 5ಕ್ಕೆ 5 ಈಜಿಯಾಗಿ ತೊಗೋಬೋದಲ್ಲ ಮೇಡಮ್, ಅಂಕಗಳನ್ನ ಪಡಿಬಹುದು ಸರ್. ಹಾಂ ಮೇಡಮ್. ಈಗ ಅಲ್ಲಿ ಇನ್ನೊಂದು ಏನಂತಂದ್ರೆ ಮೇಡಮ್, ಅಲ್ಲಿ ಕಂಪಲ್ಸರಿ ಪ್ರಬಂಧದಲ್ಲಿ ಪ್ರಸ್ತಾವನೆ ಫಸ್ಟಿಗೆ 3 ಅಂಶಗಳನ್ನು ನಾವು ತಗೋಬೇಕಾಗುತ್ತೆ. ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತೇಳಿ 1 ಅಂಶವನ್ನು ಅಲ್ಲಿ ಪ್ರಬಂಧದ ಬಗ್ಗೆ ನಾವು ವಿವರವಾದ ಅಂದ್ರೆ ಪ್ರಬಂಧ ಅದು ಕಾನ್ಸೆಪ್ಟ್ ಮೂಡಿಸ್ಬೇಕಾಗುತ್ತೆ ಮೇಡಮ್. ಆಮೇಲೆ ವಿಷಯ ಬೆಳವಣಿಗೆ ಅಥವಾ ಒಡಲು, ಆ ಒಡಲಿನಲ್ಲಿ ಆ ಪ್ರಬಂಧಕ್ಕೆ ಸಂಬಂಧಪಟ್ಟಂಗೆ ಈಗ ನಮಗೆ ಜನಸಂಖ್ಯೆ, ಈಗ ಒಂದು ಉದಾಹರಣೆ ತಗೊಂಡ್ರೆ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳೇನಂತ ತಗೊಂಡು ಆ ಜನಸಂಖ್ಯೆ ಕಾರಣಗಳನ್ನ ಬರೆದು ಆಮೇಲೆ ಲಾಸ್ಟಿಗೆ ನಮಗೆ ಅದು ಅದರಿಂದ ಜನಸಂಖ್ಯೆ ತಡೆಗಟ್ಟಲು ಕಾರಣಗಳೇನು, ಆಮೇಲೆ ಅದರಿಂದ ಪರಿಣಾಮ ಏನು ಅಂತೇಳಿ ಅವೆಲ್ಲವನ್ನು ಬರೆದು ಬಿಟ್ರೆ ನಮಗೆ ಈಜಿಯಾಗಿ ನಮ್ಗೆ ಅಂದ್ರೆ ಆ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರುತ್ತೆ ಅಂತ. ಹೌದ್ರೆ, ಈಗ ಯಾವುದಕ್ಕಂತೇಳಿ ಆಗಲೇ ನಮ್ಮ ಶಿಕ್ಷಕರು ಹೇಳಿರ್ತಾರೆ ಅದನ್ನು ನಾವು ಬರಿಬೋದು ಅಂತ. ಆಮೇಲೆ ವಿಷಯ ಒಡಲು ಬರೆದ್ಮೇಲೆ ಮೇಡಮ್ ಕಂಪಲ್ಸರಿ ಉಪಸಂಹಾರ ಅಥವಾ ಮುಕ್ತಾಯ ಅಂತೇಳಿ ಮಾಡಬೇಕು. ಈ 3 ಹಂತಗಳನ್ನು ಇಟ್ಕೊಂಡು ನಾವು ಪ್ರಬಂಧಗಳನ್ನು ಬರೆದ್ರೆ 5ಕ್ಕೆ 5 ಅಂಕಗಳು ನಾವು ತಗೋಬಹುದು. ಈಗ ಉದಾಹರಣೆ ನಮಗೆ ಚಂದ್ರಯಾನ 3, ಈಗ ಸದ್ಯ ಪ್ರಚಲಿತ ಘಟನೆಗಳಂತೆ ಚಂದ್ರಯಾನ 3, ಮಹಿಳಾ ಸಬಲೀಕರಣ, ತ್ಯಾಜ್ಯ ವಸ್ತು ನಿರ್ವಹಣೆ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಕೋವಿಡ್-19, ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಮಹತ್ವ, ಮತದಾನದ ಮಹತ್ವ, ಸಾವಯವ ಬೇಸಾಯ, ರಾಷ್ಟ್ರೀಯ ಹಬ್ಬಗಳು ಅಥವಾ ಭಾವೈಕ್ಯತೆ, ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ. ಈಗ ನೋಡ್ರಿ ಮೊನ್ನೆ ಈಗ ನಿನ್ನೆ ನಿನ್ನೆ ಯಾರು ಸುನೀತಾ ವಿಲಿಯಮ್ಸ್ ಅವರು ಎಷ್ಟು ದಿನಗಳ ಕಾಲ ಇದ್ರು ಭೂಮಿಗೆ ಬಂದ್ರು, ಅದು ಪ್ರಚಲಿತ ಕೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ನಾವು ಚೆನ್ನಾಗಿ ಓದ್ಕೊಂಡಿದ್ರೆ ಅಥವಾ ಪೇಪರ್ನಲ್ಲಿ ಬಂದಿರ್ತವೆ, ವಾಟ್ಸಪ್ಗಳಲ್ಲಿ ಬಂದಿರ್ತವೆ ನಮಗೆ, ಅದನ್ನ ಸ್ವಲ್ಪ ಅಂದ್ರೆ ನಾವು ಯಾವ ವಿಷಯ ಗೊತ್ತಿಲ್ಲ ಅನ್ನೋದಕ್ಕಿಂತ ಗೊತ್ತಿದೆ ಅನ್ನೋದಕ್ಕೆ ಬಹಳಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಶಾಲೆಗಳಲ್ಲಿ ಮೌಲ್ಯ, ನೈತಿಕ ಶಿಕ್ಷಣ, ಮೂಢನಂಬಿಕೆ ತೊಡೆದುಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ, ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ, ಆಮೇಲೆ ಸಾಮಾಜಿಕ ಪಿಡುಗುಗಳು, ಈ ವಿಷಯಗಳ ಮೇಲೆ ಸ್ವಲ್ಪ ಗಮನ ಇಟ್ಟರೆ ನಮಗೆ ವಹಿಸಿದರೆ ನಾವು 5ಕ್ಕೆ 5 ಅಂಕ ಪ್ರಬಂಧದಲ್ಲಿ ಪಡಿಬಹುದು ಮೇಡಮ್. ಸರ್ ಈಗ ಓಕೆ, ಪ್ರಬಂಧದ ಯಾವ ರೀತಿಯಾಗಿ ಆಮೇಲೆ ಪ್ರಬಂಧ ಬರವಣಿಗೆ ಆಗಿರೋದ್ರಿಂದ ಮೇಡಮ್ ಅಲ್ಲಿ ಸ್ವಲ್ಪ ಅಕ್ಷರಗಳಿಗೆ ಮಹತ್ವ ಕೊಟ್ಟಿರ್ತಾರೆ. ಆಮೇಲೆ ಲೇಖನ ಚಿಹ್ನೆಗಳು ಮೇಡಮ್, ಅಂದ್ರೆ ಬರವಣಿಗೆ ರೂಪಕ್ಕೆ, ಶುದ್ಧವಾದ ರೂಪಕ್ಕೆ ಅಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಹಂಗಾಗಿ ಅದು ಬರವಣಿಗೆನೇ ಅಂತ ಸೃಜನಶೀಲವಾಗಿ ಇರಬೇಕು. ಅದ್ರ ಜೊತೆಗೆ ಮೇಡಮ್ ಆ ರೀತಿಯಾಗಿ ಬರೆದ್ರೆ ನಮ್ಗೆ 5ಕ್ಕೆ 5 ಅಂಕ ತಗೋಬಹುದು. ಹಾ ಮೇಡಮ್. ಸರ್ ಇನ್ನು ಪ್ರಬಂಧ ಹೇಳಿದ್ರೆ ಈಗ 4 ಅಂಕದ ಪ್ರಶ್ನೆಗಳು ಕೆಲವೊಬ್ಬರಿಗೆ ಸವಾಲಾಗ್ಬಿಡುತ್ತೆ ಸರ್, ನಿಜವಾಗ್ಲೂ ಹೇಳ್ಬೇಕು ಅಂತ. 4 ಅಂಕದ ಪ್ರಶ್ನೆ ಇದು ನಮ್ಗೆ ಅಲ್ವೇ ಅಲ್ಲ ಅನ್ನುವಂತ ಕೆಲವೊಬ್ರು ತಲೆಯಲ್ಲಿದೆ ಸರ್. ಹಾಗಾದ್ರೆ ಅದನ್ನ ತಲೆಗಿಂತ ನೀವು ತೆಗಿಬೇಕೀಗ, ಯಾವ ರೀತಿಯಾಗಿ ತೆಗಿತೀರಾ? ಅದು ಭಾಳ ಈಜಿ ಮೇಡಮ್, ಎಲ್ಲದಕ್ಕಿಂತ ಭಾಳ ಈಜಿ ಅಂದರೆ 4 ಅಂಕದ ಪ್ರಶ್ನೆಗಳು. ಯಾಕೆ ಅಂತಂದರೆ ಈಗ ನಮಗೆ 4 ಅಂಕದ ಪ್ರಶ್ನೆಗಳಿಂದ ಒಂದು ಗದ್ಯದಿಂದ
ಒಂದು ಪ್ರಶ್ನೆ ಬರ್ಬೋದು ಮೇಡಮ್. ಹೌದು ಸರ್. ಪದ್ಯದಿಂದ ಒಂದು ಪ್ರಶ್ನೆ, ಅದು ಒಂದೇ ಪಾಠದಿಂದ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈಗ ಉದಾಹರಣೆ ಒಂದು ಶಬರಿ ಪಾಠದಾಗ ಒಂದು ರಾಮ ಲಕ್ಷ್ಮಣರ ನಡುವೆ, ರಾಮ ಲಕ್ಷ್ಮಣ ಮತ್ತು ಶಬರಿ ನಡುವೆ ನಡೆದ ಸಂವಾದ ಅಂತ ಬರೆಯೋದು. ನಮಗೆ ಸ್ವಲ್ಪ ಕತೆ ಗೊತ್ತಿರ್ತದಲ್ಲ ಮೇಡಮ್, ಆ ಕತೆ ಬಗ್ಗೆ ಬರೆದ್ರೆ ನಮಗೆ 4ಕ್ಕೆ 4 ಬೇಡ, ಅಟ್ಲೀಸ್ಟ್ 2-3 ಅಂಕ ಸಿಗ್ಬೋದಲ್ಲ ಮೇಡಮ್. ಹಾಂ, ಈಗ ಅಟ್ಲೀಸ್ಟ್ ನಮಗೆ ಇದು ಯಾವ ಪಾಠದಿಂದ ಬಂದಿರ್ತದ ಪ್ರಶ್ನೆ ಅಂತ ಗೊತ್ತಾದರೆ ಆ ಪಾಠದ ಸಾರಾಂಶವನ್ನು ಸ್ವಲ್ಪ ಬರೆದ್ರೆ ಅಥವಾ ಕಥೆಯ ರೂಪದಲ್ಲಿ ನಮ್ಮ ಮಾತುಗಳಲ್ಲಿ ಬರೆದ್ರೆ ನಾವು ಖಂಡಿತ ಆ 2 ಪ್ರಶ್ನೆಗಳಲ್ಲಿ ನಾವೇನು ಮಾಡ್ಬೋದು ಮೇಡಮ್, 8 ಮಾರ್ಕ್ಸ್ ಇರುತ್ತೆ, 8ರಲ್ಲಿ ನಾವು 5ರಿಂದ 6 ಮಾರ್ಕ್ಸ್ ಖಂಡಿತ ನಾವು ತಗೋಬಹುದು ಮೇಡಮ್. ಹೌದು ಮೇಡಮ್. ಓಕೆ ಸರ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಹಾಂ ಮೇಡಮ್. ಆದರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ಮೇಡಮ್, ಏನಂತಂದರೆ ನಾವು ಬರಿತೀವಿ ಪ್ರಶ್ನೆ, ಏನೋ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ಗೆ ಹೋಗ್ತೀವಿ, ಓದ್ಗಳೇ ನಮಗೆ 3 ಗಂಟೆ 15 ನಿಮಿಷ ಇರ್ತೈತೆ ಕನ್ನಡಕ್ಕೆ. ಹಂಗಾಗಿ ಪ್ರಶ್ನೆ ಪತ್ರಿಕೆ ಸಿಕ್ಕ ಮೇಲೆ ನಮಗೆ ಫಸ್ಟು ಏನೇನು ಪ್ರಶ್ನೆಗಳು ಬರ್ತಾವಲ್ಲ ಆ ಎಲ್ಲ ಪ್ರಶ್ನೆಗಳನ್ನ ಬರೆದು ಕೊನೆಯದಾಗಿ 1-2 ಸಲ ಅದನ್ನು ಮತ್ತೆ ರಿವಿಷನ್ ಮಾಡಿದರೆ ಯಾವ ಪ್ರಶ್ನೆ ಕೂಡ ಮಿಸ್ ಆಗಲ್ಲ. ಹಂಗಾಗಿ 100 ಮಾರ್ಕ್ಸ್ ತೊಗೋಬೋದು ಮೇಡಮ್. ಇನ್ನು ನಮಗೆ ಪಾಸಾಗೋ ವಿದ್ಯಾರ್ಥಿಗಳದಾರಲ್ಲ ಮೇಡಮ್, ಪ್ರೀತಿಯ ವಿದ್ಯಾರ್ಥಿಗಳು, ಅವರು ಕೂಡ ಪಾಸಾಗಬಹುದು. ಇಲ್ಲಿ ಹೆಂಗೆ ಅಂತಂದರೆ ಈಗ ನಮ್ಮಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಬರಿಬೋದು ಮೇಡಮ್, ಆಮೇಲೆ ಪದ್ಯ ಬರಿಬೋದು, ಕವಿ ಪರಿಚಯ ಬರಿಬೋದು. ಆಮೇಲೆ ಈ ಲಾಂಗ್ ಕ್ವಶನ್ ಮಾತ್ರ ಬಿಡಬಾರ್ದು ಮೇಡಮ್, ಅವ್ರು ದೀರ್ಘ ಪ್ರಶ್ನೆಗಳು ಖಂಡಿತ ಬಿಡಬಾರ್ದು ಮುದ್ದು ಮಕ್ಕಳಿಗೆ. ಯಾಕಂದ್ರೆ 8 ಅಂಕಗಳಿಗಿರ್ತವೆ 2 ಪ್ರಶ್ನೆಯಿಂದ. ಹಾಗಾಗಿ ಆ 2 ಪ್ರಶ್ನೆಗಳಿಂದ ಸ್ವಲ್ಪ ಕಥೆಯ ರೂಪದಲ್ಲಿ ತಮ್ಮ ಮಾತುಗಳಲ್ಲಿ ತಮಗೆ ಗೊತ್ತಿರುವಷ್ಟು ಮಾಹಿತಿಯನ್ನ, ಈಗ ಅಗ್ನಿಭೂತಿ ವಾಯುಭೂತಿ ಕಥೆ ಇದೆ, ಅದ್ರ ಬಗ್ಗೆ ಬರ್ಬಿಟ್ರೆ ಕಥೆ ಬರ್ಬಿಟ್ರೆ 3 ಮಾರ್ಕ್ಸ್ ಶಬರಿ ಏನ್ ಮಾಡಿದ್ಲು, ಯಾರಿಗೋಸ್ಕರ ಕಾಯ್ತಿದ್ಲು, ಏನ್ ತಂದ್ಲು. ಈಗ ಸರಳತೆ ಅಲ್ಲ ಮೇಡಮ್. ಶಬರಿ ಯಾರ ಆಶ್ರಮದಾಗಿದ್ಲು, ರಾಮ ಲಕ್ಷ್ಮಣರಿಗೆ ಯಾರು ದಾರಿ ತೋರಿಸಿದ್ರು. 2 ಅಂಕದ ಕ್ವಶನ್ ಓದ್ಕೊಂಡಿರ್ತಾರೆ, 1 ಅಂಕದ ಕ್ವಶನ್ ಓದ್ಕೊಂಡಿರ್ತಾರೆ, ಅದನ್ನೇ ಪಾಯಿಂಟ್ಸ್ ಮಾಡಿ ಬರಿಬೋದಲ್ಲ. ಹೌದು ಮೇಡಮ್. ಅಲ್ಲ ಆಮೇಲೆ ಇನ್ನು ಈಜಿ ಅಂದ್ರೆ ಏನೋ ಕಥೆಯ ರೂಪದಲ್ಲಿ ಬರಿಬೋದಲ್ಲ ಮೇಡಮ್. ಶಬರಿ ಯಾರಿಗೆ ಕಾಯ್ತಿದ್ಲು, ಶಬರಿ ದಿನನಿತ್ಯ ಏನ್ ಮಾಡ್ತಿದ್ಲು, ರಾಮ ಲಕ್ಷ್ಮಣರು ಎಲ್ಲಿಗೆ ಹೋದ್ರು, ಯಾರ ಮಾತು ಕೇಳಿ ಅಲ್ಲಿಗೆ ಹೋದ್ರು, ಅವ್ರು ಹೋದ್ಮೇಲೆ ಏನ್ ನೋಡಿದ್ರು ದೃಶ್ಯ, ಅದನ್ನ ನಾವು ಮತ್ತೆ 3 ಸರ್ 4 ತಗೋಬಹುದು. ಹೌದು ಖಂಡಿತ ಮೇಡಮ್. ಅದನ್ನ ಈ ಪ್ರೀತಿಯ ವಿದ್ಯಾರ್ಥಿಗಳಾದಾರಲ್ಲ ಮೇಡಮ್, ಅವ್ರು ಕಂಪಲ್ಸರಿ ಆ 2 ಪ್ರಶ್ನೆಗಳನ್ನ ಬರೆಯೋದ್ರಿಂದ ನಮಗೆ 8ರಲ್ಲಿ 5ರಿಂದ 6 ಮಾರ್ಕ್ಸ್ ಪಡಿಬಹುದು. ಟಚ್ ಮಾಡ್ಲೇಬೇಕು, ಅಂದ್ರೆ ನನಗೆ ಸಂಬಂಧ ಇಲ್ಲ ಅನ್ನೋ ಹಾಗಿಲ್ಲ. ಕುಂದ್ರಬಾರ್ದು ಮೇಡಮ್, ಖಾಲಿ ಕುಂದ್ರ ಬದಲು ನಮಗೆ ಆ ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗೆ ಏನು ಸ್ವಲ್ಪ ಅಂಶ ಗೊತ್ತಿರ್ತದಲ್ಲ ಅದನ್ನ ಬರಿತಾ ಇರ್ಬೇಕು. ಅಂದ್ರೆ ಖಂಡಿತ ನಮಗೆ ಪಾಸ್ ಆಗಕ್ಕೆ ಸಾಧ್ಯತೆ ಇರುತ್ತೆ ಸರ್. ಆಮೇಲೆ ಈಗ ಇದು ಅಪಠಿತ ಗದ್ಯ ಬರುತ್ತೆ ಮೇಡಮ್. ಅಪಠಿತ ಗದ್ಯ 2 ಪ್ರಶ್ನೆ ಇರ್ತವೆ. ಆ 2 ಪ್ರಶ್ನೆಯಿಂದ 4 ಅಂಕ ಇರುತ್ತೆ. ಅಂದ್ರೆ 43ನೇ ಪ್ರಶ್ನೆ ಒಂದೇ ಅ ಮತ್ತು ಬ ಅಂತ ಇರುತ್ತೆ ಮೇಡಮ್. ಆಗಿದ್ದಾಗ ಏನಾಗುತ್ತೆ ಮೇಡಮ್, ಅಲ್ಲಿ ಅದನ್ನ ನಮಗೆ 4 ಮಾರ್ಕ್ಸ್ ಈಸಿಯಾಗಿ ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ. ಆ ಪ್ರಶ್ನೆ 1 ಸಲ ಇಲ್ಲದ 2 ಸಲ, ಅಂದ್ರೆ ಖಾಲಿ ಕುಂದ್ರ ಬದ್ಲಿ 1 ಸಲ ಇಲ್ಲ 2 ಸಲ ಪ್ರಶ್ನೆ ಓದಿ, 1 ಸಲ ಇಲ್ಲ 2 ಸಲ ಉತ್ತರ ಓದಿ, ಅವಾಗ ನಾವು ಬರ್ದಂದ್ರೆ ಅಲ್ಲಿ ನಮಗೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಮೇಡಮ್. ಹಾಗಾಗಿ 4 ಅಂಕ ನಮ್ಗೆ ಅಲ್ಲಿ ಬರೋ ಸಾಧ್ಯತೆ. ಅವರೇ ಮಾರ್ಕ್ಸ್ ಕೊಡ್ತಾರಲ್ಲ ಮತ್ತೆ. ನಿಜ ಸರ್, ನಿಜ. ಹಾಗಾಗಿ ಸುಲಭವಾಗಿ ಅಂದ್ರೆ ನಾವು ಸ್ವಲ್ಪ ವಿದ್ಯಾರ್ಥಿಗಳನ್ನ ನಾವು ಎಕ್ಸಾಮ್ನಲ್ಲಿ ನೋಡ್ತೀವಲ್ಲ, ಖಾಲಿ ಕೂತ್ಕೊಂಡಿರ್ತಾರೆ. ಖಾಲಿ ಕುಂದ್ರ ಬದಲು ಈ ರೀತಿಯಾದ ವರ್ಕ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಸಹಿತ ಮಾಡು ಇಲ್ಲ ಮಡಿ ಅನ್ನಂಗೆ. ಹಾ ಮೇಡಮ್, ಯಾಕಂದ್ರೆ ಅಲ್ಲಿ ಖಾಲಿ ಕುಂದ್ರ ಬದಲು ಏನಾರು ಬರ್ದ್ರೆ ಮಾರ್ಕ್ಸ್ ಸಿಗ್ತವೆ, ಪಾಸ್ ಆಗ್ತೀವಿ. ಅದಕ್ಕೆ ಈಗ ಏನಂತಾರಲ್ಲ ಮೇಡಮ್, ಎಕ್ಸಾಮ್ನಲ್ಲಿ ಫಸ್ಟ್ ಈಸ್ ಬೆಸ್ಟ್ ಅಂತ. ಮೊದಲಿಗೆ ನಾವು ಪಾಸ್ ಆಗಿಬಿಟ್ರೆ ಬಹಳ ಉತ್ತಮ ಆಗಿರುತ್ತೆ. ಒಂದೇ ಒಂದು ಪರೀಕ್ಷೆನೇ ಯಶಸ್ವಿ ಆಗ್ಬಿಟ್ರೆ ಇಡೀ ಎಲ್ಲಾ ಪರೀಕ್ಷೆಗಳು ಯಶಸ್ವಿ ಆಗ್ತವೆ ಅನ್ನುವಂತ ಮನೋಭಾವನೆ ಅವರಲ್ಲಿ ಮೂಡ್ಲಿ ಅಂತ ಹೋಗಕ್ಕೆ ಇದು ಒಂದು ದಾರಿ ಆಗುತ್ತೆ ಅಂತ. ನಾವು ಕಾಲೇಜ್ಗೆ ಹೋದ್ಮೇಲೆ ಯಾವ ರೀತಿ ಆದ್ರೂ ಬದಲಾಗ್ಬೋದು ನಾವು. ಹೌದು ಸರ್, ಹೌದು ಖಂಡಿತ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ಟಚ್ ಮಾಡ್ರಿ ಅಂತ, ಎಲ್ಲ ಪ್ರಶ್ನೆಗಳನ್ನ ಬಿಡ್ಲಾರ್ದಂಗೆ ಬರೀರಿ ಅಂತ. ಮೇಡಮ್ ಮತ್ತೆ ಸರ್, ಈಗ ಕೆಲವೊಂದನ್ನ ನಾನು ತುಂಬಾ ಮಹತ್ವವಾದಂತ ಪಾಯಿಂಟ್ಸ್ ಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ನಾಳೆ ಎಕ್ಸಾಮ್ ಇದೆ, ಅದಕ್ಕೋಸ್ಕರ 21ಕ್ಕೆ ಎಕ್ಸಾಮ್ ಇದೆ. ಮಕ್ಕಳೇ, ನೀವೆಲ್ಲ ಸಿದ್ಧಗೊಂಡಿದ್ದೀರಾ? ನೀವು ಬಹುಶಃ ಕಾತರದಿಂದ ಕಾಯ್ತಾ ಇರ್ಬೋದು, ಯಾವ ಪ್ರಶ್ನೆಗಳು ಅಂತಾನು ಕಾಯ್ತಾ ಇರ್ಬೋದು. ಇಂಥದೇ ಪ್ರಶ್ನೆಗಳು ಕಾಯ್ತಾ ಇರ್ತೀರಾ. ಮೊದಲನೇ ಪರೀಕ್ಷೆ, ದಯವಿಟ್ಟು ಭಯ ಪಡಬೇಡಿ. ಕನ್ನಡಕ್ಕೆ ಓಕೆ, ಕನ್ನಡದಿಂದನೇ ನಿಮ್ಮ ಫಲಿತಾಂಶ ವೃದ್ಧಿ ಆಗುತ್ತೆ, ಇದಂತೂ ಖಂಡಿತ ಸತ್ಯ. ಅದಕ್ಕೋಸ್ಕರ ನಿಮಗೆ ಕೆಲವೊಂದಿಷ್ಟು ಮಹತ್ವದಂಥ ಪ್ರಶ್ನೆಗಳಾಗಿರ್ಬೋದು, ಕವಿ ಪರಿಚಯ ಹೇಳೋದಕ್ಕೆ ಅಂದರೆ ಇದೇ ಬರುತ್ತೆ ಅಂತಲ್ಲ, 90% ಬರುತ್ತೆ ಅಂತಕ್ಕಂಥದ್ದು ನನ್ನ ಆಶಾಭಾವನೆ ಸರ್. ಈಗ ಸರ್, ಇವಾಗ ಕವಿ ಪರಿಚಯ ಇದೆಯಲ್ಲ ಸರ್, ಹೌದು ಮೇಡಮ್.
ಕವಿ ಪರಿಚಯದಲ್ಲಿ ತುಂಬಾ ಮಹತ್ವವಾದಂತ ಕೆಲವೊಂದಿಷ್ಟು ಕವಿ ಪರಿಚಯನ ನಾನು ಹೇಳ್ತಿದ್ದೀನಿ ಸರ್. ಅದನ್ನ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಉಳಿದಿದ್ದು ನೋಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಹೆಚ್ಚಿನ ಮಹತ್ವವನ್ನು ಕೊಟ್ಟು ನೋಡೋದಕ್ಕೆ ನಾನು ಹೇಳ್ತಾ ಇದ್ದೆ. ಸಂಭವನೀಯ ಬರ್ಬೋದು, ಬರ್ಲಿಕ್ಕಿಲ್ಲ. ಹೀಗಾಗಿ ಕವಿ ಪರಿಚಯ ಯಾವುದು ಅಂತಂದ್ರೆ ಸರ್, ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಧಾರದ ಮೇಲೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಆಧಾರದ ಮೇಲೆ. ಓಕೆ, ಇಷ್ಟು ಹೇಳ್ತಾ ಇದ್ದೀನಿ ಸರ್ ನಾನು. ಕವಿ ಪರಿಚಯದಲ್ಲಿ ಲಕ್ಷ್ಮೀಶ ಸರ್, ಲಕ್ಷ್ಮೀಶ ಹಳೆಗನ್ನಡ ಪರಿಚಯ 5 ಮಂದಿ ಕವಿ ಪರಿಚಯ ಇದೆ. ಅದರಲ್ಲಿ ಲಕ್ಷ್ಮೀಶ ಮತ್ತು ಪಂಪ ಸರ್. ಲಕ್ಷ್ಮೀಶ ಮತ್ತು ಪಂಪನ ಹೆಚ್ಚಾಗಿ ನೋಡ್ಕೊಳ್ಳಿ, ಉಳಿದಂತ 3 ಜನ ನೋಡ್ಕೊಂಬಿಡಿ. 5 ಜನ ಇದಾರೆ, ಬಹಳ ಇದು ಮಾಡಬೇಡಿ ಅವ್ರಿಗೆ. ಅದ್ರ ಜೊತೆ ಸರ್ ವಿಕ್ರು ಗೋಕಾಕ್ ಸರ್. ಅಲ್ಲ ಮೇಡಮ್, 5 ಮಂದಿ ನೋಡ್ಕೊಂಡ್ಬಿಟ್ರೆ ಅಡ್ಡಿ ಇಲ್ಲ. ನಾನಿಲ್ಲ, ಕೆಲವೊಬ್ರು ಇದೆ ಹೀಗೆ ಬೇಕು ಅಂತ. ಹೌದು ಸರ್, ಹೊಸಗನ್ನಡ ಅಂತ ಹೇಳ್ತೀವಿ. ಹೌದು, ಇಲ್ಲ ಕೆಲವೊಬ್ರಿಗೆ ಸುಲಿದೆ ಕೊಡ್ಬೇಕು ಸರ್ ಬಾಳೆಹಣ್ಣು. ಯಾಕಂದ್ರೆ ಕನ್ನಡ ಹಾಗೆ ಸುಲಿದೆ ಬಾಳೆಯ ಹಣ್ಣಿನಂದಿದೆ, ಅದಕ್ಕೋಸ್ಕರ ಅಂತವ್ರಿಗೆ ವಿಕ್ರು ಗೋಕಾಕ್ ಸರ್. ವಿಕ್ರು ಗೋಕಾಕ್ ಒಂದು ನೋಡ್ಕೋಬೇಕು. ಹೌದು ಸರ್, ಹೊಸಗನ್ನಡದು. ಎನ್ ಮೂರ್ತಿರಾವ್, ಎನ್ ಮೂರ್ತಿರಾವ್ ಅಂತಕ್ಕಂಥದ್ದು. ಹಾಗೆ ದೇವನೂರ ಮಹಾದೇವ, ದೇವನೂರ ಮಹಾದೇವ ನೋಡ್ಕೋಬೇಕು ಸರ್. ಹಾಗೆ ಎಂ ಮರಿಯಪ್ಪ ಭಟ್ಟರು. ಅದ್ರ ಜೊತೆಗೆ ಕುವೆಂಪು ಅವರನ್ನ 8 ಮಂದಿ ಈ ಕವಿ ಪರಿಚಯನ ಹೆಚ್ಚಾಗಿ ಅಂದ್ರೆ ಹೋಗೋ ಕಾಲಕ್ಕೆ ಹೆಚ್ಚು ಗಮನ ವಹಿಸಿ ಹೋಗಿ, ಬೇರೆದವರು ನೋಡ್ಕೊಳ್ಳಿ, ಹಾಗೆ ಬಿಟ್ಬಿಡ್ಬೇಡಿ ಅವ್ರನ್ನ. ಈ 8 ಕವಿ ಪರಿಚಯಗಳನ್ನ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಲಕ್ಷ್ಮೀಶ, ಪಂಪ, ವಿಕ್ರು ಗೋಕಾಕ್, ಎನ್ ಮೂರ್ತಿರಾವ್, ದೇವನೂರ ಮಹಾದೇವ, ಎಂ ಮರಿಯಪ್ಪ ಭಟ್ಟರು ಮತ್ತು ಕುವೆಂಪು ಅಂತಕ್ಕಂಥ ಈ ಕವಿ ಪರಿಚಯ. ಮೇಡಮ್, ಯಾಕಂದ್ರೆ ಕವಿ ಪರಿಚಯದಿಂದ 6 ಅಂಕ ಬರ್ತವೆ. ನಿಮ್ಮ ಬಾಯಾರಿಕೆಯಿಂದ ವಿದ್ಯಾರ್ಥಿಗಳು ಓದಿ 6 ಅಂಕಗಳನ್ನ ಪಡೀಲಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಇನ್ನ 4 ಅಂಕದ ಪ್ರಶ್ನೆಗಳಿಗೆ ನಾವು ಹೋದಾಗ ಸರ್, ನಮ್ಗೆ ಇಲ್ಲಿ ಸಂಭವನೀಯ ಪ್ರಶ್ನೆಗಳು ಯಾವ ಪಾಠದಿಂದ ನೀವು ಹೆಚ್ಚಾಗಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು ಕಥೆಯ ರೂಪದಲ್ಲಿ ಬರೀಬಹುದು. ಈಗ ಶಬರಿ ಪಾಠದ ಶಬರಿ ಪಾಠದ ನೋಡ್ಕೋಬೇಕು. ಶಬರಿ ಪಾಠ, ಆಮೇಲೆ ಶಬರಿ ಪಾಠ ಬರೆಯಕ್ಕೂ ಈಜಿ, ಆಮೇಲೆ ಕಥೆನೂ ಕೂಡ ತುಂಬಾ ಈಜಿ ಅಂದ್ರೆ ತುಂಬಾ ಈಜಿ. ಅದ್ರ ಜೊತೆಗೆ ಭಾಗ್ಯಶಿಲ್ಪಿಗಳು ಸರ್. ಭಾಗ್ಯಶಿಲ್ಪಿಗಳು ನಮ್ಮ ಭಾಷೆ ಸರ್, ನಮ್ಮ ಭಾಷೆಯನ್ನು ಪಾಠದಿಂದ ಸರ್ ನೋಡ್ಕೋಬೇಕು. ಆಮೇಲೆ ಪದ್ಯಕ್ಕೆ ನಾವು ಹೋದಾಗ ಯಾವುದು ಅಂತಂದ್ರೆ ಕೌರವೇಂದ್ರನ ಕೊಂದೆ ನೀನು, ಆಮೇಲೆ ಕೆಮ್ಮೆನೆ ಮೀಸಿವತ್ತೇನೆ, ಚೆಲವೆನೆ ಮೆರೆವೆಂ ಅಂತಕ್ಕಂಥದ ಒಂದು ಪದ್ಯದಿಂದ ನೋಡ್ಕೊಂಡ್ರೆ ಹಳೆಗನ್ನಡ ಅದು ಸರ್ ತುಂಬಾ ಸುಲಭ ಹೇಳ್ಬೇಕು ಅಂದ್ರೆ, ತುಂಬಾ ಬರೆಯೋದು. ಚಲಮನೆ ಮೆರೆವೆಂ, ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನ ಕುರಿತು ಬರೆಯಿರಿ ಅಂತ ಹೇಳ್ಬಿಟ್ಟು, ಅಂದ್ರೆ ಆ ಪದ್ಯದ ಸಾರಾಂಶ ತಮಗೆ ಎಷ್ಟು ಗೊತ್ತೈತಲ್ಲ ಅಷ್ಟು ಬರೆದ್ರೆ ಮಾರ್ಕ್ಸ್ ಬರ್ತವೆ. ಆ ರೀತಿಯಾಗಿ ಅವರು ಸರ್ ಈಗ ಪಾಠದ ಹಿಂದ್ಗಡೆ 2 ಕ್ವಶನ್ಗಳು ಇರ್ತಾವ ಸರ್. ಹೌದು ಮೇಡಮ್, ಅಥವಾ 3 ಇರ್ತಾವ ಸರ್. ಮಕ್ಕಳಿಗೆ ಒಂದು ಸಲಹೆ ಏನು ಅಂತ ನಾ ಹೇಳೋದು, ಈಗ 2 ಸರ್ ದೀರ್ಘ ಉತ್ತರದ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಈಗ 2 ಪ್ರಶ್ನೆಗಳಿದ್ರೆ, ಆ ಪಾಠದ ಹಿಂದೆ 2 ಪ್ರಶ್ನೆಗಳಿದ್ರೆ 1 ನೋಡ್ಕೊಟ್ರೆ ಸಾಕು, ಇನ್ನೊಂದು ನೋಡ್ಕೊಳ್ಳೋದು ಅವಶ್ಯಕತೆ ಅಥವಾ ಅಂತ ಇರುತ್ತೆ ಸರ್. ಅಲ್ಲ ಮೇಡಮ್, 3 ಪ್ರಶ್ನೆ ಇರ್ತವೆ ನೋಡಿ. ಅದೇ ಹೇಳ್ತೀನಿ ಸರ್, ನಾನು ಅದನ್ನೇ ಹೇಳ್ತೀನಿ. ಓಕೆ, ಅಲ್ಲಿಗೆ ಬರ್ತೀನಿ ನಾನು. ಈಗ 2 ಪ್ರಶ್ನೆ ಇದ್ರೆ 2 ಪ್ರಶ್ನೆ ಯಾವ ಇಲ್ಲ ಅನಿಸ್ತದೆ ಮೇಡಮ್? 2 ಪ್ರಶ್ನೆ ಇದಾವೆ ಸರ್, ಖಂಡಿತ ಇದಾವೆ. ಅಲ್ಲ ಮೇಡಮ್, ಹೇಳ್ಬಿಟ್ರೆ ಅದು ಒಂದು ಹುಡುಗರಿಗೆ ಯಾವ ಗೊತ್ತಾಗುತ್ತೆ ಸರ್. ಪಾಠದ ಹಿಂದ್ಗಡೆ ಪದ್ಯದ ಹಿಂದ್ಗಡೆ ನೋಡ್ಬಿಟ್ರೆ 2 ಯಾವ ಪಾಠ 2 ಪ್ರಶ್ನೆ ಇದ್ರೆ 2 ಪ್ರಶ್ನೆ ಅಲ್ಲಿ ಬರ್ತಾವ ಮೇಡಮ್. 2 ಪ್ರಶ್ನೆಗಳು ಬರ್ತಾವ ಸರ್. ಅವ್ರು ಒಂದನ್ನ ಕನ್ಫರ್ಮ್ ಆಗಿ ಓದ್ಕೊಂಡ್ಬಿಟ್ರೆ ಸಾಕು ಸರ್. 4 ಅಂಕ ಪಡಿಬಹುದು ಸರ್. ಆ ರೀತಿಯಾಗಿ ಇನ್ನು ನೀವು ಕೇಳಿದ್ರಿ 3 ಇದ್ರೆ ಹೇಗೆ ಅಂತ ಸರ್. 3 ಇದ್ರೆ 2 ಓದ್ಕೊಳ್ಬೇಕು. 3 ಇದ್ರೆ 2 ಪ್ರಶ್ನೆ ಇದ್ದಾಗ 1 ಪ್ರಶ್ನೆ ಅಂತ ಕಂಪಲ್ಸರಿ ಓದ್ಕೊಳ್ಳಿ. 3 ಪ್ರಶ್ನೆ ಇದ್ದಾಗ 1 ಪ್ರಶ್ನೆ ಬಿಡ್ಬೇಕಂತ ಹೇಳ್ತಾರೆ, ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಅದೇ ವೀರಲವಂದ ನೋಡ್ಕೋಬೇಕು ಸರ್. ಅವರು ವೀರಲವಂದ ಅದೇ ಹಳೆಗನ್ನಡದಿದ್ದ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾರೆ ಸರ್, ಸಂಭಾಷಣೆ ಆಗಿರ್ಬೋದು. ಆಮೇಲೆ ನಾವು ಕಥೆನೂ ಬರೆಯೋಕೆ ಈಜಿ ಇರ್ತದೆ ಮೇಡಮ್. ಸ್ವಲ್ಪ ಏನೋ ಅಲ್ಲಿ ಆ ಪಾತ್ರಗಳನ್ನ ನೋಡ್ಕೊಂಡ್ರೆ ಸ್ವಲ್ಪ ತುಂಬಾ ಈಜಿಯಾಗಿ ಬರಿಬಹುದು. ಅದಕ್ಕೆ ಭಾಷೆದ ಅದೇ ಹೇಳಿದಲ್ಲ, ಕನ್ನಡ ಭಾಷೆ ನಮ್ಮ ಭಾಷೆ ಅಂತ ಅದು ಕೂಡ ನೋಡ್ಕೋಬಹುದು ಸರ್. ಈಗ 2 ಅಂಕದ ಪ್ರಶ್ನೆಗಳಲ್ಲಿ ನೀವು ನಾನು ಹೆಚ್ಚಾಗಿ ಇವ್ರಿಗೆ ಟಿಪ್ಸ್ ಕೊಡ್ತಾ ಇರೋದು, 2 ಅಂಕದ ಪ್ರಶ್ನೆಗಳು ಈಗ ನಾ ಇನ್ನೂ ಓದೇ ಇಲ್ಲ ಅಂತ. ಟೈಮ್ ಇದೆ ಸರ್, ಹೌದು ಮೇಡಮ್, ಇನ್ನೂ ಇದೆ, ಟೈಮ್ ಇದೆ, ನಾಳೆವರೆಗೂ ಟೈಮ್ ಇದೆ ಸರ್. ಇವಾಗ ಅದಕ್ಕೆ ಅವ್ರು ಇನ್ನು ನಾನು ಏನು 2 ಅಂಕದ ನಾನು ಓದ್ಕೊಂಡಿಲ್ಲ ಅನ್ನುವಂತ ವಿದ್ಯಾರ್ಥಿಗಳಿಗೆ, ಓದೇ ಇಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ ಗದ್ಯ ಪಾಠದ 2 ಅಂಕದ ಓದ್ಕೊಂಡ್ರೆ ಸಾಕು ಸರ್. ಅದ್ರ ಜೊತೆಗೆ ಪಠ್ಯ ಪೂರಕ ಅಧ್ಯಯನದು 2 ಅಂಕದ ಓದ್ಕೊಂಡ್ರೆ ಸಾಕು ಸರ್. ಅವ್ರು ಈಗ ಯಾಕಂದ್ರೆ ಅವ್ರ ಪದ್ಯ ಬೇಕಾದ್ರೆ ಟಚ್ ಮಾಡೋದ್ ಬಿಟ್ಬಿಡ್ಲಿ. ಅಲ್ಲಿ ಯಾಕೆ ಟಚ್ ಮಾಡೋದ್ ಬಿಡ್ಲಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲ ಸ್ಕೋರ್ ಮಾಡೋರು ಮಾತ್ರ ಎಲ್ಲರೂ ಓದ್ಕೋಬೇಕು. ಆ ಮತ್ತೆ ಬೇರೆ ಪ್ರೀತಿಯ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ ನಾನು, ಇಲ್ಲ ನೋಡ್ಕೊಂಡಿಲ್ಲ, 4 ಪಾಠ ಓದಿರ್ತಾರೆ ಬಿಟ್ಬಿಟ್ಟಿರ್ತಾರೆ. ಬೇಡ, ಇನ್ನೊಂದು 4 ಪಾಠ ಓದ್ಕೊಳ್ಳಿ. ಅದ್ರ ಪಠ್ಯ ಪೂರಕ ಅಧ್ಯಯನದೊಳಗ
6 ಇದಾವೆ, 5 ಕೇಳ್ತಾರೆ ಸರ್. ಯಾವ್ದು ಬಿಡ್ತಾರ ಅಂತ ಹೇಳಕ್ ಆಗೋದಿಲ್ಲ ಸರ್. ಹೆಚ್ಚಾಗಿ ಆಮೇಲೆ ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ನಾವು ಅತಿ ಹೆಚ್ಚು ಗಮನ ವಹಿಸಬೇಕಾಗಿರೋದೇ ಪಠ್ಯಪೂರಕ ಅಧ್ಯಯನ ಮೇಡಮ್. ಪಠ್ಯಪೂರಕ ಯಾಕಂತಂದ್ರೆ ಅಲ್ಲಿ 4 ಪ್ರಶ್ನೆಗಳು ಗದ್ಯದಲ್ಲಿ ಹಾಗೆ ಸರ್. ಆಕ್ಚುಲಿ ಅವರು ಸ್ಕೋರ್ ಮಾಡಬೇಕಾಗಿದ್ದು ಪಠ್ಯಪೂರಕ ಅಧ್ಯಯನದಲ್ಲಿ ಮಾಡ್ಕೋಬಹುದು ಸರ್. ಯಾಕಂದ್ರೆ 4 ಪ್ರಶ್ನೆಗಳು ಅಲ್ಲಿರ್ತವೆ. 4 ಪ್ರಶ್ನೆಗಳು ಅಲ್ಲಿರೋದ್ರಿಂದ ಇನ್ನು 6 ಪ್ರಶ್ನೆಗಳು ಉಳಿದು ಆರಾಮ್ಸೆಯಾಗಿ ಈ ಕಡೆ 4 ಇರ್ತಾವ ಗದ್ಯದೊಳಗ. ಅದನ್ನ ಗದ್ಯ ಭಾಗ 2 ಬರ್ತಾವ 4 ಸರ್. ಗದ್ಯದಲ್ಲಿ 4 ಸರ್, ಪದ್ಯದಲ್ಲಿ 2 ಸರ್. ಪದ್ಯದಲ್ಲಿ 2, ಪಠ್ಯಪೂರಕ ಅಧ್ಯಯನದಲ್ಲಿ 4. ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ನಾವು ಫಸ್ಟ್ ಪಠ್ಯಪೂರಕ ಅಧ್ಯಯನ ಗದ್ಯ ಭಾಗ ನೋಡ್ಕೊಂಡ್ರೆ 8 ಪ್ರಶ್ನೆಗಳು ನಮಗೆ ಅದರಿಂದ ಬರ್ತವೆ. ಹೌದೌದು ಸರ್. ಆ ರೀತಿಯಾಗಿ ನೀವು ಅರ್ಥ ಮಾಡ್ಕೊಂಡು ಫಸ್ಟ್ ಅದನ್ನ ಟಚ್ ಮಾಡ್ಬಿಡಿ. ಇಲ್ಲ ನಂಗೆ ಟೈಮ್ ಇದೆ ಇನ್ನು ಅಂತಂದ್ರೆ ನೀವು ಇದು ಏನು ಪದ್ಯ ಕೂಡ ಓದ್ಕೋಬಹುದು. ಪದ್ಯದಲ್ಲಿ ಆರಾಮ್ಸೆ ಬರಿಬಹುದು ಸರ್. ಇದು ಪ್ರೀತಿಯ ವಿದ್ಯಾರ್ಥಿಗಳಿಗೆ ನೀವು ಇನ್ನು ಹೆಚ್ಚು ಸ್ಕೋರ್ ಮಾಡೋರು ಹೆಚ್ಚಿನ ಗಮನವನ್ನ ಇಲ್ಲಿ ಹರಿಸಿ ಆ ನಂತರ ತದನಂತರದಲ್ಲಿ ಪದ್ಯಕ್ಕೂ ತುಂಬಾ ಮಹತ್ವದ ಅಂಶ ಮೇಡಮ್ ಇದು. ಯಾಕಂದ್ರೆ ಈಗ ತಾನೇ ನಾನು ಪಾಸ್ ಆಗ್ಬೇಕನ್ನ ಮನಸ್ಸಿನ ಬಂದಿರ್ತದಲ್ಲ, ಅವನಿಗೆ ಅನುಕೂಲ ಆಗುತ್ತೆ. ಹೋಗ್ಬಿಟ್ಟಿರ್ತದೆ, ಸಮಯ ಹೋಗಿರುತ್ತೆ, ಅಯ್ಯೋ ಅಂತಿರ್ತಾನೆ ಸರ್. ಅಯ್ಯೋ ಅನ್ನೋದು ಅವಶ್ಯಕತೆ ಇಲ್ಲ ಸರ್. ಇನ್ನು ಟೈಮ್ ಇದೆ ಮೇಡಮ್, ಟೈಮ್ ಇದೆ, ಇನ್ನು ಸಮಯ ಇದೆ. ಏನಾದ್ರೂ ಸರ್ ಆತ್ಮವಿಶ್ವಾಸ ಇದ್ರೆ ಬೇಕಾದ ಸಾಧಿಸಬಹುದು. ಆತ್ಮವಿಶ್ವಾಸ ಇದ್ರೆ ಓಕೆ. ಆ ರೀತಿ ಛಲವೇ ಮೆರವೆ ಅಂತೇಳಿ ದುರ್ಯೋಧನ ಮಾಡ್ಬಿಟ್ಟ. ಇದು ಏನ್ ಸರ್ ಆತ್ಮವಿಶ್ವಾಸ ಇದ್ರೆ ಮಕ್ಕಳಿಗೆ ಬೇಕಾದ್ ಗೆಲ್ಬಹುದು ಸರ್. ಅದರಲ್ಲಿ ವಿಶೇಷವಾಗಿ ಸರ್ ಈಗ ಕೇಳಬೇಕಾಗಿದ್ದು ಕೇಳುವಂತದ್ದು ನನಗೆ ಅನ್ಸಿದ ಮಟ್ಟಿಗೆ ಸರ್ ಇಲ್ಲಿ ಅದರಲ್ಲಿ ವಚನಗಳು ಸರ್. ಇಲ್ಲ ವಚನಗಳಲ್ಲಿ ಪಠ್ಯಪೂರಕ ಅಧ್ಯಯನ ವಚನಗಳಲ್ಲಿ ಪಠ್ಯಪೂರಕ ಅಧ್ಯಯನದಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಸರ್. ಇದು ಒಂದು ಸ್ವಲ್ಪ ಮಹತ್ವ ಅಂತ ಅನ್ಸುತ್ತೆ ನನಗೆ. ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಂಭವನೀಯ ಅಂತ ಅನ್ಸ್ತಕ್ಕಂಥದ್ದು ಇದೇ ಬರುತ್ತೆ ಅಂತ ಇಲ್ಲ ಮಕ್ಕಳೇ, ದಯವಿಟ್ಟು ಪೈಗಳ ತಮ್ಮನ ನೂಲು ಮದುವೆಗೆ ಮಾಡಿಕೊಂಡ ಸಿದ್ಧತೆಗಳು ಅದು ತುಂಬಾ ಈಜಿ. ನಾವು ಇತ್ತೀಚೆಗೆ ನಾವು ಇದು ಏನೋ ಜಿಲ್ಲಾ ಹಂತದ ಪ್ರಶ್ನೆ, ರಾಜ್ಯ ಹಂತದ ಪ್ರಶ್ನೆ ನೋಡಿದಾಗ ನೀವು ಹೇಳಿದ ಪ್ರಶ್ನೆಗಳು ಬಹಳ ನಮಗೆ ನೀಡ ಸರ್. ಯಾಕೆ ರಿಪೀಟ್ ಆಗಿದ ಪ್ರಶ್ನೆಗಳನ್ನ ನಾನು ಇಲ್ಲಿ ಸಂಭವನೀಯ ಅಂತ ಹೇಳ್ತಾ ಇದ್ದೀನಿ ಸರ್. ಅಷ್ಟೇ ಹೊರತಾಗಿ ನನಗೆ ಯಾವುದೂ ಇದಿಲ್ಲ. ಓಕೆ, ಅದು ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು. ಕಥೆ ರೂಪದಾಗ ಒಂದ್ ಸ್ವಲ್ಪ ಸರ್ ಕಥೆ ರೂಪದಲ್ಲಿ ಏನಿಲ್ಲ ಸರ್, ಹೇಳ್ರಿ ಹುಡ್ರು ಏನ್ ಮಾಡ್ತಾವ ಸರ್. ಹೇಳ್ತೀವಿ ಸರ್, ಕೇಳ್ಬಿಟ್ಟ ತಕ್ಷಣ ಬರೀತಾರೆ ಸರ್. ಇದು ಇವಾಗ ಸರ್ ಪೈಗಳ ತಮ್ಮನ ನೂಲು ಮದುವೆಯಲ್ಲಿ ಒಂದ್ ಕಡೆ ನಮ್ಮ ಜೀವನಕ್ಕೂ ಸಂಬಂಧಪಟ್ಟಿರೋದು ಸರ್. ಈಗ ಮದುವೆ ಅಂದ ತಕ್ಷಣ ನಿಮ್ಗೆ ಆಗ್ಲೇ ಗೊತ್ತಾಗಿರ್ತದೆ ಮದುವೆಯಲ್ಲಿ ಏನೇನ್ ಸಿದ್ಧತೆ ಇರ್ತವೆ ಅಂತ ಗೊತ್ತು ಎಲ್ಲರಿಗೂ. ಕೆಲವೊಂದ್ ಕಡೆ ಲಡ್ಡು ಕಟ್ತಾ ಇರ್ತಾರೆ ಸರ್, ಉಂಡೆ ಕಟ್ತಾ ಇರ್ತಾರೆ, ಬೂಂದೆ ಉಂಡೆ ಕಟ್ತಾ ಇರ್ತಾರೆ ಸರ್. ಓಕೆ, ಕೆಲವೊಂದ್ ಕಡೆ ಲಡ್ಡುಗಳನ್ನ ಕಟ್ತಾ ಇದಾರೆ, ಮತ್ತೊಂದ್ ಕಡೆ ಮಂಡಿಗೆಗಳನ್ನ, ಅದು ಕೂಡ ಸ್ವೀಟ್ ಸರ್. ಅಂದ್ರೆ ಗೋಧಿ ಒಂದು ಹಾಕ್ತಕ್ಕಂಥದ್ದು ಒಂದು ಸ್ವೀಟ್ ಇರುತ್ತೆ ಸರ್. ಮಂಡಿಗೆಗಳನ್ನ ಅಂದ್ರೆ ಸ್ವೀಟ್ ಮಾಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ಈಗ ಮದುವೆ ಅಂದ ತಕ್ಷಣ ಸಿಹಿಯನ್ನ ತಯಾರಿಸ್ತಾ ಇರ್ತಾರೆ. ಅಂದ್ರೆ ಲಡ್ಡು ತಯಾರಿಸ್ತಾ ಇರ್ತಾರೆ, ಮಂಡಿಗೆಗಳನ್ನ ಮಾಡಿಸ್ತಾ ಇರ್ತಾರೆ. ಇನ್ನೊಂದ್ ಕಡೆ ಶಾವ್ಗೆ ಪೂಜೆ ಅಂತ ಇರ್ತಾರೆ ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶಾವ್ಗೆ ಮಣಿ ಪೂಜೆ ಅಂತ ಹೇಳ್ತೀವಿ ಸರ್ ನಾವು. ಆ ಶಾವ್ಗೆ ಏನೋ ಒತ್ತಾ ಇದಾರೆ ಅಥವಾ ಇದನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ತುಂಬಾ ಖುಷಿ ಸರ್. ಎಲ್ಲರಿಗೂ ಖುಷಿ, ಅವರವರ ಜವಾಬ್ದಾರಿಯಿಂದ ಖುಷಿಯಾಗಿರ್ತಾರೆ. ಜೋಳದ ಗದ್ದೆಯಲ್ಲಿ ಗಿಳಗಳ ಕೋಲಾಹಲದಂತೆ ಗಿಳಿಗಳೆಲ್ಲ ಚಪ್ರವೆಲ್ಲ ಗದ್ದಲ. ಓಕೆ, ಹಿಂಗೆ ಅವ್ರ ತಮ್ಮನ ನೂಲ್ ಮದುವೆಯಲ್ಲಿ ಸಿದ್ಧತೆಗಳಿದ್ವು. ಆರಾಮ್ಸಿ ಸರ್. ಅಂದ್ರೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಗೆ ಸುತ್ತಮುತ್ತ ನೋಡಿದಂಗೆ ಮದುವೆ ಅಂದ್ರೆ ಹೆಂಗಿರುತ್ತೆ ಅದನ್ನೇ ಬರೆದ್ರೆ ಮಾರ್ಕ್ಸ್ ಬರ್ತಾರೆ, ಸಾಕಾಗುತ್ತೆ. ಇನ್ನೊಂದು ತುಂಬಾ ಮಹತ್ವದ ಪ್ರಶ್ನೆ ಅಂತಂದ್ರೆ ವಸಂತ ಮುಖ ತೋರಲಿಲ್ಲ, ಪ್ರಕೃತಿಯ ಸಂಭ್ರಮ ಅಥವಾ ಪುಟ್ಟಿಯ ಬಹಳಷ್ಟು ಸಲ ಪ್ರಶ್ನೆ ಬಂದಿದೆ ಮೇಡಮ್. ಪ್ರಕೃತಿಯ ಸಂಭ್ರಮ ಮತ್ತು ಪುಟ್ಟಿಯ ಪ್ರಶ್ನೆಗಳೇನು? ಪುಟ್ಟಿಯ ಪ್ರಶ್ನೆಗಳೇನು? ವಸಂತ ಗುಡಿಸಲೊಳಗೆ ಬರಲು ಹೆದರಿದ್ದಾನೆ, ಹರಿದ ಚಿಂದೆಯ ಬಟ್ಟು ಕಂಡು ಮರಗಿದ್ದಾನೆ. 2 ಪಾಯಿಂಟ್. 2 ಪಾಯಿಂಟ್. ಅದರಿಂದ 2 ಅಂಕ ಬರ್ತವೆ. ಇನ್ನು ಪ್ರಕೃತಿಯ ಸಂಭ್ರಮ ಅಂತೂ ಅದು ಪದ್ಯನೇ ಇದೆ ಸರ್. ಪದ್ಯದನ್ನ ಹಾಡ್ಬಿಟ್ಟು ನಮ್ಮ ಮಕ್ಕಳು ಅದೇ ಸರ್ ಪ್ರಕೃತಿಯ ಸಂಭ್ರಮ ಹೇಗೆ ಅಂತ ಹೇಳ್ಬಿಟ್ಟು ಅದು ಕೂಡ ಬರಿಬಹುದು ಸರ್. ಹಾಡಿನ ರೂಪದಲ್ಲಿನೇ ಬರಿಬಹುದು, ಆದ್ರೆ ಅಡ್ಡಲೈಲಿಂದ ಬರ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಈಗ ನಮ್ಮ ಪ್ರೀತಿ ವಿದ್ಯಾರ್ಥಿಗಳು ಈಗ 40ನೇ ಪ್ರಶ್ನೆ ಸಾರಾಂಶ ಮೇಡಮ್. ಹೌದು ಸರ್. ಸಾರಾಂಶ ಬರಿಬೋದಾ ಮೇಡಮ್? ಸಾರಾಂಶ
ಆರಾಮ್ಸೆ ಬರಿಬೋದು, ಖಂಡಿತ ಬರಿಬೋದು ಸರ್. ಈಗ ನಾನು ಪಾಸ್ ಆಗ್ಬೇಕನ್ನೋರು. ಹೌದು ಸರ್, ಖಂಡಿತ ಬರಿಬೋದು ಸರ್. ಸರ್ ಈಗ ಹೇಗೆ ಬರಿಬೋದು ಅಂತಂದ್ರೆ, ಈಗ ಆ ಪದ್ಯಗಳ ಪರಿಚಯ ಇದ್ರೆ ಬರಿಬೋದು ಸರ್. ಹೌದು ಮೇಡಮ್. ಪದ್ಯಗಳನ್ನ ಒಂದ್ಸರಿ ಜಸ್ಟ್ ಓದ್ಕೋಬಹುದು ಸರ್. ಕಲುಷಿತವಾದಿ ನದಿ ಜಲ ಅಟ್ಲೀಸ್ಟ್ ನಮಗೆ ಏನೂ ಗೊತ್ತಿಲ್ಲ ಅಂದಾಗ 40ನೇ ಪ್ರಶ್ನೆ ಸಾರಾಂಶ ಅಂತ ಗೊತ್ತಾದಾಗ ಅಟ್ಲೀಸ್ಟ್ ಎಷ್ಟು ಅಂಕ ನಾವು ಪಡಿಬಹುದು ಮೇಡಮ್? 40ನೇ ಪ್ರಶ್ನೆಗೆ ಮಕ್ಕಳು 2 ಅಂಕವನ್ನ ಪಡಿಬಹುದು ಸರ್. ಕಡಿಮೆ 2 ಅಂಕ ಪಡೆಯಲೇಬೇಕು ಸರ್. ಪಡಿಬಹುದು ಸರ್. ಯಾಕೆ ಅಂದ್ರೆ ಈಗ ಊರಿಯೋಳು ಕೌಶಲ್ಯ ಪಡೆದ ಕುವರ ರಾಮನ್ ಅಗ್ಲೆಲ್ಲ ಮತ್ತೆ ಪದೇ ಪದೇ ಬಂದಿರುವಂತ ನಮ್ಮ ಕಣ್ಣಿಗೆ ಬಿದ್ದಂತ ಪುನರಾವರ್ತಿತ ಆಗಿರ್ತಕ್ಕಂಥದ್ದು ಅದೇ ಬರುತ್ತೆ ಅಂತ ಇಲ್ಲ ಸರ್. ಎಲ್ಲ ಪದ್ಯಗಳ ಕಡೆ ಗಮನ ಹರಿಸಬೇಕು ದಯವಿಟ್ಟು ಎಲ್ಲ ಮಕ್ಕಳು. ಅಟ್ಲೀಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಈಗ ನೋಡ್ರಿ, ಅದು ಯಾವ್ದಿದು ಊರ್ವೇಳು ಕೌಶಲ್ಯ ಪಡೆದ ಅಂತ ತಗೊಂಡು ಸರ್, ಯಾವ ಪದ್ಯದ್ದು ಅಂತ ಆ ಮಗುಗೆ ಗೊತ್ತಿರುತ್ತೆ. ರಿಪೀಟ್ ಮಾಡ್ತಾ ಇರ್ತಾರೆ. ಯಾಕೆ ರಿಪೀಟ್ ಮಾಡ್ತಾರೆ ಅಂದ್ರೆ ಅದು ಕಂಠಸ್ಥ ಪದ್ಯನೂ ಕೂಡ ಆಗಿದೆ. ಅದಕ್ಕೋಸ್ಕರ ಇದನ್ನ ಲಕ್ಷ್ಮೀಶ ಬರೆದಂತ ವೀರಲವ ಅನ್ನುವಂತ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಜಸ್ಟ್ ಇಷ್ಟು ಬರ್ದ್ರೆ ಸರ್ 1 ಅಂಕ ಸರ್ ಅವ್ರಿಗೆ. ಸರ್ ಅವ್ರು ಏನ್ ಕಷ್ಟ ಪಡಬೇಕಾಗಿಲ್ಲ, ಆಯ್ಕೆ ಬರಿಬೇಕು. ಇದನ್ನ ಈ ಒಂದು ಕವಿ ಬರೆದ್ರ ಈ ಒಂದು ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿ ಬರಿಬಹುದು ಸರ್. ನೆಕ್ಸ್ಟ್ ಅದ್ರ ಜೊತೆಗೆ ಅಲ್ಲಿ ಅಂದ್ರೆ ನಾವು ಅಲ್ಲಿ 2 ಅಂಕದಲ್ಲಿ ಓದಿಬಿಟ್ಟಿರ್ತೀವಿ ಸರ್. ಊರಿಯೋಳಿ ಹಣೆಯ ಅಂದ್ರೆ ಕುದುರೆಯ ಹಣೆಯ ಮೇಲಿದ್ದಂತ ಲಿಖಿತ ಏನು ಅಂತ, ಅದರಲ್ಲಿ ಅದೇ ಇರೋದು. ಈ ಭೂಮಿಯಲ್ಲಿ ಇರ್ತಕ್ಕಂಥ ಭೂಮಂಡಲದಿರ್ತಕ್ಕಂಥ ಕೌಶಲ್ಯ ಪಡೆದ ಕುಮಾರ ರಾಮನೊಬ್ಬನೇ ವೀರನು, ಆತನೇ ವೀರನು. ಓಕೆ, ಮತ್ತೆ ಯಾರು ಇಲ್ಲ. ಈ ಒಂದು ಆತನ ಒಂದು ಕುದುರೆ ಇದು ಕಟ್ಟಲು ಸಮರ್ಥರಿರುವುದು ಕಟ್ಟಿ ಆತನ ಕೈಗೊಂಡಿರ್ತಕ್ಕಂಥ ಯಜ್ಞದ ಕುದುರೆ ಇದು. ಆ ಕುದುರೆಯನ್ನ ಕಟ್ಟಲು ಸಮರ್ಥರಿದ್ದವರು ಕಟ್ಟಿ ಯಾರೇ ಆಗಿರ್ಲಿ ಕಟ್ಟದೆ ಇದ್ರೆ ಓಕೆ, ಈ ರೀತಿಯಾಗಿ ಕಟ್ಟದೆ ಇದ್ರೆ ನನ್ನ ತಾಯಿಯನ್ನ ಬಂಜೆ ಅಂತಾರೆ. ಈ ನನಗೆ 2 ತೋಳು ಯಾಕಪ್ಪ ಇದು ಅಂತೇಳಿ ಪ್ರತಿಜ್ಞೆನ ತೋಟ ಮಗು ಅಂತ ಅಲ್ಲಿ ಮೌಲ್ಯವನ್ನ ನಮ್ಮ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಾವು 10th ಎಕ್ಸಾಮ್ ನಲ್ಲಿ ಬರೆಯೋದು ಆಗಲ್ಲ. ನಾವು ಖಂಡಿತ ಬರದೇ ಬರ್ತೀವಿ ಇದೇ ಇರುತ್ತೆ. ಇಲ್ಲ ಅದು ಬರ್ಲಿಲ್ಲ, ಅದನ್ನೇ ಒಂದ್ ಸ್ವಲ್ಪ ನೋಡಿ, ಅದೇ ಪದ್ಯ ಒಂದ್ ಸ್ವಲ್ಪ ಈ ಕಡೆಯಿಂದ ಮಾಡ್ಕೊಂಡು ನೀವು ಹೇಳಿದ್ರಲ್ಲ ಲವ ನನ್ನ 2 ತೋಳುಗಳು ಇರೋದು ಏತಕ್ಕೆ ಅಂತೇಳಿ, ಹಂಗ ನಮ್ಮ ವಿದ್ಯಾರ್ಥಿಗಳನ್ನ ಕೈ ಇರೋದು ಎಕ್ಸಾಮ್ ಬರೆಯೋದಕ್ಕೆ ಸರ್. ಅದರಲ್ಲಿ ಮೌಲ್ಯ ಕೂಡ ಬರುತ್ತೆ, ಮೌಲ್ಯ ಬರೆಯಬೇಕು ಸರ್. ಆ ಒಂದು ಪದ್ಯದಲ್ಲಿ ಅವ್ರು ಒಟ್ಟಾರೆಯಾಗಿ ನೋಡ್ಕೊಂಡ್ರೆ ಆ ಒಂದು ಪದ್ಯದಲ್ಲಿ ಏನ್ ಮೌಲ್ಯ ಕಾಣಿಸುತ್ತೆ ಅಂದ್ರೆ ವೀರತನ, ಲವನ ವೀರತನ, ಸಾಹಸತನ ಅಥವಾ ಕ್ಷತ್ರಿಯ ಗುಣ, ದಿಟ್ಟತನ. ಸಾಕು ಸರ್, ಇಷ್ಟು ಬರೆದ್ರೆ ಸಾಕು. ಇದು ಕೂಡ 1 ಅಂಕ ಸರ್. ಈ 3 ಅಂಕದ್ ನಾನು ಹೇಳಿದೆ ಅವ್ರಿಗೆ. ಆಯ್ಕೆ ಮೌಲ್ಯ 1 ಅಂಕ, ಬರೀರಿ ಅದ ಕಡೆ ಈ ಕಡೆ ಬರೀರಿ ಅಲ್ಲ ಅಲ್ವಾ. ಅದು ಒಟ್ಟ 3 ಅಂಕನು ಮುದ್ದು ಮಗು ಕೂಡ ತಗೋಬಹುದು ಸರ್. ಓಕೆ ಸರ್, ಈಗ ಒಂದು ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ನಂತರ ಮತ್ತೆ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ವಿದ್ಯಾರ್ಥಿಗಳೇ. ಧನ್ಯವಾದ. ಗಂಗಾವತಿ ತಾಲೂಕಿನ ಸಮಸ್ತ ನಾಗರಿಕ ಬಾಂಧವರೇ ದಯವಿಟ್ಟು ಗಮನಿಸಿ. ಗಂಗಾವತಿ ತಾಲೂಕಿನ ನ್ಯಾಯಾಧೀಶರ ನೇತೃತ್ವದಲ್ಲಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಇದೇ ಮಾರ್ಚ್ 19ರಂದು ಸಂಜೆ 4:30ಕ್ಕೆ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಜನಜಾಗೃತಿ ಪಾದಯಾತ್ರೆ ನಗರದ ಅಂಬೇಡ್ಕರ್ ವೃತ್ತದಿಂದ ಜನಜಾಗೃತಿ ಜಾಥಾ ಚಾಲನೆಗೊಂಡು ಸಿಬಿಎಸ್ ವೃತ್ತದವರೆಗೆ ತಲುಪಿ ಗಾಂಧಿ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸಲು ಬನ್ನಿ, ಭಾಗವಹಿಸಿ, ನಮ್ಮೊಂದಿಗೆ ಹೆಜ್ಜೆ ಹಾಕಿ. ಪ್ಲಾಸ್ಟಿಕ್ ಮುಕ್ತ ಪರಿಸರದ ನಿರ್ಮಾಣ ನಮ್ಮೆಲ್ಲರ ಹೊಣೆ. ತಪ್ಪದೇ ಬನ್ನಿ. ಇದೇ ಮಾರ್ಚ್ 19ರಂದು ಸಂಜೆ 4:30ಕ್ಕೆ. ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಕೋರ್ಟ್ ಎದುರುಗಡೆ, ಗಂಗಾವತಿ. ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ವರ್ತಿ, ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋ ಅರ್ಪಿಸುವ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸರ್ ಹನುಮಂತಪ್ಪ ಸರ್, ನಮಸ್ಕಾರ. ಈಗ 10ನೇ ಕ್ಲಾಸಿನ ವಿದ್ಯಾರ್ಥಿಗಳೇ ಪರೀಕ್ಷೆ ಹೋಗ್ತಾ ಇದ್ದಾರೆ. ನಿಮ್ದೊಂದಿಷ್ಟು ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟು ಅವ್ರಿಗೆ ಶುಭವನ್ನ ಕೋರ್ಬಿಡಿ ಸರ್. ಖಂಡಿತ ಮೇಡಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಇಲ್ಲಿವರೆಗೆ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆಮೇಲೆ ನಿಮ್ಮ ಶಾಲೆಗೂ ಕೂಡ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಆಮೇಲೆ ಪುನರ್ಮನನ ಸಾಕಷ್ಟು ಆಗಿರ್ತದೆ. ಹಾಗಾಗಿ ಕೊನೆಯದಾಗಿ ನನ್ನದೊಂದು ಹಿತ ನುಡಿ. ನೀವು ಪ್ರೀತಿಯ ವಿದ್ಯಾರ್ಥಿಗಳೇ, ಓದುವ ಬರದಲ್ಲಿ ಆರೋಗ್ಯವನ್ನು ಕೆಡಿಸಿಕೊಳ್ಳದಿರಿ. ಆರೋಗ್ಯಕರ ಅಧ್ಯಯನ ನಿಮ್ಮದಾಗಿರಲಿ. ಆಲಸ್ಯ ಬೇಡ ಯಾವುದಕ್ಕೂ. ಆರೋಗ್ಯಯುತ ಆಹಾರವನ್ನು ಸೇವಿಸಿರಿ. ಪರೀಕ್ಷೆಯನ್ನು ಒತ್ತಡರಹಿತವಾಗಿ ಆತ್ಮವಿಶ್ವಾಸದಿಂದ ನಿರ್ವಹಿಸಿರಿ. ಬಹುಮುಖ್ಯವಾಗಿ ಸಾಧ್ಯವಾದಷ್ಟು TV, ಮೊಬೈಲ್ನಿಂದ ದೂರವಿರಿ. ಅಧ್ಯಯನದ ಕಡೆಗೆ ಏಕಾಗ್ರತೆ ವಹಿಸಿರಿ. ಪರೀಕ್ಷೆಯೊಂದು ಭಯವಲ್ಲ, ಅದೊಂದು ಹಬ್ಬ. ಸಂಭ್ರಮಿಸಿ. ಖಂಡಿತ ಯಶಸ್ಸು ನಿಮ್ಮದೇ.
ನಿಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸರ್. ಸರ್ ಕರೇಗೌಡ ಸರ್, ತಮ್ಮ ಒಂದು ಶುಭ ಹಾರೈಕೆ ಕೂಡ ಮಕ್ಕಳಿಗಿರಲಿ, ಹಾಗೆ ಟಿಪ್ಸ್ ಇದ್ದರೆ ಮಕ್ಕಳಿಗೆ ಹೇಳಿಬಿಡಿ ಸರ್, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಖಂಡಿತ ಮೇಡಮ್. ಈಗ ನಮ್ಮ ಕನ್ನಡ ಭಾಷೆ ವಿಷಯದ ಅಧ್ಯಕ್ಷರಾದಂಥ ಹನುಮಂತಪ್ಪ ಸರ್ ಅವರು ಸಾಕಷ್ಟು ವಿಷಯಗಳನ್ನು ಮಕ್ಕಳಿಗೆ ಮತ್ತು ನೀವು ಮೇಡಮ್ ಅವರು ಹೌದು ಸರ್ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಅವುಗಳಲ್ಲಿ ಮಕ್ಕಳು ಏನಾದರೂ ನೀವು ಹೇಳಿದ್ದು ನಾವು ಹೇಳಿದ್ದು ಏನಾದರೂ ಪಾಲಿಸಿದರೆ ಆ ಮಕ್ಕಳು ಖಂಡಿತವಾಗಲೂ ಯಾರು ನಾವು ಫೇಲ್ ಆಗ್ತೀವಿ ಅಂತ ಭಾವಿಸ್ಕೊಂಡಿದ್ದಾರೋ ಯಾರೂ ಫೇಲ್ ಆಗೋದಿಲ್ಲ. ಪರೀಕ್ಷೆ ಒಂದರಲ್ಲಿ ಮೊದಲನೇ ಬಾರಿಗೇ ಉತ್ತೀರ್ಣರಾಗಿ ತಂದೆ ತಾಯಿಗಳಿಗೆ, ಶಿಕ್ಷಕರಿಗೆ ಮತ್ತು ಊರಿಗೆ, ಶಾಲೆಗೆ ಕೀರ್ತಿ ತರ್ತಕ್ಕಂಥ ಮಕ್ಕಳು ನೀವು ಆಗ್ತೀರಿ ಅನ್ನೋ ಭಾಷಾಭಾವನೆ ನಂದಿದೆ ಮೇಡಮ್. ಮಕ್ಕಳೇ, ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಏನು ಅಂದರೆ, ಈಗಾಗಲೇ ಪ್ರಶ್ನೆ ಪತ್ರಿಕೆ ಮಾಡಲ್ ನಿಮಗಾಗಲೇ ಗೊತ್ತಿದೆ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, ಕೊನೆಯದಾಗಿ 5 ಅಂಕದ ಪ್ರಶ್ನೆವರೆಗೂ ನಾವು ಬರಿತಾ ಇದ್ದೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಪರೀಕ್ಷೆಯಲ್ಲಿ ಈಗಾಗಲೇ ನಾವು ಪ್ರತಿಯೊಂದನ್ನು ಕೂಡ ಈಗ 3ನೇ ಎಪಿಸೋಡ್ ಇದು. ಈ 3ನೇ ಎಪಿಸೋಡಲ್ಲಿಂದ ಆರಂಭದಲ್ಲಿಂದನೇ ನಾವು ಹೇಳ್ತಾ ಇದ್ದೀವಿ, ಯಾವ ಪ್ರಶ್ನೆನೂ ಮಕ್ಕಳು ಬಿಟ್ಟು ಬರೋದು ಬೇಡ ಅಂತ. ಮಕ್ಕಳು ನೀವು ಪ್ರಯತ್ನ ಮಾಡಿ. ಸರ್ ಹೇಳ್ದಂಗೆ ಈಗಾಗಲೇ ನೀವು ಏನಾದರೂ ಖಾಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡೋ ಬದಲು ಏನಾದರೂ ವಿಷಯಗಳನ್ನು ಬರಿತಾ ಓದ್ವಿ ಅಂತಂದರೆ, ಆ ವಿಷಯವನ್ನು ವಿಶ್ಲೇಷಣೆ ಮಾಡ್ತಾ ಓದ್ವಿ ಅಂತಂದರೆ ಖಂಡಿತವಾಗ್ಲಿ 2 ಇಲ್ಲ 3 ಅಂಕ ನಮಗೆ ಬಂದೇ ಬರ್ತವೆ. ಆ ಉದ್ದೇಶ ಇಟ್ಕೊಂಡು ನೀವು ಪರೀಕ್ಷೆ ಬರೀರಿ ಅಂತೇಳಿ ನನ್ನ ಆಶಾಭಾವನೆ. 2 ಅಂಕದ ಪ್ರಶ್ನೆ ಇರಲಿ, 1 ಅಂಕದ ಪ್ರಶ್ನೆ ಇರಲಿ, ಅವನ್ನ ನಾವು ಯಾವುದು ಸರಿ ಅಂತ ನಿಯರೆಸ್ಟ್ ಆನ್ಸರ್ ಅನಿಸ್ತದೋ, ಮಲ್ಟಿಪಲ್ ಚಾಯ್ಸ್ ಬಂದಾಗ ಅದನ್ನು ನಿಯರೆಸ್ಟ್ ಆನ್ಸರನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಉತ್ತರ ಬರೀರಿ. ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ಹಾಗೆ 2 ಅಂಕದ ಪ್ರಶ್ನೆಗಳನ್ನು ಹಂತವಾಗಿ ನಮಗೆ ಯಾವುದು ಸರಳ ಅನ್ನಿಸ್ತದೋ ಮೊದಲೆಲ್ಲ ಬಿಡಿಸ್ಕೊಳ್ಳಿ. ಆಮೇಲೆ ನಿಮಗೆ ಸಮಯವು ಮತ್ತೊಮ್ಮೆ ನಿಮಗೆ ಏನಾದರೂ ವಿಷಯಗಳು ನೆನಪಾದರೆ ಖಂಡಿತವಾಗಲೂ ಆ ಉತ್ತರನೂ ಕೂಡ ನೀವು ಮತ್ತೊಮ್ಮೆ ಬರೀರಿ. ನೀವು ಯಾವ ಪ್ರಶ್ನೆನೇ ಬಿಡಿಸ್ತಾ ಇದ್ದೀರೋ ಅದನ್ನು ರೈಟ್ ಮಾರ್ಕ್ ಹಾಕ್ಕೊಳ್ಳಿ ಪ್ರಶ್ನೆ ಪತ್ರಿಕೆಯಲ್ಲಿ. ಬಿಟ್ಟಿದ್ದನ್ನು ಮತ್ತೊಮ್ಮೆ ಅದನ್ನ ಪ್ರಯತ್ನ ಮಾಡಿ ಬರೆಯೋ ಕೆಲಸ ನೀವು ಮಾಡಿರಿ. ಹಾಗೆ 3 ಅಂಕದ ಪ್ರಶ್ನೆಗಳಲ್ಲಿ ಕವಿ ಪರಿಚಯ ಬರ್ತದೆ, ಛಂದಸ್ಸು ಬರ್ತದೆ, ಅಲಂಕಾರ ಬರ್ತದೆ, ಗಾದೆ ಮಾತು ವಿವರಣೆ ಬರ್ತದೆ, ಹಾಗೆ ಸಂದರ್ಭ. ಇಂಥ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಬರೋದ್ರಿಂದ ಈಗಾಗಲೇ ಮೇಡಮ್ ಅವ್ರು ಹೇಳಿದ್ದಾರೆ, ಲಕ್ಷ್ಮೀಶ ಇರ್ಬೋದು, ಪಂಪ ಇರ್ಬೋದು, ಹಾಗೆ ಗದ್ಯದಲ್ಲಿ ವಿಕ್ರು ಗೋಕಾಕ್ರವ್ರು ಇರ್ಬೋದು, ದೇವನೂರು ಮಹಾದೇವ್ರವ್ರು ಇರ್ಬೋದು, ಏನು ಮೂರ್ತಿರವರು ಇರ್ಬೋದು. ಇವರನ್ನು ಸ್ವಲ್ಪ ನಾವು ಹೆಚ್ಚು ಅಧ್ಯಯನ ಮಾಡಿ ಬರೆದಿದ್ದೇ ಆದರೆ ನಾವು ಖಂಡಿತವಾಗ್ಲೂ 2 ಅಂಕನ ಆದರೂ ಪಡಿತೀವಿ. ನೀವು ಎಲ್ಲೋ ಮಿಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಇದು ಮುದ್ದು ಮಕ್ಕಳಿಗೆ. ಇನ್ನುಳಿದ ಜಾಣ ಮಕ್ಕಳು ಖಂಡಿತವಾಗ್ಲೂ 3 ಅಂಕ ಪಡಿತೀರಿ ಅನ್ನೋ ಆಶಾಭಾವನೆ ನಮಗಿದೆ. ಯಾವುದೇ ಕಾರಣಕ್ಕೂ ಕೈ ಪರಿಚಯವನ್ನು ಆಲಸ್ಯತನ ಮಾಡಬೇಡಿ. ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಳ್ಳಿ. ಮೊಬೈಲ್ ಸಂಖ್ಯೆ ಥರ ಸುವಿಯನ್ನು ನೆನಪಿಟ್ಕೊಳ್ಳಿ. ಹಾಗೆ ಅವರ ಕೃತಿಗಳನ್ನು ಒಂದಿಷ್ಟು ಕ್ಲೂಗಳನ್ನು ಇಟ್ಕೊಂಡು ಯಾವ್ಯಾವ ಕೃತಿಗಳನ್ನು ನೀವು ಅಷ್ಟೂ ಬರೀತೀರಿ ಅಂತಲ್ಲ, ಕನಿಷ್ಠ ಒಂದು 2-3 ಆದರೂ ಕೃತಿ ಬರೀರಿ. 1-2 ಪ್ರಶಸ್ತಿ ಬರೀರಿ. ಹಳೆಗನ್ನಡ ಕವಿಗಳಿಗೆ ಬಿರುದಿದ್ದರೆ ಬಿರುದು ಬರೀರಿ. ಹಂಗಾದರೆ ಖಂಡಿತವಾಗ್ಲೂ ನಿಮಗೆ 3ಕ್ಕೆ 3 ಅಂಕ ಸಿಗ್ತವೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ಹಾಗೆ ಗಾದೆ ಮಾತು ನಿಮಗೆ ಆಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ಮಹತ್ವವನ್ನು ಬರೆದರೆ ಸಾಕು. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾಗ್ಬೋದು, ಆದರೆ ಗಾದೆ ಸುಳ್ಳಲ್ಲ. ಅಂತಹ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳೇ ಆಗಿವೆ. ಅಂತಹ ಪ್ರಸಿದ್ಧ ಗಾದೆಗಳಲ್ಲಿ ಈ ಒಂದು ಗಾದೆಯು ಕೂಡ 1 ಅಂತೇಳಿ ಒಂದಿಷ್ಟು ಬರೆದ್ರೆ ಖಂಡಿತವಾಗ್ಲೂ 1 ಅಂಕ ಸಿಗ್ತದೆ. ಇನ್ನು ಅದ್ರ ವಿವರಣೆ ಕೊಟ್ವಿ ಅಂತಂದರೆ ಅದ್ರದ್ದು 2 ಅಂಕ ಸಿಗ್ತದೆ. ಒಟ್ಟು ನಮಗೆ 3 ಅಂಕನ ಯಾವುದೇ ಕಾರಣಕ್ಕೂ ಬಿಡೋ ಪ್ರಯತ್ನ ನೀವು ಮಾಡಬೇಡಿ ಅಂತ ಹೇಳ್ತಾ, ಹಾಗೆ ಗಾದೆ ಮಾತಾದಮೇಲೆ ಅಲಂಕಾರ ಬರ್ತಾಯಿದೆ. ಅಲಂಕಾರ ಉಪಮೇಯ, ಉಪಮಾನ, ವಾಚಕ ಪದ, ಅಂತ್ಯ, ಆಂಗ ಅಂತ ಬಂದರೆ ಉಪಮಾ ಅಲಂಕಾರ. ಇನ್ನು ಅದರಂತೆ ಇದು ಅನ್ನೋ ಬದಲಾಗಿ ಅದೇ ಇದು ಇದೇ ಅದು ಅಂತ ಬಂದರೆ ಕಮಲ ಅರಳಿತು, ಸೀತೆಯ ಮುಖ ಕಮಲ ದಂತೆ ಅರಳಿತು ಅಂತಿದ್ರೆ ಅದು ಉಪಮಾ ಅಲಂಕಾರ. ಸೀತೆಯ ಮುಖ ಕಮಲ ಅರಳಿತು ಅಂತಿದ್ರೆ ಅದು ರೂಪಕ ಅಲಂಕಾರ ಅನ್ನೋದನ್ನು ನಾವು ಸ್ಪಷ್ಟವಾಗಿ, ಅಂದರೆ ಸೀತೆಯ ಮುಖ ನೋಡೋದೇನೋ ಕಮಲ ನೋಡೋದೇನೋ ಎರಡೂ ಒಂದೇ ಅಂತ ಅಭೇದತೆ ಇದ್ದರೆ ಅದು ರೂಪಕ ಅಲಂಕಾರ ಅನ್ನೋ ಮಾತು ನಾವು ಹೇಳ್ತಾ, ಇಂಥವು ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಎದೆಗುಂದದೆ ಅದನ್ನು ಗುರುತಿಸಿ ನೀವು 3 ಅಂಕವನ್ನು ಪಡೆಯೋ ಪ್ರಯತ್ನ ನೀವು ಮಾಡಿರಿ ಅಂತ ಹೇಳ್ತಾ, ಹಾಗೆ 3 ಅಂಕದಲ್ಲಿ ಸಂದರ್ಭ. ಈಗಾಗಲೇ ಮುದ್ದು ಮಕ್ಕಳು ನಿಮಗೆ ಏನೋ ನನಗೆ ಸಂದರ್ಭ ಬರೆಯೋಕ್ಕಾಗ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಅವರ ಆಯ್ಕೆಯನ್ನು ಬರೆದ್ರೆ ಖಂಡಿತವಾಗ್ಲೂ ಒಂದೊಂದು ಸಂದರ್ಭದ್ದು 1 ಅಂಕ ಬಂತು ಅಂದರೆ ಅಲ್ಲಿ 6 ಅಂಕವನ್ನು ಕೂಡ ನಾವು ಪಡಿಬೋದು ಅನ್ನೋ ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡು ಯಾವ ಪಾಠದಿಂದ ಬಂದಿದೆ ಆದ್ರಂತಾದರೂ ಬರೆದ್ರೆ ನಿಮಗೆ ಖಂಡಿತವಾಗ್ಲಿ ಇಲ್ಲಿ 6 ಅಂಕ ಸಿಗ್ತವೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅದಾದಮೇಲೆ ಅಪಠಿತ ಗದ್ಯ ಬರ್ತದೆ,
ಅಪಠಿತ ಗದ್ಯವನ್ನು ನೀವು ಸರಳವಾಗಿ ಅದನ್ನ ಹಿಂದಿನ ಅವಧಿಯಲ್ಲಿ ನಾವು ತಿಳಿಸಿ ಹೇಳಿದ್ವಿ ಹೇಗೆ ಗುರುತಿಸ್ಬೋದು ಅಂತೇಳಿ. ಆ ಅಪಠಿತ ಗದ್ಯವನ್ನು ಎರಡನ್ನು ನೀವು ಬರೆದಿದ್ದೇ ಆದರೆ ಖಂಡಿತವಾಗ್ಲೂ ಈ 4 ಅಂಕನೂ ಕೂಡ ನಮ್ಮದಾಗ್ತದೆ. ಆಗಲೇ 8 ವಾಕ್ಯದ ಬಗ್ಗೆ ನಮ್ಮ ಹನುಮಂತಪ್ಪ ಸರ್ ಅವರು ಸಾಕಷ್ಟು ವಿಷಯವನ್ನು ಹೇಳಿದ್ದಾರೆ. ನೀವು ಏನು ಮಾಡೋದು ಬೇಡ, ಅದರ ವಿವರಣೆಯನ್ನು ಬರೀರಿ. ಅದ್ರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀವು ತಿಳ್ಕೊಂಡಿರ್ತೀರಿ. ಆದರೆ ಎಲ್ಲದೂ ಬರೆಯೋಕ್ಕಾಗಲಿಕ್ಕಿಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ವಿವರಣೆಯನ್ನು ಬರೀರಿ. ನಿಮಗೆ 4 ಬರಲಿಕ್ಕರು 2-3 ಆದರೂ ಸಿಗುತ್ತೆ ಅನ್ನೋ ವಿಷಯವನ್ನು ಈಗಾಗಲೇ ಸರ್ ಹೇಳಿದ್ದಾರೆ. ಅದೇ ಥರ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ನಿಮಗೆ 4 ಸಿಗಲಿಕ್ಕರು 2-3 ಅಂಕ ಆದರೂ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಪತ್ರಲೇಖನದ ಬಗ್ಗೆ ಹೇಳಿದ್ದಾರೆ. ವಿಷಯ ಭಾಳ ಸರಳ ಇದೆ. ಒಂದು ಗೆ ಅಡ್ರೆಸ್ಸು, ಒಂದು ಫ್ರಮ್ ಅಡ್ರೆಸ್ ಮೊದಲು ಬರೆದು ಆಮೇಲೆ ಗೆ ಅಡ್ರೆಸ್ಸು, ಆಮೇಲೆ ವಿಷಯ ವಿವರಣೆ. ಇದೇನು ವ್ಯವಹಾರಿಕ ಪತ್ರ ಬರೆದ್ರೆ ವಿಷಯವನ್ನು ಹಾಕಿ ಅದರ ವಿಷಯ ವಿವರಣೆ ಬರೆದುಬಿಟ್ಟು ಕೊನೆಗೆ ಸಹಿ ಮಾಡಿಬಿಟ್ರೆ ಅದಕ್ಕೂ 5 ಅಂಕ ಇದೆ. ನಿಮಗೆ 4 ಸಿಗಲಿ, ನಿಮ್ಮ ಮುದ್ದು ಮಕ್ಕಳಿಗೆ 4 ಸಿಗಲಿ. ಜಾಣ ವಿದ್ಯಾರ್ಥಿಗಳು ನಿಮಗೆ 5 ಸಿಗಲಿ ಅಂತ ಆಶಿಸ್ತೀನಿ. ಆದರೆ ಮಕ್ಕಳು ನನಗೆ ಬರೋದಿಲ್ಲ ಅಂತ ಬಿಟ್ಟು ಬರೋದು ಬೇಡ. ಹಾಗೆ ಪ್ರಬಂಧನೂ ಕೂಡ ನೀವು ಅದನ್ನು ಯಾವುದೇ ಕಾರಣಕ್ಕೂ ವಿಷಯ ಏನಿರ್ತದೋ ಅದನ್ನು ಇಟ್ಕೊಂಡು ವಿಷಯ ಪೀಠಿಕೆಯಲ್ಲಿ ಬರೀರಿ. ಆಮೇಲೆ ವಿವರಣೆಯನ್ನು ಸ್ವಲ್ಪ ಆದರೂ ಮಾಡಿ, ಆಮೇಲೆ ಉಪಸಂಹಾರ ಅಂತ ಹಂತಗಳನ್ನು ಬಳಸಿದರೆ ಸಾಕು. ನೀವು ಖಂಡಿತವಾಗ್ಲೂ 3 ಅಂಕಗಳನ್ನು ಈ ಒಂದು ಪ್ರಬಂಧದಲ್ಲಿ ಪಡಿತೀರಿ ಅಂತೇಳಿ. ಹೀಗೆ ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ಕಾರಣಕ್ಕೂ ನೀವು ಆಲಸ್ಯತನ ಮಾಡದೆ, ಅಲ್ಲಿ ಯಾವುದೇ ಸೋಮಾರಿತನ ಮಾಡದೆ ಖಂಡಿತವಾಗ್ಲೂ ಆ 3 ತಾಸವನ್ನು ಸದುಪಯೋಗ ಮಾಡ್ಕೊಂಡ್ಬಿಟ್ರೆ ನಮಗೆ ನೀವು ಅಂದ್ಕೊಂಡಕ್ಕಿಂತ ಹೆಚ್ಚಿನ ಅಂಕಗಳು ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ನನ್ನ ಆಶಾಭಾವನೆ ಮೇಡಮ್. ಹಾಗಾಗಿ ಮಕ್ಕಳು ಈ ಒಂದು ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆಯನ್ನು ಬರೀತಕ್ಕಂಥ ನಮ್ಮ ಪ್ರೀತಿಯ ರಾಜ್ಯದ ಎಲ್ಲ ಮಕ್ಕಳು, ನಮ್ಮ ರಾಜ್ಯ, ನಮ್ಮ ಕೊಪ್ಪಳ ಗಂಗಾವತಿ ಅನ್ನೋದು ಬೇಡ, ರಾಜ್ಯದ ಎಲ್ಲ ನನ್ನ ಮುದ್ದು ಮಕ್ಕಳು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ನಮ್ಮ ಈ ಒಂದು 90.4 FM ರೇಡಿಯೋ ಕಾರ್ಯಕ್ರಮ ಏನು ಮಾಡಿಕೊಡ್ತಾ ಇದ್ದೀರಿ, ಇದರಿಂದ ಖಂಡಿತವಾಗ್ಲೂ ಮಕ್ಕಳಿಗೆ ಕೇಳಿದವ್ರಿಗಂತೂ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ. ಒಂದು ವೇಳೆ ಅದು ಇಲ್ಲ ಅಂದರೆ ನಿಮ್ಮಲ್ಲಿ ಇನ್ನೂ ಕೂಡ ಇದು ರೆಕಾರ್ಡಿಂಗ್ ಇರುತ್ತೆ, ಇದು ಸಿಗುತ್ತೆ ನಿಮಗೆ ಬೇಕಿದ್ರೆ, ಅದನ್ನು ಕೂಡ ನೀವು ಇನ್ನು ಸಂದರ್ಭದಲ್ಲಿ ಬಳಸ್ಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ 90.4 FM ಗ್ರಾಮೀಣ ಭಾರತೀಯ ಇವ್ರನ್ನೂ ಕೂಡ ಸ್ಮರಿಸ್ತಾ, ಹಾಗೆ ನಮ್ಮ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, DDP ಸಾಹೇಬ್ರಿರ್ಬೋದು, ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ಅವರ ಮನಸ್ಸಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ, ಇವತ್ತೇನು ನಾಳೆ ದಿನ 21ನೇ ತಾರೀಕು ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಭಾಷೆಗೆ ಖಂಡಿತವಾಗಲೂ ಜಯ ಸಿಗಬೇಕು. ಮಕ್ಕಳು ಮಾತೃಭಾಷೆಯನ್ನು ಜಯಿಸಬೇಕು. ನಾವು ಯಾವುದೇ ಕಾರಣಕ್ಕೂ ಮೊದಲನೇ ದಿನ ಪರೀಕ್ಷೆ ಬರೀತೀವಿ ಅಂತ ಹೆದರಿಕೊಳ್ಳೋದು ಬೇಡ. ಧೈರ್ಯದಿಂದ ಮುನ್ನುಗ್ಗಿ, ನೀವು ಯಾವುದೇ ಕೂಡ ನಿರಾಶರಾಗಬೇಡ್ರಿ, ಅಲ್ಲಿ ಯಾವುದೇ ಆತಂಕಕ್ಕೊಳಗಾಗಬೇಡಿ, ಮೈಯಲ್ಲಿ ಬೆವರೋದು ಈ ಥರ ಯಾವುದೇ ಮಾಡ್ಕೋಬೇಡಿ. ವಿಶ್ರಾಂತದಿಂದ ಕೂತ್ಕೊಂಡು ಪ್ರಶ್ನೆಯನ್ನು ಓದ್ಕೊಂಡು ಸರಳವಾಗಿ ಬರ್ತಕ್ಕಂಥವನ್ನು ಮೊದಲು ಬಿಡಿಸಿ, ಆನಂತರ ಬರಲಾರ್ದವನ್ನು ಮತ್ತೊಮ್ಮೆ ಕೆದಕಿ ಅದನ್ನು ವಿಚಾರ ಮಾಡಿ ಬರೆಯೋ ಪ್ರಯತ್ನವನ್ನು ನೀವು ಮಾಡಿ. ಖಂಡಿತವಾಗಿ ಈ ವರ್ಷದಲ್ಲಿ ನಿಮ್ಮೆಲ್ಲರಿಗೂ, ಅದರಲ್ಲೂ ನಿಮ್ಮ ಎಲ್ಲ ಭಾಷೆ ಎಲ್ಲ ವಿಷಯಗಳಲ್ಲೂ ನೀವು ಒಳ್ಳೆಯ ಫಲಿತಾಂಶವನ್ನು ಪಡೀರಿ ಅಂತೇಳಿ ಆಶಿಸ್ತೀನಿ. ಅದರಲ್ಲೂ ನನ್ನ ಸ್ವಾರ್ಥ ಇದೆ, ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೀರಿ ಅಂತೇಳಿ. ಹಾಗಾಗಿ ಈ ಒಂದು ಅಂಕವನ್ನು ಪಡೆಯೋದ್ರ ಮುಖಾಂತರವಾಗಿ ನಿಮ್ಮ ತಂದೆ ತಾಯಿಗಳಿಗೆ, ಕಲಿಸಿದ ಗುರುಗಳಿಗೆ, ಊರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಗೌರವವನ್ನು, ಕೀರ್ತಿಯನ್ನು ತನ್ನಿ ಅಂತಂದೇಳಿ ಈ ಸಂದರ್ಭದಲ್ಲಿ, ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ಯಾವುದೇ ರೀತಿಯಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನಿದ್ದೆ ಬಿಟ್ಟು ಓದೋದನ್ನು ಈ ಸಂದರ್ಭದಲ್ಲಿ ಮಾಡಬೇಡಿ. ನಿದ್ದೆ ಸರಿಯಾದ ಸಮಯಕ್ಕೆ ಎಷ್ಟು ಗಂಟೆ ಮಾಡಬೇಕು ಅಷ್ಟು ಗಂಟೆ ನಿದ್ದೆ ಮಾಡಿ ಸಮಾಧಾನ ಚಿತ್ತದಿಂದ ಇರಿ. ಯಾವುದೇ ಕಾರಣಕ್ಕೂ ನೀವು ಒತ್ತಡಕ್ಕೆ ಒಳಗಾಗಬೇಡಿ ಅಂತಂದೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ, ನಿಮ್ಮೆಲ್ಲರಿಗೂ ಈ ವರ್ಷದಲ್ಲಿ ಅತ್ಯುತ್ತಮವಾದ ಅಂಕ ಬರಲಿ, ಅತ್ಯುತ್ತಮವಾದಂಥ ಫಲಿತಾಂಶ ನಿಮ್ಮದಾಗಲಿ ಅಂತಂದೇಳಿ ಶುಭ ಹಾರೈಸಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂಥೇಳಿ ಮತ್ತೊಮ್ಮೆ ಹಾರೈಸಿ, ಆಲ್ ದಿ ಬೆಸ್ಟ್ ಮೈ ಚಿಲ್ಡ್ರನ್ಸ್, ಆಲ್ ದಿ ಬೆಸ್ಟ್, ಗುಡ್ ಲಕ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ವಿದ್ಯಾರ್ಥಿಗಳಿಗೆ ನಾನೊಂದು ಕೆಲವೊಂದು ಸಲಹೆಗಳನ್ನು ಕೊನೆಯದಾಗಿ ಕೆಲವೊಂದು ಸಲಹೆಗಳ ಜೊತೆಗೆ ಅವ್ರಿಗೆ ವಿಶ್ ಮಾಡಿಬಿಡ್ತಾ ಇದ್ದೇನೆ ಸರ್. ನಿಮ್ಮ ಒಂದು ವಿಷಯ ಅವಶ್ಯಕತೆ ಇದೆ, ಹೇಳಿ ಮೇಡಮ್. ಮೊದಲೇದಾಗಿ ಸ್ಕೋರಿಂಗ್ ಮಾಡ್ತಕ್ಕಂಥ ಒಂದು ದಾರಿ, ಸುಲಭವಾದಂಥ ದಾರಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆ ಸ್ಕೋರಿಂಗ್ ಮಾಡಬೇಕು ಅನಿಸೋದು ಯಾವ ರೀತಿಯಾಗಿ ಸಲಹೆಗಳನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಆ ಮಕ್ಕಳಿಗೆ, ಸ್ಕೋರಿಂಗ್ ಮಕ್ಕಳಿಗೆ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆ, ಮೊದಲೇದಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಇಸ್ಕೋತೀರಾ, ಪ್ರಶ್ನೆ ಪತ್ರಿಕೆ ತೊಗೊಂಡ್ಬಿಟ್ಟು ಸೂಕ್ಷ್ಮವಾಗಿ ಮೊದಲು ಅದನ್ನು ಓದ್ಕೊಳ್ಳಿ. 15 ನಿಮಿಷ ಅಂತ ನಾವು ಆಗಲೇ ಹೇಳಿದ್ವಿ. ಮೊದಲೇದಾಗಿ ನಿಮ್ಮ ಕೆಲಸ ಅದೇ, ಸೂಕ್ಷ್ಮವಾಗಿ ಪ್ರತಿಯೊಂದು ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಓದಿ ಗಮನಿಸಿ. ಅದರ ಜೊತೆಗೆ ಎರಡನೇ ಒಂದು ಟಿಪ್ಸ್ ಏನು ಅಂದರೆ, ಉತ್ತರ ಪತ್ರಿಕೆಯಲ್ಲಿ ಬರೆಯುವಾಗ ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು.
ಮೇನ್ ಕ್ವಶನ್ ನಂಬರ್ ಹಾಕಬೇಕು, ಸಬ್ ಕ್ವಶನ್ ನಂಬರ್ ಹಾಕಬೇಕು. ಆ ನಂಬರ್ ಇಲ್ಲ ಅಂದರೆ ನಿಮಗೆ ಅಂಕಗಳು ದೊರೆಯದೇ ಇರ್ಬೋದು ಮಕ್ಕಳೇ. ಅದಕ್ಕೋಸ್ಕರ ದಯವಿಟ್ಟು ಆ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ಅಂತ. ಹಾಗೆ ನೀವು ಉತ್ತರವನ್ನು ಬರೀತೀನಿ, ನಾನು ಸ್ಕೋರ್ ಮಾಡಬೇಕು, ಔಟ್ ಆಫ್ ಔಟ್ ತೊಗೋಬೇಕು ಅಂತಕ್ಕಂಥ ಮಕ್ಕಳಿಗೆ ಯಾವುದೇ ವ್ಯಾಕರಣ ದೋಷವಿಲ್ಲದಂತೆ, ಅಕ್ಷರಗಳು ತಪ್ಪಾಗಲಾರ್ದಂಗೆ ವ್ಯಾಕರಣ ದೋಷವಿಲ್ಲದಂತೆ ಅಂದರೆ ಲೇಖನ ಚಿಹ್ನೆಗಳನ್ನು ಬಳಸಿ ಸರ್, ಲೇಖನ ಚಿಹ್ನೆಗಳನ್ನು ಬಳಸಿ ಸ್ಪಷ್ಟವಾಗಿ ಕನ್ನಡವನ್ನು ತುಂಬ ಅಚ್ಚುಕಟ್ಟಾಗಿ ಬರೆದ್ರೆ ಸ್ಕೋರ್ ಮಾಡ್ಬೋದು. ಅದರ ಜೊತೆಗೆ ಆ ಪ್ರಶ್ನೆಗಳ ಪತ್ರಿಕೆ ಅನುಗುಣವಾಗಿ, ಅಂಕಗಳ ಅನುಗುಣವಾಗಿ ನಾವಾಗಲೇ ಸಮಯವನ್ನು ನೀವು ಬರೆಸಿದ್ದೀವಾಗಲೇ ಆ ಸಮಯವನ್ನು ಪಾಲನೆ ಮಾಡಿ ಅಂತಕ್ಕಂಥದ್ದು. ಸಮಯವನ್ನು ಪಾಲನೆ ಮಾಡಿದರೆ ಓಕೆ, ಯಾವುದೇ ಆದಂಥ ಆತಂಕ ನಿಮ್ಮ ಹತ್ರ ಇರೋದಿಲ್ಲ ಅಂತಕ್ಕಂಥದ್ದು. ಸುಲಭವಾಗಿ ಅಂಕಗಳನ್ನು ಪಡೆಯಬಹುದಂಥ ಕವಿ ಮತ್ತು ಲೇಖಕರ ಪರಿಚಯವನ್ನು ನೀವು ಟಿಪ್ಪಣಿ ರೂಪದಲ್ಲೇ ಬರೆಯಿರಿ. ಕಾಲ ಬರೀ ಸ್ಥಳ ಬರೆದ್ರೆ ಅದು ಸ್ಕೋರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಟಿಪ್ಪಣಿ ರೂಪದಲ್ಲಿ ಬರೆಯಿರಿ. ಕಂಠಪಾಠ ಪದ್ಯಗಳನ್ನು ಪೂರ್ಣಗೊಳಿಸಬೇಕು. ಅದ್ರ ಜೊತೆಗೆ ಅಪಠಿತ ಗದ್ಯ ಭಾಗ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೀಬೇಕು. ಗಾದೆಯ ಮಹತ್ವವನ್ನು ಕೂಡ ಬರೀಬೇಕು. ಹಾಗೆ ಪತ್ರಲೇಖನಕ್ಕೆ ಹಂತಗಳನ್ನು ನಾವು ಬರೀಲೇಬೇಕಾಗುತ್ತೆ, ಪ್ರಬಂಧಕ್ಕೂ ಕೂಡ ಹಂತಗಳನ್ನು ಬರೀಲೇಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಕನ್ನಡ ಭಾಷೆಯ ಉತ್ತರ ಪತ್ರಿಕೆಯಲ್ಲಿ ಅಕ್ಷರಗಳು ಅಂದವಾಗಿರಲಿ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಹೇಳ್ತೀವಿ. ಮೊದಲನೇ ಪರೀಕ್ಷೆ ಇದು. ಓಕೆ, ತುಂಬ ಚೆನ್ನಾಗಿ ಬರೀತೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಕನ್ನಡ ಭಾಷೆಯಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ನೀವು ಬರೆಯೋ ಕಾಲಕ್ಕೆ ಒಂದು ಪೂರ್ಣ ವಾಕ್ಯದಲ್ಲೇ ಉತ್ತರಿಸಬೇಕು. ಪೂರ್ಣ ವಾಕ್ಯದಲ್ಲೇ ಇರಬೇಕು. ಬರೀ ಉತ್ತರವನ್ನು ಬರೀಕೂಡ್ದು, ಪೂರ್ಣ ವಾಕ್ಯದಲ್ಲೇ ಇರಬೇಕು. ಅದ್ರ ಜೊತೆಗೆ ಫುಲ್ ಪಾಯಿಂಟನ್ನು ನೀವು ಕೊಡಲೇಬೇಕು, ಪೂರ್ಣ ವಿರಾಮವನ್ನು ಅಲ್ಲಿ ಕೊಡಲೇಬೇಕು. ಅಂದರೆ ಸ್ಕೋರಿಂಗ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. 8 ಪಾಠ, 8 ಪದ್ಯ, 6 ಅಪಠಿತ ಎಲ್ಲವುಗಳನ್ನು ನೀವು ಕುಲಂಕುಷವಾಗಿ ಓದ್ಕೊಳ್ಳಿ. ಅದರ ಒಟ್ಟಿಗೆ ಈಗ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಸರ್. ಇವಾಗ ಬೋರ್ಡ್ನವರು 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪೈಕಿ 50% ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಆ 4 ಪ್ರಶ್ನೆ ಪತ್ರಿಕೆಗಳನ್ನು ಕುಲಂಕುಷವಾಗಿ ಓದ್ಕೊಳ್ಳಿ, ಗಮನ ಹರಿಸ್ರಿ, ಅದು ಮನನ ಮಾಡ್ಕೊಳ್ಳಿ ಅಂತ. ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ ಗದ್ಯ ಮತ್ತು ಪದ್ಯಗಳ ಪಠ್ಯದೊಳಗೆ, ಗದ್ಯ ಮತ್ತು ಪದ್ಯದ ಪಠ್ಯ ಒಳಗೆ ಪ್ರಶ್ನೆಗಳು ಬರ್ತವೆ. 2 ಅಂಕದಾಗಿರ್ಬೋದು ಅಥವಾ ಸಂದರ್ಭ ಸಹಿತ ಆಗಿರ್ಬೋದು, ಒಳಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ನಾನು ಸ್ಕೋರ್ ಮಾಡಬೇಕು ಅನ್ನೋದು ಎಲ್ಲ ಪಾಠಗಳನ್ನು, ಪದ್ಯಗಳನ್ನು ಕುಲಂಕುಷವಾಗಿ ನೀವು ಓದ್ಕೊಂಡು ಹೋಗಲೇಬೇಕು ಅಂತಕ್ಕಂಥದ್ದು. ಅಲಂಕಾರ, ಛಂದಸ್ಸು ಹೊರತುಪಡಿಸಿದಂತೆ ಈಗಿನ ಪಠ್ಯದಲ್ಲಾದರೂ ಇರ್ಬೋದು ಅಥವಾ ಅದನ್ನು ಹೊರತುಪಡಿಸಿ ಆದರೂ ಕೂಡ ಆಗಿರ್ಬೋದು, ಗಾದೆ ಮಾತು, ಪ್ರಬಂಧ ಬೇರೆ ಎಲ್ಲಿದ್ದು ತೊಗೊಂಡ್ಬಿಟ್ಟು ಪ್ರಬಂಧ ಒಂದು ಹಾಕ್ಬೋದು, ಅಲಂಕಾರ ಕೊಡ್ಬೋದು. ಅದ್ರ ಬಗ್ಗೆ ಅದರ ಲಕ್ಷಣವನ್ನು ಬರೀಲೇಬೇಕು. ಲಕ್ಷಣವನ್ನು ಬರೆದು ಅದನ್ನು ಸಮನ್ವಯಗೊಳಿಸಿದರೆ ಮಾತ್ರ ನಿಮಗೆ ಅಲಂಕಾರಕ್ಕೆ ಪೂರ್ಣವಾದಂಥ ಅಂಕಗಳು ಬರೋದಕ್ಕೆ ಚಾನ್ಸ್ ಇರ್ತವೆ. ಅದಕ್ಕೆ ದಯವಿಟ್ಟು ಲಕ್ಷಣವನ್ನು ಬರಲೇಬೇಕು. ಲಕ್ಷಣ ಬರೆದ್ರೆ ಮಾತ್ರ ಇದಾಗುತ್ತೆ ಅಂತ. ಛಂದಸ್ಸು ಮುಂದೆ ಈಗ ವೃತ್ತ ಕೊಟ್ಬಿಟ್ರೆ ಅಲ್ಲಿ ಮೇಲೆ ಗಣಗಳ ಹೆಸರನ್ನು ಬರೆಯೋದನ್ನು ಮರಿಬೇಡಿ. ಗಣಗಳ ಹೆಸರನ್ನು ಈಗ ಉತ್ಪಲ ಮಾಲಾ ವೃತ್ತ ಇದೆ, ಚಂಪಕ ಮಾಲಾ ವೃತ್ತ ಇದೆ, ನಜ ಬಜ ಜಜರ, ನಜ ಬಜ ಜಜರ ಅಂತಕ್ಕಂಥದ್ದು. ಬರ ನಭ ಬರ ಉತ್ಪಲ ಮಾಲೆ ಅದು. ಈ ರೀತಿಯಾಗಿ ಗಮನದಲ್ಲಿಟ್ಟುಕೊಂಡು ಬರೀರಿ. ಒಟ್ಟಾರೆಯಾಗಿ 100 ಅಂಕಗಳ ಒಂದು ಪರೀಕ್ಷೆಯನ್ನು ನೀವು ಬರೀತಾ ಇದ್ದರೆ ಇದರಲ್ಲಿ 45 ಪ್ರಶ್ನೆಗಳಿರ್ತವೆ. ಹೇಗೆ ಹೇಳ್ದಂಗೆ ಗದ್ಯದಲ್ಲಿ 13 ಅಂದರೆ 28 ಅಂಕಗಳು, ಪದ್ಯದಲ್ಲಿ 30, 11 ಪ್ರಶ್ನೆಗಳಿರ್ತವೆ. ಹಾಗೆ ಅಪಠಿತ ಗದ್ಯದಲ್ಲಿ 4 ಅಂಕಗಳಿರ್ತವೆ. ಹಾಗೆ ಪಠ್ಯಪೂರ್ವಕ ಅಧ್ಯಯನದಲ್ಲಿ 9 ಅಂಕಗಳಿರ್ತವೆ. ಅದನ್ನು ಸರಿಯಾಗಿ ಗಮನಿಸಿ ಓದ್ಕೊಳ್ಳಿ, ಸೂಕ್ಷ್ಮವಾಗಿ ಗಮನಿಸ್ಕೊಂಡು. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಸಲಹೆ ಏನು ಅಂತಂದರೆ ಇಲ್ಲಿ ಮಹತ್ವದ ಸಂಗತಿಗಳಿರ್ತವೆ ಸರ್. ಮಹತ್ವದ ಸಂಗತಿಗಳಿಗೆ ಪೆನ್ಸಿಲ್ ಮುಖಾಂತರ ಅಂಡರ್ಲೈನ್ ಮಾಡಿದರೆ ಅಂದರೆ ಆ ಒಂದು ಮೌಲ್ಯಮಾಪಕರು ಆದಷ್ಟು ಬೇಗ ಅವ್ರನ್ನ ಇದನ್ನು ಆಕರ್ಷಿಸ್ಬೋದು ಅಂತಕ್ಕಂಥದ್ದು. ಆ ರೀತಿಯಾಗಿ ಸರಿಯಾದ ಉತ್ತರಕ್ಕೆ ಅಂಡರ್ಲೈನ್ ಮಾಡೋದಾಗಿರ್ಬೋದು. ಆ ರೀತಿಯಾಗಿ ಮಾಡಿದರೆ ಇನ್ನೂ ಹೆಚ್ಚಿನ ಸ್ಕೋರನ್ನು ಇವರು ಆಕರ್ಷಕವಾಗಿ ಪಡಿಬೋದು ಅಂತಕ್ಕಂಥದ್ದು. ನೀವು ಹೇಳಿದ ಹಾಗೆ SSLC ಪರೀಕ್ಷೆ ಒಂದು ಯುದ್ಧ ಅಲ್ಲ, ಯುದ್ಧ ಭೂಮಿನೇ ಅಲ್ಲ, ಇದೊಂದು ಹಬ್ಬ ಅಂತ. ಯಾವ ರೀತಿಯಾಗಿ ಹಬ್ಬದ ಸಂಭ್ರಮದಲ್ಲಿ ನಾವು ಹೆಂಗೆ ಪಾಲ್ಗೊಳ್ತೀವೋ, ಹಬ್ಬವನ್ನು ತಯಾರಿ ಮಾಡ್ತೀವೋ, ಆ ರೀತಿಯಾಗಿ ಒಂದು ಹಬ್ಬ ಅನ್ನುವಂಥ ರೀತಿಯಲ್ಲಿ ಮಕ್ಕಳೇ, ವಿದ್ಯಾರ್ಥಿಗಳೇ ನೀವೆಲ್ಲ ಅದನ್ನು ಆಚರಿಸಬೇಕು. ಅದ್ರ ಜೊತೆಗೆ ಉತ್ತಮ ಅಂಕಗಳನ್ನು ತಗೋಬೇಕು ಅಂತಕ್ಕಂಥದ್ದು ನನ್ನ ಆಶಯ, ಎಲ್ಲ ಶಿಕ್ಷಕರ ಆಶಯ ಕೂಡ ಆಗಿದೆ. ಅದು ಅಂದರೆ ಮಾತೃಭಾಷೆಯಲ್ಲಿ ಹೆಚ್ಚು ಅಂಕಗಳನ್ನು, 100ಕ್ಕೆ 100 ಅಂಕಗಳನ್ನು, 125ಕ್ಕೆ 125 ಅಂಕಗಳನ್ನು ತಕ್ಕೊಂಡು ನಮ್ಮ ಮಾತೃಭಾಷೆಗೆ, ನಮ್ಮ ಮಾತೃಭೂಮಿಗೆ, ನಮ್ಮ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ತರುವಂಥ ಮಕ್ಕಳು ನೀವು ಆಗ್ತೀರಾ ಅಂತ ಭಾವಿಸ್ತಾ ನಿಮಗೆ ಶುಭವಾಗಲಿ. ತುಂಬ ಚೆನ್ನಾಗಿ ಬರೀರಿ ಅಂತಕ್ಕಂಥದ್ದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ಇದುವರೆಗೆ
ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ, ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ, ಗಂಗಾವತಿಯ ಗ್ರಾಮೀಣ ಭಾರತಿ 90.4 FM ಸಮುದಾಯ ರೇಡಿಯೋ ಅರ್ಪಿಸಿದ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮದಲ್ಲಿ ಕನ್ನಡ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಅನೇಕ ಗೊಂದಲಗಳನ್ನು ಪರಿಹರಿಸಿ ಶುಭ ಹಾರೈಸಿದ ಸಂಪನ್ಮೂಲ ಶಿಕ್ಷಕರಾದ ಶ್ರೀಮತಿ ಜಯಶ್ರೀ ಹಕ್ಕಂಡಿರವರಿಗೆ, NB ಕರೇಗೌಡರವರಿಗೆ ಹಾಗೂ ಹನುಮಂತಪ್ಪ ಚಳ್ಳೂರವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಗಂಗಾವತಿ ಸಮುದಾಯ ರೇಡಿಯೋದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿದ ಶಿಕ್ಷಣ ಇಲಾಖೆಗೆ, ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಗೊಂದಲಗಳನ್ನು ಪರಿಹರಿಸಿದಂತಹ ಎಲ್ಲ ವಿಷಯವಾರು ಸಂಪನ್ಮೂಲ ಶಿಕ್ಷಕರಿಗೆ, ರೇಡಿಯೋ ಪಾಠಗಳನ್ನು ವಿದ್ಯಾರ್ಥಿಗಳಿಗೆ ಕೇಳಿಸಿದ ಎಲ್ಲ ಶಿಕ್ಷಕರ ಬಳಗಕ್ಕೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೆ ಪ್ರಸಾರವಾದಂತಹ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವುಗಳು ರೇಡಿಯೋ ಆ್ಯಪ್ನಲ್ಲಿರುವ ಪಾಡ್ಕಾಸ್ಟ್ನಲ್ಲಿ ಕೇಳಬಹುದಾಗಿದೆ. ತಪ್ಪದೇ ಕೇಳಿ ಪಾಠಗಳನ್ನು ರಿವಿಷನ್ ಮಾಡಿಕೊಂಡು ಹೆಚ್ಚು ಅಂಕಗಳನ್ನು ಪಡೆಯಿರಿ ಅಂತ ಹೇಳ್ತಾ, SSLC ಪರೀಕ್ಷೆ ಬರೆಯಲಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಶುಭವಾಗಲಿ, ಶುಭ ಹಾರೈಕೆಗಳು. ನಮಸ್ಕಾರ.